So hello students, namaskara. Welcome to Vedantu Karnataka. This is Basavaraj, your biology mass which students. Welcome students. Ellar namaskara. Welcome to Vedantu Karnataka students. This is your master teacher Basavaraj. Now students, idu nimdu second part nimdu. See, today morning we had did a session on MCQ. So all nimdu ella MCQ questions kuda alli include agittu. Now this is a session called as the most important questions. ಇಲ್ಲಿ ಕೊಡೋ ಕ್ವೆಶನ್ಸ್ 90 to 80%, 80 ಅನ್ಕೊಳ್ಳಿ, 80% ಕ್ವೆಶನ್ಸ್ ಹಂಗಂಗೆ ರಿಪೀಟ್ ಆಗ್ಬೋದು. ಸ್ಟೂಡೆಂಟ್ಸ್, ಐ ವುಡ್ ಅಡ್ವೈಸ್ ಆಲ್ ಆಫ್ ಯು ಟು ಲರ್ನ್ ವೆರಿ ಕೇರ್ಫುಲಿ, ಅಂಡರ್ಸ್ಟ್ಯಾಂಡ್ ವೆರಿ ಇಂಪಾರ್ಟೆಂಟ್ಲಿ ರೈಟ್ ನೌ. ಸ್ಟೂಡೆಂಟ್ಸ್, ಇನ್ನೊಂದು ಮಾತು ಇಲ್ದಂಗೆ ಕೇಳಿಸ್ಕೊಳ್ಳಿ. ಈ ಸೆಷನ್ ಅಲ್ಲಿ ನೀವು ಆನ್ಸರ್ ನ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಗೆ ನೋಟ್ಸ್ ಕೊಡ್ತೀನಿ. ಈ ನೋಟ್ಸ್ ನ ನೀವು ಅದಾಗೆ ಹಂಗೆ ಓದ್ಕೊಂಬಿಡಿ. ಸೊ ಈ ಸೆಷನ್ ಅಲ್ಲಿ ನಮ್ಮ ಜೊತೆಗೆ ನೀವು ಅರ್ಥ ಮಾಡ್ಕೋಬೇಕು ಸಬ್ಜೆಕ್ಟ್ ನ. ಪೂರ್ತಿ ಸೆಷನ್ ನ ಅರ್ಥ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಯಾವ ಆನ್ಸರ್ ಬರೀಬೇಕಲ್ಲ, ಅದು ನಿಮ್ಗೆ ನಾವು ಕಂಪ್ಲೀಟ್ ಆಗಿ ನಾವು PDF ಆಗಿ ಕೊಡ್ತೀವಿ ಸ್ಟೂಡೆಂಟ್ಸ್. ಸೊ ಯು ಡೋಂಟ್ ಹ್ಯಾವ್ ಟು ವರಿ ಇವನ್ ಅ ಸಿಂಗಲ್ ಬಿಟ್. ಸ್ಟೂಡೆಂಟ್ಸ್, ನನ್ನ ಸೌಂಡ್ ನಿಮಗೆ ಕೇಳಿಸ್ತಾ ಇದೆ? ಸ್ಟೂಡೆಂಟ್ಸ್, ನನ್ನ ಸೌಂಡ್ ನಿಮಗೆ ಕೇಳಿಸ್ತಾ ಇದ್ರೆ, ಇಫ್ ಐ ಆಮ್ ವಿಸಿಬಲ್ ಟು ಆಲ್ ಆಫ್ ಸ್ಟೂಡೆಂಟ್ಸ್, ಕ್ವಿಕ್ ಆಗಿ ಆ ಫೈರ್ ಇಮೋಜಿ ಚಾಟ್ ಅಲ್ಲಿ ಹಾಕ್ಬಿಡ್ಬೇಕು ಎಲ್ಲರೂ ಸ್ಟೂಡೆಂಟ್ಸ್. ನೋಡಿ, ಆಗ್ಲೇ ಸ್ವಾತಿ ಅವರು ಆಗ್ಲೇ ನಮ್ಮ ಕ್ಲಾಸ್ ಸ್ಟೂಡೆಂಟ್, ಸ್ವಾತಿ ಅವರು ನಮ್ದು ಕ್ಲಾಸ್ ಮಾನಿಟರ್ ಆಗ್ಲೇ ಲೈಕ್ ಮಾಡಕ್ಕೆ ಹೇಳ್ತಾರೆ ಸ್ಟೂಡೆಂಟ್ಸ್. ವಿಡಿಯೋ ಕೂಡ ಲೈಕ್ ಮಾಡಿ. ಚಾನಲ್ ನೀವು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಚಾನಲ್ಗೆ. ವೆರಿ ವೆರಿ ಇಂಪಾರ್ಟೆಂಟ್, because it will help the channel to grow a lot. Okay students, sir, now shall we start students? Shall we start all of you quickly in the chat students? Can I get some fire emoji in the chat? Can I get some fire emoji in the chat? And we will start students. We will start right now. The most important question from your biology for exam 2 starting right now students. Starting right now. Start madava. All of you students, let's go students, let's go. Now students, the first question on the board, here we go. ಇದು ನಿಮ್ದು ಸಿಂಪಲ್ ಆಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಇಂದ ಸಿಂಪಲ್ ಕ್ವೆಶ್ಚನ್ಸ್. ಯಾವ ತರ ಬರುತ್ತೆ ನಿಮಗೆ 1 ಮಾರ್ಕ್ ಆಗಿ 2 ಮಾರ್ಕ್ ಆಗಿ ಯಾವ ತರ ಬರ್ಬೋದು? ಫಾರ್ ಎಕ್ಸಾಂಪಲ್, ದೇ ಕ್ಯಾನ್ ಆಸ್ಕ್ ಯು ಡಿಫರೆನ್ಶಿಯೇಟ್ ಬಿಟ್ವೀನ್ ಗೈನೋಗಮಿ ಅಂಡ್ ಝೀನೋಗಮಿ. ಏನಪ್ಪಾ ಡಿಫರೆನ್ಸ್ ಗೈನೋಗಮಿ ಝೀನೋಗಮಿ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ಲೆಟ್ಸ್ ಸೇ ನನ್ನ ಹತ್ರ ಒಂದು ಫ್ಲವರ್ ಇದೆ, ಲೆಟ್ಸ್ ಸೇ ನನ್ನ ಹತ್ರ ಒಂದು ಪ್ಲಾಂಟ್ ಇದೆ. ಇದು ನಮ್ಮದು ಎರಡು ಪ್ಲಾಂಟ್. ಲೆಟ್ಸ್ ಸೇ ದಿಸ್ ಇಸ್ ಪ್ಲಾಂಟ್ ಎ, ದಿಸ್ ಇಸ್ ಗೋನಾ ಬಿ ಪ್ಲಾಂಟ್ ಎ. ಒಂದು ನಿಮಿಷ ಸ್ಟೂಡೆಂಟ್ಸ್, ಇಷ್ಟು ಮಾಡಿದ್ರು ಕೂಡ ಇದು ನಮ್ದು ಪ್ಲಾಂಟ್ ಎ ಇಲ್ಲಿ. ಆಮೇಲೆ ಇಲ್ಲಿ ನಮ್ಮ ಹತ್ರ ಒಂದು ಪ್ಲಾಂಟ್ ಬಿ ಇದೆ. ಇಲ್ಲಿ ನಮ್ಮ ಹತ್ರ ಒಂದು ಪ್ಲಾಂಟ್ ಬಿ ಇದೆ ಸ್ಟೂಡೆಂಟ್ಸ್. ಪ್ಲಾಂಟ್ ಎ ಮತ್ತೆ ಪ್ಲಾಂಟ್ ಬಿ ಎರಡಿದೆ ನಮ್ಮ ಹತ್ರ ಇಲ್ಲಿ. ಒಂದು ನಿಮಿಷ ಸ್ಟೂಡೆಂಟ್ಸ್, ಒಂದು ನಿಮಿಷ. ಇಲ್ಲಿ ನಮ್ಮ ಹತ್ರ ಪ್ಲಾಂಟ್ ಎ ಮತ್ತೆ ನಮ್ಮ ಹತ್ರ ಇಲ್ಲಿ ಪ್ಲಾಂಟ್ ಬಿ ಇದೆ. ಇಲ್ಲಿ ನಮ್ಮ ಹತ್ರ ಎರಡು ಪ್ಲಾಂಟ್ ಇದೆ ಇಲ್ಲಿ ನಮ್ಮ ಹತ್ರ ಸ್ಟೂಡೆಂಟ್ಸ್. ಲೆಟ್ಸ್ ಇಲ್ಲೊಂದು ಎರಡು ಪ್ಲಾಂಟ್ ಇದೆ. ಈಗ ನಾನು ಪೋಲನ್ ಗ್ರೇನ್ಸ್ ಇಲ್ಲಿಂದ ಇಲ್ಲಿಗೆ ಹೋಯ್ತು ಅನ್ಕೊಳ್ಳಿ ಸ್ಟೂಡೆಂಟ್ಸ್. ಲೆಟ್ಸ್ ಸೇ ಇಲ್ಲಿ ನಮ್ಮ ಹತ್ರ ಪ್ಲಾಂಟ್, ಓಕೆ, ಇಲ್ಲಿ ನನ್ನ ಹತ್ರ ಒಂದು ಸ್ಟೂಡೆಂಟ್ಸ್ ಏನಿದು ಡೇ ಬೈ ಡೇ ಇದು ಬೋರ್ಡ್ ಯಾಕೋ ಇನ್ನು ಕ್ಲಿಕ್ ಆಗ್ತಾ ಇಲ್ಲ. ಒಂದು ನಿಮಿಷ ಸ್ಟೂಡೆಂಟ್ಸ್, ಒಂದು ನಿಮಿಷ ಹಂಗೆ ಇರಿ. ವರ್ಕ್ ಆಗ್ಬಿಡ್ಲಿ. ಒಂದು ನಿಮಿಷ ಇರಿ ಸ್ಟೂಡೆಂಟ್ಸ್. ಯಾಕೋ ಐತೆ ಕೈ ಕೊಡ್ತಿದೆ. ಏನ ಸ್ಟೂಡೆಂಟ್ಸ್ ಬೋರ್ಡ್ ಸ್ಟಕ್ ಆಗುತ್ತಲ್ಲಪ್ಪೋ. ಇಲ್ಲಿ ಬಿಡಿ ಸ್ಟೂಡೆಂಟ್ಸ್, ಹಂಗೆ ಎಕ್ಸ್ಪ್ಲೇನ್ ಮಾಡೋದ ಸರ್ನಾ? ಇಲ್ಲಿ ಬರ್ತಾ ಇದೆ, ಇದ್ಯಾಕೆ ಬರ್ತಾ ಇಲ್ಲ ಸ್ಟೂಡೆಂಟ್ಸ್? ಒಂದು ನಿಮಿಷ ಹಂಗೆ ಇರಿ. ಏನಿದೆ ಬೋರ್ಡ್ ಸ್ಟೂಡೆಂಟ್ಸ್? ಒಂದು ನಿಮಿಷ ಕೊಡಿ, ಒಂದು ನಿಮಿಷ ಟೈಮ್ ಕೊಡಿ. ಯಾಕೋ ಬೋರ್ಡ್ ಟಚ್ ಸ್ಕ್ರೀನ್ ವರ್ಕ್ ಆಗ್ತಲ್ಲ. ಆಗ್ಲೇ ಇವತ್ತೇ ಆಗ್ಬೇಕಿತ್ತ ಇದು. ಬಂತು, ಹೋಯ್ತು ಮತ್ತೆ ಸ್ಟೂಡೆಂಟ್ಸ್. ಏನಾಯ್ತು ಇದಕ್ಕೆ? ಒಂದು ನಿಮಿಷ ಇರಿ, ಹಂಗೆ ಎಲ್ಲ ಪ್ರೇ ಮಾಡಿ ಸ್ಟೂಡೆಂಟ್ಸ್. ಒಂದು ನಿಮಿಷ ಪ್ರೇ ಮಾಡಿ ಎಲ್ಲರೂ, ಅಕಸ್ಮಾತ್ ವರ್ಕ್ ಆಗ್ಬೋದು. ಒಂದು ನಿಮಿಷ ಹಂಗೆ ಇರಿ. ಕಾಲ್ ಮಾಡದ? ಓಂ ನಮಃ ಶಿವಾಯ ವರ್ಕ್ ಆಗ್ಬಿಡಪ್ಪ. ಬೋರ್ಡ್ ವರ್ಕ್ ಆಗ್ತಾ ಇಲ್ಲ. ಒಂದು ನಿಮಿಷ ಸುಮ್ಮನೆ ಇರಿ ಸ್ಟೂಡೆಂಟ್ಸ್, ಹಂಗೆ ಇರಿ.
ಒಂದು ಜುಗಾಡ್ ಮಾಡದ, ಒಂದು ನಿಮಿಷ ಇರಿ ಹಂಗೆ ಸ್ಟೂಡೆಂಟ್ಸ್. ಕೇಬಲ್ನ ಕಿತ್ತಾಕು ಜೋಡ್ಸದ, ಮತ್ತೆ ಒಂದು ಕೇಬಲ್ನ ಕಿತ್ತಾಕು ಜೋಡ್ಸದ. Students, give me 2 minutes. ಮೌಸ್ ತೆಗೆದು ಹಾಕ್ಬಿಟ್ಟು ಒಂದು ನಿಮಿಷ ಸ್ಟೂಡೆಂಟ್ಸ್. ನಾನು ಇಲ್ಲಿ ಬಿಡಿ ಸ್ಟೂಡೆಂಟ್ಸ್, ಹಂಗೆ ಹೇಳ್ಕೊಡದ. ಯಾಕೋ ಇದಾಕೋ ಬೋರ್ಡ್ ವರ್ಕ್ ಆಗ್ತಾ ಇಲ್ಲ, ಹೋಗಿ ಬಿಡಿ, ಬೋರ್ಡ್ ವರ್ಕ್ ಆಗ್ತಾ ಇಲ್ಲ. ಯಾಕೋ ಏನೋ ಆಗ್ಬಿಡ್ತು ಬೋರ್ಡ್ಗೆ. ವರ್ಕ್ ಆಗ್ತಿದೆ ಈಗ ಸಡನ್ ಆಗಿ. ವರ್ಕ್ ಆಗ್ತಿದೆ, ಯಾಕೋ ಗೊತ್ತಿಲ್ಲ. ಸರಿ ಇಲ್ಲಿ ಬಿಡಿ, ಹಂಗೆ ಹೇಳ್ಕೊಡ್ತೀನಿ ನೋಡಿ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ. ಲೆಸನ್ ನನ್ನ ಹತ್ರ ಒಂದು ಪ್ಲಾಂಟ್ ಇದೆ. ಈಗ ಪ್ಲಾಂಟ್ ಇದೆ ನನ್ನ ಹತ್ರ, ಇಲ್ಲಿ ಹತ್ರ ಪ್ಲಾಂಟ್ ಬಿ ಇದೆ. ನಾ ಸ್ಟೂಡೆಂಟ್ಸ್ ನೀವೇ ಹೇಳಿ, ಲೆಟ್ಸ್ ಇಲ್ಲಿ ಹತ್ರ ಒಂದು ಫ್ಲವರ್ ಇದೆ. ಈಗ ಫ್ಲವರ್ ಇದೆ. ಈಗ ಪೋಲನ್ ಗ್ರೇನು ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಯ್ತು, ಇಲ್ಲಿಂದ ಪೋಲನ್ ಗ್ರೇನು ಇಲ್ಲಿಗೆ ಟ್ರಾನ್ಸ್ಫರ್ ಆಯ್ತು ಸ್ಟೂಡೆಂಟ್ಸ್. ಇಸ್ ದಟ್ ಗೋನ್ ಬಿ ಸ್ಟೂಡೆಂಟ್ಸ್ ಗೈಟ್ರೋನೋಗೆಮಿ? ಇದು ಗೈಟ್ರೋನೋಗೆಮಿ ಟೆಲ್ ಮಿ, ಎಸ್ ಆರ್ ಚಾರ್ಟ್ ಬೇಗ ಹೇಳಿ. ಇಲ್ಲಿ ಪೋಲನ್ ಗ್ರೇನ್ಸ್ ಇದೇ ಫ್ಲವರ್ ಇಂದ ವಾಪಸ್ ಇದೇ ಫ್ಲವರ್ ಹೋಯ್ತು. ಇಸ್ ದಟ್ ಕಾಲ್ಡ್ as ಗೈಟ್ರೋನೋಗೆಮಿ ಟೆಲ್ ಮಿ, ಎಸ್ ಆರ್ ನೋ? ದಟ್ ಇಸ್ ನಾಟ್ ಗೈಟ್ರೋನೋಗೆಮಿ, ದಟ್ ಇಸ್ ಗೋನ್ ಬಿ ಆಟೋಗೆಮಿ. ಎಂದು ಆಟೋಗೆಮಿ ಆಗುತ್ತೆ. ಅಕಸ್ಮಾತ್ ಸ್ಟೂಡೆಂಟ್ಸ್, ಅಕಸ್ಮಾತ್ ಲೆಟ್ಸ್ ಸೇ ಈಗ ನನ್ನ ಹತ್ರ ಇಲ್ಲೊಂದು ಫ್ಲವರ್ ಇದೆ. ಈಗ ಇಲ್ಲೊಂದು ಫ್ಲವರ್ ಇದೆ. ಏನಿದು? ಈಗ ಪೋಲನ್ ಗ್ರೇನು ಈಗ ಇಲ್ಲಿಂದ ಇಲ್ಲಿಗೆ ಬಂದ್ ಅನ್ಕೊಳ್ಳಿ. ಪೋಲನ್ ಗ್ರೇನು ಇಲ್ಲಿಂದ ಇಲ್ಲಿಗೆ ಬಂತು. ಪೋಲನ್ ಗ್ರೇನು ಇಸ್ ದಟ್ ಗೈಟ್ರೋನೋಗೆಮಿ? ಬೇಗ ಹೇಳಿ ಸ್ಟೂಡೆಂಟ್ಸ್, ಇಸ್ ದಟ್ ಗೈಟ್ರೋನೋಗೆಮಿ? ಎಸ್, ದಿಸ್ ಇಸ್ ಗೋನ್ ಬಿ ಗೈಟ್ರೋನೋಗೆಮಿ ಸ್ಟೂಡೆಂಟ್ಸ್. ಏನ್ ಗೈಟ್ರೋನೋಗೆಮಿ ಅಂತಂದ್ರೆ? ಗೈಟ್ರೋನೋಗೆಮಿ ಅಂತಂದ್ರೆ ಡಿಫ್ರೆಂಟ್ ಫ್ಲವರ್ ಬಟ್ ಸೇಮ್ ಪ್ಲಾಂಟ್. ಇದು ನೀವೆಲ್ಲ ನೆನಪಿಕೋಬೇಕು. ಗೈಟ್ರೋನೋಗೆಮಿಯಲ್ಲಿ ಡಿಫ್ರೆಂಟ್ ಫ್ಲವರ್ ಆದ್ರೂ ಕೂಡ ಏನಾಗುತ್ತೆ? ಗೈಟ್ರೋನೋಗೆಮಿಯಲ್ಲಿ ಸ್ಟೂಡೆಂಟ್ಸ್ ಡಿಫ್ರೆಂಟ್ ಫ್ಲವರ್, ಬೇರೆ ಫ್ಲವರ್ ಆಗಿರ್ಬೋದು, ಬಟ್ ಸೇಮ್ ಪ್ಲಾಂಟ್ ಆಗಿರುತ್ತೆ. ದಟ್ ಇಸ್ ಕಾಲ್ಡ್ ಗೈಟ್ರೋನೋಗೆಮಿ ಸ್ಟೂಡೆಂಟ್ಸ್ ಯಾವತ್ತು ಕೂಡ. ನಾವು ಕ್ಯಾನ್ ಎನಿವನ್ ಟೆಲ್ ಮಿ, ಒಂದು ಕ್ವಶನ್ ಕೊಡ್ತಾರೆ ನಿಮಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ, ಗೈಟ್ರೋನೋಗೆಮಿಯಲ್ಲಿ ನಮ್ಗೆ ವೇರಿಯೇಷನ್ ಬರುತ್ತಾ ಬರಲ್ವಾ? ಬೇಗ ಹೇಳಿ ಸ್ಟೂಡೆಂಟ್ಸ್. ವೇರಿಯೇಷನ್ ಬರಲ್ಲ. ಯಾಕೆ ಹೇಳಿ? ಯಾಕಂದ್ರೆ ಇಟ್ ಇಸ್ ಸೇಮ್ ಪ್ಲಾಂಟ್ ಆಗಿರೋದ್ರಿಂದ ವೇರಿಯೇಷನ್ ಯಾವತ್ತು ಕೂಡ ಬರಲ್ಲ. ವೇರಿಯೇಷನ್ ಅಲ್ಲಿ ಬರಲ್ಲ. ನಾ ಸ್ಟೂಡೆಂಟ್ಸ್ ಲೆಟ್ಸ್ ಸೇ ಇಲ್ಲಿ ಅಂತ ಒಂದು ಫ್ಲವರ್ ಇದೆ. ಈಗ ಇಲ್ಲಿ ಅಂತ ಒಂದು ಫ್ಲವರ್ ಇದೆ. ಈಗ ನಾ ಲೆಟ್ಸ್ ಸೇ ಪೋಲನ್ ಗ್ರೇನ್ಸ್ ಈ ಫ್ಲವರ್ ಇಂದ ಈ ಫ್ಲವರ್ ಹೋಯ್ತು ಅನ್ಕೊಳ್ಳಿ. ದಟ್ ಈಸ್ ಕಾಲ್ಡ್ as xenogamy. ಏನಪ್ಪ xenogamy ಅಂದ್ರೆ? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಆಫ್ ಒನ್ ಫ್ಲವರ್ ಟು ದ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್. ಈ ಫ್ಲವರ್ ಇಂದ ಈ ಫ್ಲವರ್ ಹೋದ್ರೆ ದಟ್ ಈಸ್ ಕಾಲ್ಡ್ as xenogamy. Students. Now what is apomixis? Apomixis is formation of seed without fertilization. Students, can anyone tell me what is parthenocarpy? Matte what is parthenocarpy, students? What is parthenocarpy? Parthenocarpy is nothing but formation of fruit without fertilization. Parthenocarpy is formation of fruit without fertilization, students. Now what is emasculation? Artha ಮಾಡ್ಕೊಳ್ಳಿ students. What is emasculation? ಅರ್ಥ ಮಾಡ್ಕೊಳ್ಳಿ students. Let's say ನಮ್ಮ ಹತ್ರ ಒಂದು ಫ್ಲವರ್ ಇದೆ. ಇದೊಂದು ಸ್ಟಿಗ್ಮಾ ಸ್ಟೈಲ್ ಮತ್ತೆ ಓವರಿ. ಇಲ್ಲಿ ಸ್ಟಿಗ್ಮಾ ಸ್ಟೈಲ್ ಓವರಿ ಇದೆ ನನ್ನ ಹತ್ರ. ಲೆಟ್ಸ್ ಸೇ ಇಲ್ಲಿ ಇದೇನಿದು ಸ್ಟೂಡೆಂಟ್ಸ್? ದಿಸ್ ರೀಜನ್ಸ್ ಆರ್ ಕಾಲ್ಡ್ as what? They are called as anther and filament. ಈಗ ಸ್ಟೂಡೆಂಟ್ಸ್, can anyone tell me, is this flower bisexual or unisexual ಸ್ಟೂಡೆಂಟ್ಸ್? ಬೇಗ ಹೇಳಿ. ಈ ಫ್ಲವರ್ ಬೈಸೆಕ್ಸುವಲ್ ಯುನಿಸೆಕ್ಸುವಲ್? ಬೇಗ ಹೇಳಿ ಸ್ಟೂಡೆಂಟ್ಸ್. ದಿಸ್ ಇಸ್ ಗೋನ್ ಬಿ ಬೈಸೆಕ್ಸುವಲ್ ಇನ್ ನೇಚರ್. ಈಗ ಈ ಮಾಸ್ಕುಲೇಷನ್ ಏನ್ ಮಾಡ್ತೀನಿ ಅಂತಂದ್ರೆ, ಈ ಮಾಸ್ಕುಲೇಷನ್ ನಾನು ಈ ಆಂಥರ್ಸ್ ನ ರಿಮೂವ್ ಮಾಡ್ಬಿಡ್ತೀನಿ. ಆಂಥರ್ಸ್ ನ ರಿಮೂವ್ ಮಾಡ್ಬಿಟ್ಟು ಐ ವಿಲ್ ಮೇಕ್ ಇಟ್ ಯುನಿಸೆಕ್ಸುವಲ್. ಓಕೆ, ದಟ್ ಈಸ್ ಕಾಲ್ಡ್ as emasculation. ಸೊ emasculation ಏನು? ರಿಮೂವಲ್ ಆಫ್ ಆಂಥರ್ ಫ್ರಮ್ ದ ಫ್ಲವರ್ ಬಡ್ ಇಸ್ ಬಿಫೋರ್ anther is called as emasculation.
ಈ ಮ್ಯಾಸ್ಕ್ಯುಲೇಷನ್ ಆಯ್ತು. ನಾವು next question ಆದ್ರ ಬರುತ್ತೆ. They can ask you the question like explain the structure of pollen grain. ಈ pollen grain ಸ್ಟ್ರಕ್ಚರ್ ನ ಫುಲ್ ಕಂಪ್ಲೀಟ್ ಡಿಸ್ಕ್ರೈಬ್ ಮಾಡಿ ಅಂತ. ಸ್ಟೂಡೆಂಟ್ಸ್ ಬೇಗ ಹೇಳಿ ಕಮೆಂಟ್ ಅಲ್ಲಿ, ಈ pollen grain ಗೆ ಎಷ್ಟು ಲೇಯರ್ ಇರುತ್ತೆ? ನಾ ಫಸ್ಟ್ ಅದು ಬಿಡಿ. Tell me students, is the pollen grain gamete ಅದು? Is pollen grain is equal to gamete? Is pollen grain equals gamete? Equals gamete ಆ? ಬೇಗ ಹೇಳಿ. pollen grain gamete ಇಲ್ಲಿ? ಬೇಗ ಹೇಳಿ ಸ್ಟೂಡೆಂಟ್ಸ್. pollen grain gamete ಬರುತ್ತಾ? ಬರಲ್ಲ. pollen grains are not the gametes. Pollen grains are not the gametes. Pollen grain is a male gametophyte. Pollen grain is a male gametophyte. ಅದನ್ನ ನೀವು ನೆನಪಿಟ್ಕೋಬೇಕು. pollen grain is the male gametophyte. ಪಾಯಿಂಟ್ ನಂಬರ್ 1 ತುಂಬಾ ಇಂಪಾರ್ಟೆಂಟ್. ಈ ತರ ಕ್ವೆಶ್ಚನ್ ನಿಮಗೆ ಎರಡು ಮೂಸ್ತಿ ಕೇಳ್ಬಿಡ್ತಾರೆ ನಿಮಗೆ. ಸೊ pollen grain is not a gamete. pollen grain gamete ಅಲ್ಲ. pollen grain is male gametophyte. It is a male gametophyte. ನೆನಪಿರುತ್ತಾ? ನೆನಪಿರುತ್ತೆ. ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಂದು pollen grain ಗೆ ಲೆಟ್ಸ್ ಸೇ ಇದನ್ನ ಮತ್ತೆ pollen grain ಇದೆ ಇಲ್ಲಿ. ಒಂದು pollen grain ಗೆ ಎಷ್ಟು ಲೇಯರ್ ಇರುತ್ತೆ? ಒಂದು pollen grain ಗೆ 2 ಲೇಯರ್ ಇರುತ್ತೆ. ಒಂದು pollen grain ಸ್ಟೂಡೆಂಟ್ಸ್ 2 ಲೇಯರ್ ಇರುತ್ತೆ. The outer layer is called as exine. The inner layer is called as intine. Now, what is exine and what is intine made up of? ಇದರಿಂದ ಆಗಿದೆ ಸ್ಟೂಡೆಂಟ್ಸ್. Pollen wall has 2 walls. Exine is hard, made up of most resistant organic material called as sporopollenin. ಸೊ ಇಲ್ಲಿ ಎಕ್ಸೈನ್ ಆಗಿದೆಯಲ್ಲ ಅದು ಸ್ಪೋರೋಪೊಲಿನ್ ಆಗಿದೆ. ಅದೇ ಇಂಟೈನ್ ಸೆಲ್ಲೋಸಿನ್ ಪೆಕ್ಟಿನ್. ಸೆಲ್ಲೋಸಿನ್ ಪೆಕ್ಟಿನ್ ನ ಇಂಟೈನ್ ಆಗಿದೆ. ಸರಿನಾ? ಇನ್ ಮೇಡ್ ಅಪ್ ಆಫ್ ಸೆಲ್ಲೋಸಿನ್ ಪೆಕ್ಟಿನ್. ನಾ ಸ್ಟೂಡೆಂಟ್ಸ್ ಈ ಎಕ್ಸೈನ್ ಮೇಲೆ ಒಂದು ಕೆಲವು ಜಾಗ ಇರುತ್ತೆ ಅಲ್ಲಿ ಎಕ್ಸೈನ್ ಇರಲ್ಲ. ಸ್ಟೂಡೆಂಟ್ಸ್, ಕ್ಯಾನ್ ಎನಿವನ್ ಟೆಲ್ ಮೀ ವಾಟ್ ಇಸ್ ದ ರೀಜನ್ ವೇರ್ ಎಕ್ಸೈನ್ ಇಸ್ ಅಬ್ಸೆಂಟ್ ಹಿಯರ್? ದಿಸ್ ರೀಜನ್ ಇಸ್ ಕಾಲ್ಡ್ as germ pore. It is called as what students? germ pore. ಇಲ್ಲಿ ಎಕ್ಸೈನ್ ಇರಲ್ಲ ಸ್ಟೂಡೆಂಟ್ಸ್. ಸರಿನಾ? ನಾ ಮೆಚೂರ್ pollen grain contains cells. 2 ಸೆಲ್ ಇರುತ್ತೆ ಇಲ್ಲಿ. ಒಂದು pollen grain ಒಳಗಡೆ 2 ತರ ಸೆಲ್ ಇರುತ್ತೆ. The large cell here is called as what students? The large cell is called as vegetative cell. ಇದು vegetative cell ಇದು. ಅದು ಬಿಟ್ರೆ ಇಲ್ಲೊಂದು ಸ್ಮಾಲ್ ಚಿಕ್ಕದಾಗಿ ಇನ್ನೊಂದು ಸೆಲ್ ಇರುತ್ತೆ. This one is called as generative cell. It is called as what students? Generative cell. So ಇಲ್ಲಿ generative cell ತುಂಬಾ ಚಿಕ್ಕದಾಗಿರುತ್ತೆ, ದೊಡ್ಡದಾಗಿರೋ vegetative cell ಇರುತ್ತೆ. ನಾ ಸ್ಟೂಡೆಂಟ್ಸ್ ನೆನಪಿಕೊಳ್ಳಿ, ಇದೇ ಜನರೇಟಿವ್ ಸೆಲ್ ಮುಂದೆ ಹೋಗ್ಬಿಟ್ಟು 2 ಮೇಲ್ ಗ್ಯಾಮೇಟ್ಸ್ ಆಗಿ ಡಿವೈಡ್ ಆಗುತ್ತೆ. ಡಿವೈಡ್ ಇಂಟು 2 ಮೇಲ್ ಗ್ಯಾಮೇಟ್ಸ್ ಇನ್ ದ ಫ್ಯೂಚರ್. 2 ಮೇಲ್ ಗ್ಯಾಮೇಟ್ಸ್ ಇನ್ ದ ಫ್ಯೂಚರ್ ಆಗಿ ಡಿವೈಡ್ ಆಗುತ್ತೆ. ಅದು ಜನರೇಟಿವ್ ಸೆಲ್. ನೆನಪಿರುತ್ತಾ? ನೆನಪಿರುತ್ತೆ ಸ್ಟೂಡೆಂಟ್ಸ್. ಸರಿನಾ? ವೆಜಿಟೇಟಿವ್ ಸೆಲ್ ಇಸ್ ಬಿಗರ್ ವಿತ್ ಲಾರ್ಜ್ ಇರ್ರೆಗ್ಯುಲರ್ ಶೇಪ್ ನ್ಯೂಕ್ಲಿಯಸ್ and generative cell is small with small nucleus. And this generative cell, it will float in the cytoplasm of the large cell. ಅದೇ ಸ್ಟೂಡೆಂಟ್ಸ್ ಇಲ್ಲಿ ಲಾರ್ಜ್ ಸೆಲ್ ಇದೆಯಲ್ಲೋ, ಇದು ವೆಜಿಟೇಟಿವ್ ಸೆಲ್. ದಿಸ್ ಇಸ್ ಆಲ್ಸೋ ಕಾಲ್ಡ್ as ಟ್ಯೂಬ್ ಸೆಲ್. ಇದರಲ್ಲಿ ಇರೋ ಬರೋ ಎಲ್ಲಾ ನ್ಯೂಟ್ರಿಯೆಂಟ್ಸ್ ಇದರಲ್ಲಿ ಇರುತ್ತೆ. ಸರಿನಾ ಸ್ಟೂಡೆಂಟ್ಸ್? ನ್ಯೂಟ್ರಿಯೆಂಟ್ಸ್ ಅದು ಇರುತ್ತೆ ಇಲ್ಲಿ. ನಾ ಸ್ಟೂಡೆಂಟ್ಸ್ ಇದು ಕೂಡ ಡಯಾಗ್ರಾಮ್ ಕೇಳ್ಬೋದು ನಿಮಗೆ. They can ask you the structure of entire flower. If flower ಕೇಳ್ಬಿಟ್ಟು ಸ್ಟೂಡೆಂಟ್ಸ್ they will ask you what are the 4 walls. ಇಲ್ಲಿ 4 ವಾಲ್ ಯಾವ್ದು ಸ್ಟೂಡೆಂಟ್ಸ್? ಬೇಗ ಹೇಳಿ. Which is the outermost wall? ಯಾರು ಹೇಳ್ತೀರಾ? ಬೇಗ ಹೇಳಿ ಸ್ಟೂಡೆಂಟ್ಸ್. ಬರುತ್ತೆ ಆಬ್ವಿಯಸ್ಲಿ ಬರುತ್ತೆ. 340 ಮೇಲೆ ಎಲ್ಲ ಚಾಪ್ಟರ್ಸ್ ಮಾಡಿದ್ರೆ ಆಬ್ವಿಯಸ್ಲಿ ಬರುತ್ತೆ. ಸ್ಟೂಡೆಂಟ್ಸ್ ಓಕೆ ಸ್ಟೂಡೆಂಟ್ಸ್ ಬೇಗ ಹೇಳಿ. Which is the outermost wall here? The outermost wall is called as calyx. ಎಲ್ಲಕ್ಕಿಂತ outermost wall ಏನಿರುತ್ತೆ? calyx ಆಗಿರುತ್ತೆ. outermost wall is called as calyx. ಇದು petal sepal ಇದೆಯಲ್ಲ ಇದು, it is called as calyx here. The second wall is called what? The second wall is called as petal or made up of corolla. Then what do we have students? Then we have the third wall, that is the androecium. Then there is the innermost wall, that is called as gynoecium. So outermost wall calyx, corolla, androecium, gynoecium. ಇಲ್ಲಿ ಸ್ಟೂಡೆಂಟ್ ನೆನಪಿರಲಿ, ಈ calyx ಮತ್ತೆ corolla ಇದೆಯಲ್ಲ, both of them are called as non-essential. They are called as what? Non-essential. ಯಾಕಂದ್ರೆ ಇದು ರೀಪ್ರೊಡಕ್ಷನ್ ನಲ್ಲಿ ಡೈರೆಕ್ಟ್ ಆಗಿ ಇನ್ವಾಲ್ವ್ಮೆಂಟ್ ಆಗಿರಲ್ಲ 2 ವಾಲ್ಸ್. ಅದೇ androecium ಮತ್ತೆ gynoecium, they are directly involved in reproduction and they are called as essential walls. They are called as what? Essential walls. ತುಂಬಾ ಇಂಪಾರ್ಟೆಂಟ್ ಇದೆ ಒಳಗಡೆ ಇರೋದು. ಸರಿನಾ?
No, students. Next. Now they can ask you, students, how does the pollination achieved in Vallisneria and seagrass? ಈ ವ್ಯಾಲಿಸ್ನೇರಿಯಾ ಮತ್ತೆ ಸೀಗ್ರಾಸ್ ಅಲ್ಲಿ ಯಾವ ತರದ್ದು ಪಾಲಿನೇಷನ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ನೋಡಿ, ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ಇದು ವ್ಯಾಲಿಸ್ನೇರಿಯಾ. ಇದು ಇಲ್ಲಿ ಏನಾಗಿದೆ, ಈ ವ್ಯಾಲಿಸ್ನೇರಿಯಾ ಮೇಲ್ ಫ್ಲವರ್ ಇದೆಯಲ್ಲ, ಮೇಲ್ ಫ್ಲವರ್ ನೀರು ಒಳಗಡೆ ಇದೆ, ಮುಳುಗೋಗ್ಬಿಟ್ಟಿದೆ, ನೀರು ಒಳಗಡೆ ಮುಳುಗೋಗ್ಬಿಟ್ಟಿದೆ ಇಲ್ಲಿ ಮೇಲ್ ಫ್ಲವರ್. ಅದೇ ಫೀಮೇಲ್ ಫ್ಲವರ್, ಅದೇ ಫೀಮೇಲ್ ಫ್ಲವರ್ ಟಾಪ್ ಅಲ್ಲಿ ನೋಡಿ, ಫೀಮೇಲ್ ಫ್ಲವರ್ ಟಾಪ್ ಇದೆ. ಯಾಕೆ? ಫೀಮೇಲ್ ಫ್ಲವರ್ ಇಸ್ ಆನ್ ದ ಟಾಪ್ ಬಿಕಾಸ್ ಆಫ್ ಲಾಂಗ್ ಸ್ಟಾಕ್. ಈ ಲಾಂಗ್ ಸ್ಟಾಕ್ ಇಂದ ಮೇಲೆ ಇದೆ ಫೀಮೇಲ್ ಫ್ಲವರ್. ನಾವು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ಹೌ ಡಸ್ ದ ಪಾಲಿನೇಷನ್ ಹ್ಯಾಪನ್ಸ್ ಹಿಯರ್? Pollination happens here because students, ಈ ಮೇಲ್ ಫ್ಲವರ್ ಇದೆಯಲ್ಲ, this male flower will be released in the water. The male flower will travel upwards and that's when the pollination takes place. That's how the pollination takes place, students. That's how the entire pollination takes place in the case of seagrass and Vallisneria, students. ಇಲ್ಲ ನಿಮಗೆ ನೋಟ್ಸ್ ಕೊಟ್ಟಿದ್ದೀನಿ, ಓದ್ಕೊಳ್ಳಿ ಒಂದ್ಸತಿ, ಸರಿನಾ? ನೋಡಿ, in Vallisneria the female flower reaches the surface of the water by long stalk. Male flowers or pollen grains are released on the surface of the water. Release ಆಗಿರುತ್ತೆ, ಮೇಲೆ ಹೋಗುತ್ತೆ. They are carried by water current and reach the stigma and achieve pollination. ಸರಿನಾ? In seagrass ಏನೋ female flower remains submerged in the water. Pollination or pollen grains are released inside the water. Some of them reach the stigma through water ಮತ್ತೆ achieve pollination. So ಇಲ್ಲಿ ಮೇನ್ ಏನಂತಂದ್ರೆ ಮೇನ್ ವಾಟರ್ ಪಾಲಿನೇಷನ್ ಆಗುತ್ತೆ, ಇಲ್ಲಿ ಮೇನ್ ವಾಟರ್ ಪಾಲಿನೇಷನ್ ಆಗುತ್ತೆ ಸ್ಟೂಡೆಂಟ್ಸ್ ಇಲ್ಲಿ, ಸರಿನಾ? ನೆಕ್ಸ್ಟ್ ಕ್ವೆಶ್ಚನ್ ದೇ ಕ್ಯಾನ್ ಆಸ್ಕ್ ಯು ಸ್ಟೂಡೆಂಟ್ಸ್, ದೇ ಕ್ಯಾನ್ ಆಸ್ಕ್ ಯು ವಾಟ್ ಇಸ್ ಕ್ಲಿಸ್ಟೋಕ್ಯಾಮಸ್ ಫ್ಲವರ್. ಆ ಜೊತೆಗೆ ಅದ್ರ ಸಿಗ್ನಿಫಿಕೆನ್ಸ್ ಏನು, ಅದರದ್ದು ಸಿಗ್ನಿಫಿಕೆನ್ಸ್ ಏನು ಸ್ಟೂಡೆಂಟ್ಸ್? ನಿಮ್ಮ ಊರ್ ಕಡೆ ಆಗುತ್ತೆ ಹೇಳಿ, ಬೇಗ ಹೇಳಿ. ಎಷ್ಟೊಂದು ಜನ ಅವ್ರ ಮಾವಂದು ಮಗಳನ್ನ ಮದುವೆ ಆಗ್ಬಿಡ್ತಾರೆ, ಮನೆಯಲ್ಲೇ ಮದುವೆ ಮಾಡ್ತವ್ರೆ, ಸರಿನಾ? ಮಾವನ ಮಗಳನ್ನೇ ಮದುವೆ ಮಾಡ್ಕೊಂಡ್ಬಿಡ್ತಾರೆ. ಏನದು ಅರ್ಥ? ಅರ್ಥ ಏನಂತಂದ್ರೆ ಇಲ್ಲೂ ಕೂಡ there is something called ಕ್ಲಿಸ್ಟೋಕ್ಯಾಮಸ್ ಫ್ಲವರ್ಸ್. ಏನಾಗುತ್ತೆ ಯೋಚನೆ ಮಾಡಿ, ಕ್ಲಿಸ್ಟೋಕ್ಯಾಮಸ್ ಫ್ಲವರ್ಸ್ ಓಪನ್ ಆಗಲ್ಲ. ಲೆಟ್ಸ್ ಸೇ ಇದು ನಿಮ್ದು ಸಾಯಿಲ್ ಅನ್ಕೊಳ್ಳಿ, ಇದು ನಿಮ್ದು ಸಾಯಿಲ್, ಇದು ಇಲ್ಲಿ ಮೇಲೆ ಪ್ಲಾಂಟ್ ಬೆಳೀತಾ ಇದೆ, ಇಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ರೂಟ್ಸ್ ಇದೆ, ಇಲ್ಲಿ ಅಂಡರ್ ಗ್ರೌಂಡ್ ಅಲ್ಲಿ ರೂಟ್ಸ್ ಇದೆ. ಈ ಫ್ಲವರು ಇಲ್ಲಿ ಒಳಗಡೆ ಬರುತ್ತೆ, ಅಂಡರ್ ಗ್ರೌಂಡ್ ಬರುತ್ತೆ. ಯೋಚನೆ ಮಾಡಿ, ಇಲ್ಲಿ ಫ್ಲವರು, ಸರಿನಾ? ಈ ಫ್ಲವರು ಅಂಡರ್ ಗ್ರೌಂಡ್ ಅಲ್ಲಿ ಈ ತರ ಬರುತ್ತೆ, ಸರಿನಾ? ಸೊ ದ ಕ್ಲಿಸ್ಟೋಕ್ಯಾಮಸ್ ಫ್ಲವರ್ಸ್ ಡು ನಾಟ್ ಓಪನ್ ಆಗಲ್ಲ, ಅಂಡರ್ ಗ್ರೌಂಡ್ ಇರ್ತದೆ. ಸೊ ನೀವೇ ಯೋಚನೆ ಮಾಡಿ, ಈ ಫ್ಲವರು ಅಂಡರ್ ಗ್ರೌಂಡ್ ಇದೆ, ಓಪನ್ ಆಗ್ತಾ ಇಲ್ಲ. ಇಲ್ಲಿ ಕ್ರಾಸ್ ಪಾಲಿನೇಷನ್ ಆಗ್ಬೋದಾ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಇಸ್ ದೇರ್ ಅ ಚಾನ್ಸ್ ಫಾರ್ ಕ್ರಾಸ್ ಪಾಲಿನೇಷನ್ ಸ್ಟೂಡೆಂಟ್ಸ್? ಬೇಗ ಹೇಳಿ. ಸಾಧ್ಯನೇ ಇಲ್ಲ ಸ್ಟೂಡೆಂಟ್ಸ್, ಇಲ್ಲಿ ಕ್ರಾಸ್ ಪಾಲಿನೇಷನ್ ಆಗಕ್ಕೆ ಚಾನ್ಸೇ ಇಲ್ಲ. ಸೊ ದೇರ್ ಇಸ್ ಓನ್ಲಿ ಅಂಡ್ ಓನ್ಲಿ ಸೆಲ್ಫ್ ಪಾಲಿನೇಷನ್. ಇಲ್ಲಿ ಯಾವತ್ತೂ ಕೂಡ ಬರೀ ಸೆಲ್ಫ್ ಪಾಲಿನೇಷನ್ ಆಗುತ್ತೆ, ಯಾವಾಗೂ ಆಗುತ್ತೆ, ದೇರ್ ಆರ್ ನೋ ಎಕ್ಸೆಪ್ಷನ್ ಹಿಯರ್. ಆಮೇಲೆ ಕ್ಲಿಸ್ಟೋಕ್ಯಾಮಸ್ ಫ್ಲವರ್ಸ್ ಇಂದ ಏನಾಗುತ್ತೆ ಅಂತಂದ್ರೆ ದೇರ್ ಇಸ್ ಆಲ್ವೇಸ್ ಅಶ್ಯೂರ್ಡ್ ಸೆಟ್ ಆಫ್ ಸೀಡ್ಸ್. ಯಾವತ್ತೂ ಕೂಡ ಇಲ್ಲಿ ಸೀಡ್ಸ್ ಫಾರ್ಮೇಶನ್ ಆಗುತ್ತೆ, ಸರಿನಾ? ಸಿಗ್ನಿಫಿಕೆನ್ಸ್ ಕ್ಲಿಸ್ಟೋಕ್ಯಾಮಸ್ ಫ್ಲವರ್ಸ್ ಆರ್ ಇನ್ವೇರಿಯಬ್ಲಿ ಆಟೋಗ್ಯಾಮಸ್, ಸೆಲ್ಫ್ ಪಾಲಿನೇಷನ್ ಆಗುತ್ತೆ ಇಲ್ಲಿ, as there is no chance of allogamy. ಕ್ಲಿಸ್ಟೋಕ್ಯಾಮಸ್ ಫ್ಲವರ್ಸ್ ಪ್ರೊಡ್ಯೂಸ್ ಸೀಡ್ಸ್. ನೋಡಿ ಏನಾಗುತ್ತೆ ಇಲ್ಲಿ, assured seeds ಬರುತ್ತೆ. ಇಲ್ಲಿ ಏನ್ ಬರುತ್ತೆ? assured set of seeds even in the absence of pollinators. So ಕ್ಲಿಸ್ಟೋಕ್ಯಾಮಸ್ ಫ್ಲವರ್ಸ್ ಗೆ ಪಾಲಿನೇಟರ್ಸ್ ಅವಶ್ಯಕತೆನೇ ಇಲ್ಲ. ಟ್ರೂ ಆರ್ ಫಾಲ್ಸ್? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ ಸ್ಟೂಡೆಂಟ್ಸ್. ಕ್ಲಿಸ್ಟೋಕ್ಯಾಮಸ್ ಫ್ಲವರ್ಸ್ ಗೆ ಪಾಲಿನೇಟರ್ಸ್ ಅವಶ್ಯಕತೆನೇ ಇಲ್ಲ, ಅವ್ರು ಬೇಕಾಗೇ ಇಲ್ಲ ಪಾಲಿನೇಟರ್ಸ್. ಟ್ರೂ ಆರ್ ಫಾಲ್ಸ್? ಟ್ರೂ. ಅದಕ್ಕೆ ಪಾಲಿನೇಟರ್ಸ್ ಬೇಡ, ಸರಿನಾ? ವಾಟ್ ಈಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್? ಏನಪ್ಪ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತಂದ್ರೆ ನಾವು ಬೈ ವಿಚ್ ಟೆಕ್ನಿಕ್ ಇಸ್ ಇಟ್ ಅಚೀವ್ಡ್? ನಾವು ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ವಾಟ್ ಈಸ್ ದ ಮೀನಿಂಗ್ ಆಫ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂದ್ರೆ ಏನು ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ನಿಮ್ ಎಷ್ಟು ಜನಕ್ಕೆ ಮಾವಿನಕಾಯಿ ತುಂಬಾ ಇಷ್ಟ? ಎಷ್ಟು ಜನಕ್ಕೆ ಮಾವಿನ ಹಣ್ಣು ತುಂಬಾ ಇಷ್ಟ? ನಂಗೆ ತುಂಬಾ ಇಷ್ಟ ಮಾವಿನ ಹಣ್ಣು. ಸೇ ಲೆಟ್ಸ್ ಸೇ ಐ ಹ್ಯಾವ್ ಮ್ಯಾಂಗೋ ಹಿಯರ್. ಲೆಟ್ಸ್ ಸೇ ಐ ಹ್ಯಾವ್ ಮ್ಯಾಂಗೋ 1 ಹಿಯರ್, ಮ್ಯಾಂಗೋ ಎ ಅಂಡ್ ಮ್ಯಾಂಗೋ ಬಿ. ಏನಪ್ಪ ಡಿಫರೆನ್ಸ್ ಎರಡು ಮ್ಯಾಂಗೋದಲ್ಲಿ? ಈ ಮ್ಯಾಂಗೋ ಎ ಇದೆಯಲ್ಲ, ಇದು ತುಂಬಾ ಸ್ವೀಟು ಬಟ್ ತುಂಬಾ ಸ್ಮಾಲ್ ಮ್ಯಾಂಗೋ, ಇದು ತುಂಬಾ ಚಿಕ್ಕದಾಗಿದೆ ಮ್ಯಾಂಗೋದು. ಅದೇ ಮ್ಯಾಂಗೋ ಬಿ ಇದೆಯಲ್ಲ, ತುಂಬಾ ನಾಟ್ ಸ್ವೀಟೇ ಇಲ್ಲ, ಇದು ಸ್ವೀಟೇ ಇಲ್ಲ, ನಾಟ್ ಸ್ವೀಟ್. ಏನಾಗಿದೆ? ಬಟ್ ವೆರಿ ಲಾರ್ಜ್ ಮ್ಯಾಂಗೋ ಇದು. ಏನಿದು? ಲಾರ್ಜ್ ಮ್ಯಾಂಗೋ. ಸೊ ಅವಾಗ ಏನ್ ಮಾಡ್ತೀವಿ ಸ್ಟೂಡೆಂಟ್ಸ್? ಅವಾಗ ಏನ್ ಮಾಡ್ತೀವಿ ನಾವು? ದೆನ್ ವಿ ಡೂ ಸಮಥಿಂಗ್ ಕಾಲ್ಡ್ ಎಸ್ ಸೆಲೆಕ್ಟಿವ್ ಹೈಬ್ರಿಡೈಸೇಷನ್. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ ಸ್ಟೂಡೆಂಟ್ಸ್, ನಾವು ಈ ಮ್ಯಾಂಗೋ ಮತ್ತೆ ಈ ಮ್ಯಾಂಗೋ ಅಲ್ಲಿ ಕ್ರಾಸ್ ಮಾಡ್ತೀವಿ. ಅವಾಗ ಏನ್ ಮಾಡ್ತೀವಿ? ನಮಗೆ ಏನ್ ಸಿಗತ್ತೆ? ಹೋಪ್ಫುಲಿ ಲಕ್ ಇದ್ರೆ ನಮ್ಗೆ ಒಂದು ಸ್ವೀಟ್ ಮ್ಯಾಂಗೋ ಸಿಗತ್ತೆ, ಮತ್ತೆ ತುಂಬಾ ಲಾರ್ಜ್ ಆಗಿರುತ್ತೆ. ಸೊ ದಿಸ್ ಮ್ಯಾಂಗೋ ಅಕಸ್ಮಾತ್ ನಮ್ಗೆ ಸಿಕ್ಬಿಟ್ರೆ
ದಿಸ್ ಇಸ್ ಸುಪೀರಿಯರ್ ರೈಟ್ ನಾವು, ದಿಸ್ ಇಸ್ ಸುಪೀರಿಯರ್ ರೈಟ್, ಸುಪೀರಿಯರ್ ಮ್ಯಾಂಗೋ ಇದು, ಏನಿದು ಸುಪೀರಿಯರ್ ಮ್ಯಾಂಗೋ ಆಗುತ್ತೆ ಈಗ, ಇದು ಸ್ವೀಟ್ ಇದೆ, ಲಾರ್ಜ್ ಇದೆ. ದಿಸ್ ಇಸ್ ಕಾಲ್ಡ್ ಆಸ್ ಹೈಬ್ರಿಡೈಸೇಷನ್, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಅಂತ ಕರಿತೀವಿ ನಾವು ಇದನ್ನ. ಅರ್ಥ ಮಾಡ್ಕೊಳ್ಳಿ ಇದು ಹೆಂಗ್ ಬರುತ್ತೆ ಅಂತ. ಸ್ಟೂಡೆಂಟ್ಸ್, ದೇರ್ ಆರ್ 3 steps ಇನ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, 3 steps. ಏನಪ್ಪ ಅದು? ಫಸ್ಟ್ ಸ್ಟೆಪ್ ಅಂದ್ರೆ ಏನು? ಫಸ್ಟ್ ಸ್ಟೆಪ್ ಇಸ್ ಕಾಲ್ಡ್ ಆಸ್ ಬ್ಯಾಗಿಂಗ್, ಫಸ್ಟ್ ಸ್ಟೆಪ್ ಇಸ್ ಕಾಲ್ಡ್ ಆಸ್ ಇಮ್ಯಾಸ್ಕ್ಯುಲೇಷನ್. ಆಗ್ಲೇ ಹೇಳಿದ್ನಲ್ಲ ಇಮ್ಯಾಸ್ಕ್ಯುಲೇಷನ್ ಅಂದ್ರೆ ಏನು? ಇಮ್ಯಾಸ್ಕ್ಯುಲೇಷನ್ ನಾವು ಆಂಥರ್ ರಿಮೂವ್ ಮಾಡ್ತಿದ್ವಿ. ಸೆಕೆಂಡ್ ಸ್ಟೆಪ್ ಇಸ್ ಕಾಲ್ಡ್ ಆಸ್ ಬ್ಯಾಗಿಂಗ್. ಸ್ಟೂಡೆಂಟ್ಸ್, ಕ್ವಶನ್, ಯಾಕೆ ಬ್ಯಾಗಿಂಗ್ ಮಾಡಬೇಕು? ಅರ್ಥ ಏನು ಅಂದ್ರೆ, ಒಂದು ಫ್ಲವರ್ದು ಇಮ್ಯಾಸ್ಕ್ಯುಲೇಷನ್ ಮಾಡಾದ್ಮೇಲೆ ಅದನ್ನ ಒಂದು ಪ್ಲಾಸ್ಟಿಕ್ ಕವರ್ನ ಕವರ್ ಮಾಡ್ಬಿಡ್ತೀವಿ, ಬ್ಯಾಗಿಂಗ್ ಅಂತ. ಯಾಕೆ? ಟು ಪ್ರಿವೆಂಟ್ ಅನ್ವಾಂಟೆಡ್ ಪಾಲಿನ್ ಗ್ರೇನ್ಸ್ ಬಂದು ಲ್ಯಾಂಡ್ ಆಗೋದನ್ನ ಪ್ರಿವೆಂಟ್ ಮಾಡೋದಕ್ಕೆ, ಅನ್ವಾಂಟೆಡ್ ಪಾಲಿನೇಷನ್ ಸ್ಟಾಪ್ ಮಾಡೋದಕ್ಕೆ ಬ್ಯಾಗಿಂಗ್ ಮಾಡ್ತೀವಿ. ಅದಾದ್ಮೇಲೆ ಏನು? ಬ್ಯಾಗ್ ನ ರಿಮೂವ್ ಮಾಡಿ ನಾವು ಬೇಕಾದ ಪಾಲಿನ್ ಗ್ರೇನ್ಸ್ ಆಡ್ ಮಾಡ್ತೀವಿ, ಆಮೇಲೆ ರೀಬ್ಯಾಗಿಂಗ್ ಮಾಡ್ತೀವಿ. ರೀಬ್ಯಾಗಿಂಗ್ ಮಾಡಿದ್ಮೇಲೆ ಟ್ಯಾಗ್ ಕೂಡ ಹಾಕ್ಬೋದು, ಒಂದು ಟ್ಯಾಗ್ ಕೂಡ ಹಾಕ್ಬೋದು ಅದ್ಮೇಲೆ, ಸರ್ನಾ? ನೆಕ್ಸ್ಟ್ ಕ್ವಶನ್ ನೋಡಿ. What is pollination? Mention any 4 features of wind pollination. What is pollination? Any 4 properties of wind pollination. Students, ಇದು ನಿಮ್ದು ಆನ್ಸರ್. ಸ್ಟೂಡೆಂಟ್ಸ್, ನೀವು ಯೋಚನೆ ಮಾಡಿ. ಸ್ಟೂಡೆಂಟ್ಸ್, ನೀವು ಎಷ್ಟು ಜನ ಮದುವೆ ಹೋಗಿದ್ದೀರಿ? ರೀಸೆಂಟ್ ಆಗಿ ಮದುವೆ ಹೋಗಿದ್ದೀರಾ? ಬೇಗ ಹೇಳಿ. ಎಷ್ಟು ಜನ ರೀಸೆಂಟ್ ಆಗಿ ಮದುವೆ ಹೋಗಿದ್ದೀರಾ? ಅದು ಮದುವೆ ಇತ್ತು, ನೀವು ನೋಟಿಸ್ ಮಾಡಿರ್ಬೋದು ಸ್ಟೂಡೆಂಟ್ಸ್, ಮದ್ವೆಲಿ ಇಬ್ಬರು ತರ ಬರ್ತಾರೆ. ಒಬ್ಬರು ಮದ್ವೆದಲ್ಲಿ ಇಬ್ಬರು ತರ ಜನ ಬರ್ತಾರೆ. ಒಬ್ರು ಬೇಕಾದ ಬಟ್ಟೆ ಹಾಕೊಂಡ್ ಬರ್ತಾರೆ, ಅವ್ರು ಕೇರೆ ಮಾಡಲ್ಲ, ನನ್ನ ಯಾರು ನೋಡ್ತಾರೆ ಯಾರು ನೋಡಲ್ಲ ಅಂತ ಕೇರೆ ಮಾಡಲ್ಲ ಅವರು. ಮದ್ವೆದಲ್ಲಿ ಮನೇಲಿ ಹಾಕೊಂಡು ಬಟ್ಟೆ ಹಂಗೆ ಹಾಕೊಂಡ್ ಬಂದ್ಬಿಡ್ತಾರೆ ಮದ್ವೆಗೆ. ಸೆಕೆಂಡ್ ಕ್ಯಾಟಗರಿ ಏನು? ಸೆಕೆಂಡ್ ಕ್ಯಾಟಗರಿ ಯಾರಂದ್ರೆ, ಅವರೇ ಗಂಡು ಹಣ್ಣು ಅನ್ಕೊಂಡ್ಬಿಡ್ತಾರೆ, ಅವರೇ ಗಂಡು ಮತ್ತೆ ಹೆಣ್ಣು ಅನ್ಕೊಂಡ್ಬಿಟ್ಟು, ಅವರೇ ಮದ್ವೆ ಗಂಡು ಮದ್ವೆ ಹೆಣ್ಣು ಅನ್ಕೊಂಡ್ಬಿಟ್ಟು ಇರೋಬ್ಬರ ಎಲ್ಲ ಹೊಸ ಬಟ್ಟೆ ಹಾಕೊಂಡ್ ಬಂದ್ಬಿಡ್ತಾರೆ. ಇದು ಫಸ್ಟ್ ಕ್ಯಾಟಗರಿ ತರ ಇವರೇನು ಫಸ್ಟ್ ಕ್ಯಾಟಗರಿ. ಇವರು ಈ ಫ್ಲವರ್ಸ್ ದೇ ಡೋಂಟ್ ವಾಂಟ್ ಟು ಅಟ್ರಾಕ್ಟ್ ಎನಿವನ್, ಯಾರು ಅಟ್ರಾಕ್ಷನ್ ಮಾಡೋದು ಬೇಕಾಗಿಲ್ಲ, ಆರಾಮಾಗಿ ಸಿಂಪಲ್ ಆಗಿರ್ತಾರೆ. ಈ ಫ್ಲವರ್ಸ್ ಸಿಂಪಲ್ ಆಗಿರುತ್ತೆ, ಸರಿನಾ? ಈ ವಿಂಡ್ ಪಾಲಿನೇಷನ್ ಏನಾಗ್ತದೆ ಸ್ಟೂಡೆಂಟ್ಸ್, ಫ್ಲವರ್ಸ್ ಆರ್ ವೆರಿ ಸ್ಮಾಲ್ ಇನ್ ಇನ್ಕಾನ್ಸ್ಪಿಷಿಯಸ್. ಫ್ಲವರ್ ಏನ್ ದೊಡ್ಡದಾಗಿರಲ್ಲ, ಇಲ್ಲಿ ಚಿಕ್ಕ ಫ್ಲವರ್ಸ್ ಇರುತ್ತೆ, ಕಾಣೋದು ನಡೆಯುತ್ತೆ, ಸರಿನಾ? ಕಲರ್ಲೆಸ್, ಓಡರ್ಲೆಸ್, ನೆಕ್ಟರ್ಲೆಸ್ ಫ್ಲವರ್ಸ್. ಕಲರ್ ಇಲ್ಲ ಇದರಲ್ಲಿ, ಕಲರ್ ಇರಲ್ಲ ಇದು, ಸರಿನಾ? ಆಮೇಲೆ ಸ್ಮೆಲ್ಲು ಬರ್ತಾ ಇಲ್ಲ, ನೆಕ್ಟರು ಇಲ್ಲ. ಇವ್ರು ಕೇರ್ ಮಾಡಲ್ಲ. ಯಾಕೆ ಕೇರ್ ಮಾಡ್ಬೇಕು? ಯಾರನ್ನ ಅಟ್ರಾಕ್ಟ್ ಮಾಡ್ಬೇಕಾ? ಮಾಡಂಗಿಲ್ಲ ಅಟ್ರಾಕ್ಟ್ ಯಾರನ್ನು. ಚಿಲ್ಲಾಗಿ ಆರಾಮಾಗಿರ್ತಾರೆ ಇವರು, ಸರಿನಾ? ಫ್ಲವರ್ಸ್ ಆರ್ ಪ್ಯಾಕ್ಡ್ ಇಂಟು ಇನ್ಫ್ಲೋರೆಸೆನ್ಸ್. ಇವರೇನು ಗ್ರೂಪ್ ಅಲ್ಲಿ ಬರ್ತಾರೆ, ಈ ಫ್ಲವರ್ಸ್ ಗ್ರೂಪ್ ಅಲ್ಲಿ ಇರುತ್ತೆ. ಗ್ರೂಪ್ ಅಲ್ಲಿ ಒಂದ್ ಒಳ್ಳೆ ಗ್ರೂಪ್ ಮಾಡ್ಬಿಟ್ಟು ದೊಡ್ಡದಾಗ ಕಾಣಿಸ್ಕೊಳೋದಕ್ಕೆ ಗ್ರೂಪ್ ಅಲ್ಲಿ ಇರುತ್ತೆ ಅವಾಗೂ. ಪೋಲನ್ ಗ್ರೇನ್ಸ್ ಆರ್ ಲೈಟ್ ಅಂಡ್ ಡ್ರೈ. ಯಾಕೆ? ವಿಂಡ್ ಪಾಲಿನೇಷನ್ ಆಗಬೇಕು. ಸೊ ಪೋಲನ್ ಗ್ರೇನ್ಸ್ ಲೈಟ್ ಆಗಿರ್ಬೇಕು, ಟ್ರಾವೆಲ್ ಮಾಡ್ಬೇಕು ಡಿಸ್ಟೆನ್ಸ್. ಓಕೆ, ಪೋಲನ್ ಗ್ರೇನ್ಸ್ ಆರ್ ಡಸ್ಟಿ ಅಂಡ್ ನಾನ್ ಸ್ಟಿಕ್ಕಿ. ಆಬ್ವಿಯಸ್ಲಿ ನಾನ್ ಸ್ಟಿಕ್ಕಿ ಹಾಕಿರ್ಬೇಕಂದ್ರೆ ಬೇರೆ ಆ ಕಡೆ ಅಂಟ್ಕೋಬಾರ್ದು, ಅಂಟ್ಕೊಂಡ್ಬಿಟ್ರೆ ವೇಸ್ಟ್, ಸರಿನಾ? ವೆಲ್ ಎಕ್ಸ್ಪೋಸ್ ಸ್ಟೇಮನ್, ಫೆದರಿ ಸ್ಟಿಗ್ಮಾ. ಯಾಕೆ ಫೆದರಿ ಸ್ಟಿಗ್ಮಾ ಬೇಕು? ಸ್ಟಿಗ್ಮಾ ಇಸ್ ಫೆದರಿ ಬಿಕಾಸ್ ಸ್ಟಿಗ್ಮಾ ಏನ್ ಮಾಡುತ್ತೆ ಗೊತ್ತಾ? ಈಗ ಸ್ಟಿಗ್ಮಾ ಇಲ್ಲಿ ಪೋಲನ್ ಗ್ರೇನ್ಸ್ ಟ್ರಾಪ್ ಮಾಡ್ಕೊಂಡ್ಬಿಡುತ್ತೆ, ಸ್ಟೂಡೆಂಟ್ಸ್. ಅದಾದ್ಮೇಲೆ ಹಿಯರ್ ಯೂನಿ ಓವಲ್ಡ್ ಪೀಸಲ್ ಇರುತ್ತೆ. ಏನಂದ್ರೆ ಏನು? ಸಿಂಗಲ್ ಓವ್ಯೂಲ್ ಇನ್ ಓವರಿ. ಒಂದು ಓವರಿಲಿ ಸಿಂಗಲ್ ಓವ್ಯೂಲ್ ಮಾತ್ರ ಇರುತ್ತೆ. ಸೊ ಆಲ್ ಆಫ್ ದೀಸ್ ಆರ್ ಫೀಚರ್ಸ್ ಫಾರ್ವರ್ಡ್ ವಿಂಡ್ ಪಾಲಿನ್ ಫ್ಲವರ್ಸ್. ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್. ಆ ತರನೇ ಇನ್ಸೆಕ್ಟ್ ನೋಡಿ, ನೀವೇ ನೋಡಿ, ಇದು ಇನ್ಸೆಕ್ಟ್ ನೋಡಿ. ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್. ಯಾವ ಫ್ಲವರ್ ಅಲ್ಲಿ ಇನ್ಸೆಕ್ಟ್ಸ್ ಬಂದು ಪಾಲಿನೇಷನ್ ಮಾಡ್ತಿದೆಯಲ್ಲ, ಅಲ್ಲಿ ಏನಿರುತ್ತೆ ಫೀಚರ್ಸ್ ಅರ್ಥ ಮಾಡ್ಕೊಂಡು ಸ್ಟೂಡೆಂಟ್ಸ್. ಇವರು ಶೋ ಆಫ್ ಅವರು ಏನ್ ಮಾಡ್ತಾರೆ? ಒಂದು ಶರ್ಟ್ ಮೇಲೆ ಒಂದು ಇನ್ನೊಂದು ಶರ್ಟ್ ಮೇಲೆ ಇನ್ನೊಂದು ಜಾಕೆಟ್ ಮೇಲೆ ಇನ್ನೊಂದು ಜಾಕೆಟ್, ಒಂದು ಟೋಪಿ, ಬೆಲ್ಟ್, ಇರೋಬರೋ 4-5 ಸಾಕ್ಸ್, 3-4 ಶೂ, ಫುಲ್ ಜಿಂಚಾಕ್ ಆಗಿ ಒಳ್ಳೆ ಗೋಲ್ಡ್ ಚೈನ್ ಹಾಕೊಂಡಿ ಬಂದ್ಬಿಡ್ತಾರೆ ಮದ್ವೆಗೆ. ಅವರೇ ಮದ್ವೆಗಳು ಅನ್ಕೊಂಡ್ಬಿಡ್ಬೇಕು ಯಾರಾದ್ರು, ಸರಿನಾ? ಇವ್ರು ಆ ಕ್ಯಾಟಗರಿ ಇವರು. ಯಾಕೆ? ಇವ್ರು ಫುಲ್ ಶೋ ಆಫ್ ಮಾಡ್ತಾರೆ. ಏನಪ್ಪಾ? ಶೋ ಅಂಡ್ ಬ್ರೈಟ್ಲಿ ಕಲರ್ಡ್ ಫ್ಲವರ್ಸ್. ಇಲ್ಲಿ ಫ್ಲವರ್ಸ್ ಏನು ಮಿಂಚಿಂಗ್ ಆಗಿರುತ್ತೆ, ಮಿಂಚಿಂಗು, ಸರಿನಾ? ಸ್ಮಾಲ್ ಫ್ಲವರ್ಸ್ ಗ್ರೂಪ್ ಇಂಟು ಕಾನ್ಸ್ಪಿಷಿಯಸ್. ಎಲ್ಲ ಸ್ಮಾಲ್ ಫ್ಲವರ್ಸ್ ಒಟ್ಟಿಗೆ ಗುಂಪಲ್ಲಿ ಹಾಕೊಂಡ್ಬಿಟ್ಟಿರ್ತಿದ್ರು. ಲ್ಯಾಂಡಿಂಗ್ ಪ್ಲಾಂಟ್ ಫಾರ್ಮ್ ಆರ್ ಹನಿ ನೆಕ್ಟರ್ ಗೈಡ್ ಸೆಲ್ಯುಲರ್ ಪ್ರೊಡ್ಯೂಸ್ ಓಡರ್. ಒಂದು ಸೆಂಟ್ ಬಾಟ್ಲಿ ಫುಲ್ ಹೊಡ್ಕೊಂಡ್ಬಿಡ್ತಾರೆ, ಫುಲ್ ಒಂದು ಬಾಟ್ಲ್ ಖಾಲಿ ಮಾಡ್ಕೊಂಡ್ಬರ್ಬೇಕು ಇವರು ಮದುವೆ ಬರ್ಬೇಕಾದ್ರೆ, ಸರಿನಾ? ಸೊ ಪ್ರೊಡ್ಯೂಸ್ ಓಡರ್ ಪ್ರೆಸೆಂಟ್. ಇಲ್ಲ ಕೆಟ್ಟ ಸ್ಮೆಲ್ ಕೂಡ ಕೊಡ್ಬೋದು, ಸರಿನಾ ಸ್ಟೂಡೆಂಟ್ಸ್? ನಾವು ಸೆಕ್ರೇಷನ್ ಆಫ್ ನೆಕ್ಟರ್ ಪ್ರೊಡ್ಯೂಸ್ ಎಡಿಬಲ್ ಪೋಲನ್ ಪ್ರೊಡ್ಯೂಸ್ ಮಾಡುತ್ತೆ. ಸ್ಟೂಡೆಂಟ್ಸ್ ನೆನಪಿಕೊಳ್ಳಿ, ಆಲ್ ಆಫ್ ದೀಸ್ ಕ್ಯಾಟಗರೀಸ್ ರೈಟ್, ದೇ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಪೋಲನ್ ರಿವಾರ್ಡ್. ಅವರು ಪಾಲಿನೇಷನ್ ಆಗ್ಬೇಕಂದ್ರೆ ದೇ ವಿಲ್ ಗಿವ್ ಸಮಥಿಂಗ್ ಇನ್ ರಿಟರ್ನ್, ಸ್ಟೂಡೆಂಟ್ಸ್ ನೆನಪಿರ್ಲಿ, ಸರಿನಾ? ಸ್ಟೂಡೆಂಟ್ಸ್, ಇದು ನಿಮ್ ಬೆಳಗ್ಗೆ ಮಾಡಿದಾಗಲೇ ಸ್ಟೂಡೆಂಟ್ಸ್, ಇದನ್ನಾಗಲೇ ಬೆಳಗ್ಗೆ ಮಾಡಿದ್ದೆ. ವಾಟ್ ಟೈಮ್ ಇಲ್ ಎಂಡ್ ಗೊತ್ತಿಲ್ಲ ಕೊಂಡ್ರೆ ನೋಡೋದ, ಯಾವಾಗ ಮುಗೀತು ನೋಡೋದ. ಸ್ಟೂಡೆಂಟ್ಸ್, ಈ ಕ್ವೆಶ್ಚನ್ ನೋಡಿ ಸ್ಟೂಡೆಂಟ್ಸ್, ಈ ಕ್ವೆಶ್ಚನ್ ಅಲ್ಲಿ ಸಿಂಪಲ್, ಈ ಡಯಾಗ್ರಾಮ್ ಅಲ್ಲಿ
ನಿಮ್ಗೆ ಎಕ್ಸಾಮಿನೇಷನ್ ಡಯಾಗ್ರಾಮ್ ಬರೀ ಕೇಳ್ಬೋದು. ಅದು ಬಿಟ್ರೆ ಸ್ಟೂಡೆಂಟ್ಸ್ ನಿಮ್ಗೆ ಏನ್ ಕೇಳ್ತಾರೆ, ಫಂಕ್ಷನ್ ಕೇಳ್ತಾರೆ. ವಾಟ್ ಇಸ್ ಅ ಫಂಕ್ಷನ್ ಆಫ್ ಎಪಿಡರ್ಮಿಸ್ ಎಂಡೋಥೀಸಿಯಂ ಮಿಡಲ್ ಲೇಯರ್? ಯಾರ್ದು ಹೇಳ್ತೀರಾ ಬೇಗ ಹೇಳಿ ಸ್ಟೂಡೆಂಟ್ಸ್, ಯಾರ್ದು ಹೇಳ್ತೀರಾ ಬೇಗ ಹೇಳಿ. ಈ ಎಪಿಡರ್ಮಿಸ್ ಎಂಡೋಥೀಸಿಯಂ ಮಿಡಲ್ ಲೇಯರ್ ಮೇನ್ ಫಂಕ್ಷನ್ ಏನು? ಪ್ರೊಟೆಕ್ಷನ್. ಅದೇ ಇಲ್ಲಿ ಟಪೀಟಮ್ ದ ಇನ್ನರ್ ಮೋಸ್ಟ್ ಲೇಯರ್, ವಾಟ್ ಇಸ್ ದ ಫಂಕ್ಷನ್? ಪ್ರೊವೈಡಿಂಗ್ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಪ್ರೊವೈಡ್ ಮಾಡಿದ್ರೆ ಟಪೀಟಮ್, ಸರಿನಾ? ಅದು ಬಿಟ್ರೆ ಏನ್ ಕೇಳ್ತಾರೆ ನಿಮ್ಗೆ ಇಲ್ಲಿ? ಈ ಡಯಾಗ್ರಾಮ್ ಮಾಡಕ್ ಕೇಳ್ತಾರೆ ಅಷ್ಟೇ, ಅದು ಬಿಟ್ಟು ಏನ್ ಕೇಳಕ್ ಹೋಗಲ್ಲ ಸ್ಟೂಡೆಂಟ್ಸ್ ಇಲ್ಲಿ. ನಾ ಸ್ಟೂಡೆಂಟ್ಸ್ ಈ ಡಯಾಗ್ರಾಮ್ ನೋಡಿ ಸ್ಟೂಡೆಂಟ್ಸ್, ಈ ಡಯಾಗ್ರಾಮ್ ನೋಡಿ, ಈ ಡಯಾಗ್ರಾಮ್ ಇದೆಯಲ್ಲ ಇಲ್ಲಿ, is this diagram students, is this diagram female gametophyte? Tell me yes or no. Is this diagram female gametophyte? Is this diagram female gametophyte? Bega heli. Is this diagram female gametophyte? No, this is not the female gametophyte. So idu female gametophyte alla antandre female gametophyte alli idu female gametophyte embryosac. Yenge male gametophyte is pollen grain, illi embryosac is the female gametophyte. Embryosac is the female gametophyte. Ovule is not female gametophyte alla adu. Embryosac is female gametophyte. ನೆನಪಿರಲಿ, ಅದು ಸ್ಮಾಲ್ ಕಾನ್ಸೆಪ್ಟ್, ಕ್ವೆಶ್ಚನ್ 1 ಮಾರ್ಕ್ ಬರ್ಬೋದು ನಿಮಗೆ, ಸರಿನಾ ಸ್ಟೂಡೆಂಟ್ಸ್? ಇಲ್ಲಿ ಏನ್ ಕೇಳ್ತಾರೆ ನಿಮಗೆ? ಈ ಡಯಾಗ್ರಾಮ್ ಕೇಳ್ತಾರೆ. ಈ ಡಯಾಗ್ರಾಮ್ ಮಾಡ್ಬೇಕು ನೀವು ಸ್ಟೂಡೆಂಟ್ಸ್, ಈ ಡಯಾಗ್ರಾಮ್ ಮಾಡ್ಬೇಕು ನೀವು, ಇಲ್ಲಿ ಡಯಾಗ್ರಾಮ್ ಮಾಡ್ಲೇಬೇಕು, ಟ್ರೈ ಮಾಡ್ಕೊಂಬಿಡಿ ಒಂದ್ಸತಿ, ಸರಿನಾ? ನಾ ಸ್ಟೂಡೆಂಟ್ಸ್ ನಾ ಏನ್ ಕ್ವಶನ್ ಕೇಳ್ಬೋದು? ವಾಟ್ ಇಸ್ ದ ಫಂಕ್ಷನ್ ಆಫ್ ಫಿಲಿಫಾರ್ಮ್ ಅಪಾರಟಸ್? ಇದು ಸೇಮ್ ಆಗಲಿ, ವಿಂಡ್ ಪಾಲಿನೇಷನ್ ಬಂತು. ವಾಟ್ ಇಸ್ ದ ಫಂಕ್ಷನ್ ಆಫ್ ಫಿಲಿಫಾರ್ಮ್ ಅಪಾರಟಸ್ ಸ್ಟೂಡೆಂಟ್ಸ್? ಏನು? Filiform apparatus plays an important role in guiding the pollen tube to penetrate into synergids. So ಏನ್ ಮಾಡುತ್ತೆ ಫಿಲಿಫಾರ್ಮ್ ಅಪಾರಟಸ್? ಪೋಲನ್ ಟ್ಯೂಬ್ ನ ಗೈಡ್ ಮಾಡುತ್ತೆ, ಪೋಲನ್ ಟ್ಯೂಬ್ ನ ಗೈಡ್ ಮಾಡಿ ಒಳಗಡೆ ಎಂಟ್ರಿ ಕೊಡ್ಸುತ್ತೆ ಸ್ಟೇಜಸ್ ಒಳಗಡೆ, ಓಕೆನಾ? ನೆಕ್ಸ್ಟ್ ಸ್ಟೂಡೆಂಟ್ಸ್ ಆಟೋಗೆಮಿ ಗೊತ್ತು, ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಸ್ಟೂಡೆಂಟ್ಸ್, ಮಾರ್ಕ್ ಮಾಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಏನಪ್ಪಾ ಇದು ಸ್ಟೂಡೆಂಟ್ಸ್, ನೀವೇ ಹೇಳಿ. ರಿಪೀಟೆಡ್ ಆಗಿ ಸೆಲ್ಫ್ ಪಾಲಿನೇಷನ್ ಆದ್ರೆ ಏನಾಗುತ್ತೆ? ಒಂದು ಪ್ಲಾಂಟ್ಸ್ ರಿಪೀಟೆಡ್ ಆಗಿ ಸೆಲ್ಫ್ ಪಾಲಿನೇಷನ್ ಆಗ್ತಾ ಇದೆ, ಬರೀ ಆಟೋಗೆಮಿ. ರಿಪೀಟೆಡ್ ಸೆಲ್ಫ್ ಪಾಲಿನೇಷನ್ ಆದ್ರೆ ಏನಾಗಬಹುದು? ರಿಪೀಟೆಡ್ ಸೆಲ್ಫ್ ಪಾಲಿನೇಷನ್ ಆದ್ರೆ there is a condition called as inbreeding depression ಆಗೋಗುತ್ತೆ. ಪ್ಲಾಂಟ್ಸ್ ಡಿಪ್ರೆಷನ್ ಹೋಗ್ಬಿಡ್ತಾರೆ. ಪ್ಲಾಂಟ್ಸ್ ಏನಾಗುತ್ತೆ? ಡಿಪ್ರೆಷನ್ ಹೋಗ್ಬಿಡುತ್ತೆ. ಪ್ಲಾಂಟ್ಸ್ ಡಿಪ್ರೆಷನ್ ಹೋಯ್ತು ಅನ್ಕೊಳ್ಳಿ. ಈಗ ಡಿಪ್ರೆಷನ್ ಹೋದ್ಮೇಲೆ is there any way to recover them? Yes, there is. Now there are certain techniques which will stop self pollination. ಈ self pollination ಸ್ಟಾಪ್ ಮಾಡಬಹುದು. ಈ self pollination ಸ್ಟಾಪ್ ಮಾಡದೆ ಔಟ್ ಬ್ರೀಡಿಂಗ್ ಡಿವೈಸ್ ಅಂತ ಕರಿತೀವಿ. ಏನಂತ ಕರಿತೀವಿ ಸ್ಟೂಡೆಂಟ್ಸ್? ಔಟ್ ಬ್ರೀಡಿಂಗ್ ಡಿವೈಸ್ ಅಂತ ಕರಿತೀವಿ. ಇದನ್ನ ಏನು? ಔಟ್ ಬ್ರೀಡಿಂಗ್ ಡಿವೈಸಸ್. ಏನಪ್ಪಾ ಇದು ಔಟ್ ಬ್ರೀಡಿಂಗ್ ಡಿವೈಸ್ ಅಂದ್ರೆ? ಅರ್ಥ ಮಾಡ್ಕೊಳ್ಳಿ, ಒನ್ ಬೈ ಒನ್ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ವಾಟ್ ಆರ್ ದ ಸ್ಟೆಪ್ಸ್ ಇನ್ ಔಟ್ ಬ್ರೀಡಿಂಗ್ ಡಿವೈಸಸ್? ವಾಟ್ ಆರ್ ದ ಸ್ಟೆಪ್ಸ್ ಇನ್ ಔಟ್ ಬ್ರೀಡಿಂಗ್ ಡಿವೈಸಸ್? ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. The first one is called as stigma and pollen release. Pollen release does not happen at the same time. Stigma receptive and pollen release does not happen at the ಸೇಮ್ ಟೈಮ್. ಒಟ್ಟಿಗೆ ಆಗನೇದಿಲ್ಲ ಅದು, ಸರಿನಾ? ಯೋಚನೆ ಮಾಡಿ ಸ್ಟೂಡೆಂಟ್ಸ್, ಒಂದ್ ಮದ್ವೆ ಆಗ್ತಾ ಇದೆ. ಆ ಮದ್ವೆ ಆಗ್ಬೇಕಾದ್ರೆ ಹುಡುಗ ರೆಡಿ ಮದ್ವೆ ಆಗಕ್ಕೆ, ಫುಲ್ ಖುಷಿ ಆಗಿದೆ ಹುಡುಗ ಫುಲ್ ಖುಷಿ ಮದ್ವೆ ಆಗೋದಕ್ಕೆ, ಬಟ್ ಹುಡುಗಿ ರೆಡಿ ಇಲ್ಲ. ಹುಡುಗಿ ಇಸ್ ಲೈಕ್, ಐ ಆಮ್ ನಾಟ್ ರೆಡಿ, ಐ ವಿಲ್ ನಾಟ್ ಮ್ಯಾರಿ ಯು. ಅದೇ ಸ್ಟಿಗ್ಮಾ ಇಸ್ ನಾಟ್ ರೆಡಿ, ಸ್ಟಿಗ್ಮಾ ಇಸ್ ನಾಟ್ ರಿಸೆಪ್ಟಿವ್, ಬಟ್ ಪೋಲನ್ ಗ್ರೇನ್ಸ್ ಆರ್ ರಿಲೀಸ್ಡ್. ಇಲ್ಲ ಉಲ್ಟಾ ಏನಾಗ್ಬೋದು? ಹುಡುಗಿ ಅಂತಾಳೆ ನಾನ್ ಮದ್ವೆ ಆಗ ರೆಡಿ, ಹುಡುಗ ಅಂತ ನಾನು ರೆಡಿ ಇಲ್ಲ ಮದ್ವೆ ಆಗೋದಕ್ಕೆ. ಸಿಂಪಲ್. ದಟ್ ಇಸ್ ಕಾಲ್ಡ್ ಎಸ್ ಸೇಮ್ ಕಾನ್ಸೆಪ್ಟ್ ಇಲ್ಲೂ ಅಪ್ಲೈ ಆಗುತ್ತೆ, ಸೇಮ್ ಕಾನ್ಸೆಪ್ಟ್ ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ದಟ್ ಇಸ್ ಸ್ಟಿಗ್ಮಾ ಇಸ್ ರಿಸೆಪ್ಟಿವ್ ಅಂಡ್ ಪೋಲನ್ ರಿಲೀಸ್ ಇಸ್ ನಾಟ್ ಸಿಂಕ್ರನಿ ಆಗಲ್ಲ, ಒಟ್ಟಿಗೆ ಮ್ಯಾಚ್ ಆಗಲ್ಲ, ಅದು ಒಟ್ಟಿಗೆ ಮ್ಯಾಚ್ ಆಗಲ್ಲ, ಸರಿನಾ? ಸೆಕೆಂಡ್ ಒನ್ ಸೆಕೆಂಡ್ ಒನ್ ಇಸ್ ಕಾಲ್ಡ್ ಆಸ್ ಸ್ಟಿಗ್ಮಾ and anther. Stigma and anther present at different position, different height. ಅರ್ಥ ಮಾಡ್ಕೊಳ್ಳಿ ಏನಾಗುತ್ತೆ ಇದರಲ್ಲಿ. ಲೆಟ್ಸ್ ಸೇ ಇದೊಂದು ಸ್ಟಿಗ್ಮಾ ಇದೆ ನಮ್ಮ ಹತ್ರ, ಇಲ್ಲಿ ನಿಮ್ದು ಎಂಟೈರ್ ಸ್ಟಿಗ್ಮಾ ಸ್ಟೈಲ್ ಓವರ್ ಇದು, ಸರಿನಾ? ಈಗ ಯೋಚನೆ ಮಾಡಿ, ಆಂಥರ್ ಇಷ್ಟೇ ಇದೆ, ಆಂಥರ್ ನಿಮ್ದು ಫಿಲಮೆಂಟು ಆಂಥರ್ ಇಷ್ಟೇ ಎಷ್ಟಿದೆ. ಇದನ್ನ ಏನ್ ಕರಿತೀವಿ ನಾವು ಸ್ಟೂಡೆಂಟ್ಸ್? ಇದನ್ನ ನಾವು ಹೆಟಿರೋ ಸ್ಟೈಲ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹೆಟಿರೋ ಸ್ಟೈಲ್. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ಟಿಗ್ಮಾ ಇಸ್ ಆನ್ ಟಾಪ್ ಹಿಯರ್,
style is very here. So pollen grains ಇಲ್ಲಿಂದ ಹಿಂಗ್ ಹೋಗ್ಬಿಟ್ಟು ಹಿಂಗ್ ಧಮಾಕ್ ಬೀಳೋದಕ್ಕೆ ತುಂಬಾ ಕಷ್ಟ. ಸೊ ಈ ತರ ಕಂಡೀಷನ್ ಆಗ್ಬೋದು. ಇದು ಉಲ್ಟಾನು ಆಗ್ಬೋದು ನೋಡಿ, ಉಲ್ಟಾನು ಹೋಗ್ಬೋದು. ಏನಪ್ಪ ಉಲ್ಟಾ ಅಂತಂದ್ರೆ, ಉಲ್ಟಾ ಏನಂತಂದ್ರೆ ಇದಿದೆ, ಇಲ್ಲಿ ಒಂದು ಹುಡುಗಿ ತುಂಬಾ ಹೈಟು, ಹುಡುಗ ತುಂಬಾ ಹೈಟು, ಸಣ್ಣ ಈ ತರ ಇದಾವೆ. ಯೋಚನೆ ಮಾಡಿ, ಈ ತರ ಇದೆ. ಯಾವಾಗ್ಲೂ ಕಷ್ಟನಾ? ಯಾವಾಗ್ಲೂ ಕಷ್ಟ ಸ್ಟೂಡೆಂಟ್, ಇವಾಗ್ಲೂ ಕೂಡ ಕಷ್ಟಾನೇ ಇಲ್ಲಿ, ಸರಿನಾ? ಇವಾಗ್ಲೂ ಕೂಡ ಇಲ್ಲಿ ಕಷ್ಟಾನೇ, ಸರಿನಾ? ದಟ್ ಇಸ್ ಕಾಲ್ಡ್ ಹೆಟ್ರೋ ಸ್ಟೈಲಿ, ಡಿಫ್ರೆಂಟ್. ಥರ್ಡ್ ಅಂಡ್ ಫೋರ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಥರ್ಡ್ ಅಂಡ್ ಫೋರ್ತ್ ಪಾಯಿಂಟ್ ತುಂಬಾ ಈಸಿ. ಒನ್ ಇಸ್ ಕಾಲ್ಡ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ಏನಪ್ಪ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂದ್ರೆ? ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತಂದ್ರೆ ಒಳಗಡೆಯಿಂದ ಪ್ಲಾಂಟ್ ಅನ್ಸುತ್ತೆ ಜೆನೆಟಿಕ್ ಅನ್ಸುತ್ತೆ, ಇದು ಆಗಲ್ಲ ಅಂತ, ಸರಿನಾ? ಸಮ್ ಪ್ಲಾಂಟ್ ಎಕ್ಸಿಬಿಟ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ಏನ್ ಮಾಡುತ್ತೆ? ಸಮ್ ಪ್ಲಾಂಟ್ ಎಕ್ಸಿಬಿಟ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ. ದಿಸ್ ಇಸ್ ಅ ಜೆನೆಟಿಕ್ ಮೆಕ್ಯಾನಿಸಮ್ ಟು ಪ್ರಿವೆಂಟ್ ಸೆಲ್ಫ್ ಪಾಲಿನೇಷನ್. ಏನದು? ಜೆನೆಟಿಕ್ ಮೆಕ್ಯಾನಿಸಮ್, ಅದು ಜೆನೆಟಿಕ್ ಮೆಕ್ಯಾನಿಸಮ್. ನೋ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ಓಕೆ, ನೌ ಲಾಸ್ಟ್ ಒನ್ ಏನು ಸ್ಟೂಡೆಂಟ್? ಲಾಸ್ಟ್ ಒನ್ ಇಸ್ ಕಾಲ್ಡ್ as ಪ್ರೊಡಕ್ಷನ್ ಆಫ್ ಯೂನಿಸೆಕ್ಷುವಲ್ ಫ್ಲವರ್ಸ್. ಏನಪ್ಪಾ? ಪ್ರೊಡಕ್ಷನ್ ಆಫ್ ಯೂನಿಸೆಕ್ಷುವಲ್ ಫ್ಲವರ್ಸ್. ಸೊ ಯೂನಿಸೆಕ್ಷುವಲ್ ಫ್ಲವರ್ಸ್ ಮಾಡಿದ್ರೆ ಆಬ್ವಿಯಸ್ಲಿ ಅವಾಗ ಕ್ರಾಸ್ ಪಾಲಿನೇಷನ್ ಆಗಬೇಕು. ಬಿಕಾಸ್ ಆಫ್ ಯೂನಿಸೆಕ್ಷುವಲ್ ಕಂಡೀಷನ್. ಓಕೆ, ಸೊ ದೀಸ್ ಆರ್ ಕಾಲ್ಡ್ as 4 points are called as outbreeding devices. ಇದನ್ನ ನಿಮಗೆ PDF ಕಳಿಸ್ತೀನಿ, PDF ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ ಒಂದ್ಸತಿ. ತುಂಬಾ ಈಸಿ ಇದೆ ಇದು, ಸರಿನಾ ಸ್ಟೂಡೆಂಟ್ಸ್? ಇದು ಕೂಡ ಡಯಾಗ್ರಾಮ್, ಏರ್ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್, ಸರಿನಾ? ನೆನಪಿರ್ಬೇಕಿದು ಸ್ಟೂಡೆಂಟ್. ದಿಸ್ ಇಸ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಸ್ಟೂಡೆಂಟ್ಸ್, ಎಕ್ಸಾಮ್ ಅಲ್ಲಿ ಇಫ್ ದೇ ಆಸ್ಕ್ ಯು ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್, ಯಾರು ಡ್ರಾ ಮಾಡ್ತೀರಾ? ಎ ಮಾಡ್ತೀರಾ, ಬಿ ಮಾಡ್ತೀರಾ? ಬೇಗ ಹೇಳಿ. ಇನ್ ಎಕ್ಸಾಮಿನೇಷನ್ ಇಫ್ ದೇ ಆಸ್ಕ್ ಯು ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್, ಯಾವ್ದು ಡ್ರಾ ಮಾಡ್ತೀರಾ? ಬೇಗ ಹೇಳಿ ಸ್ಟೂಡೆಂಟ್ಸ್. ಇಲ್ಲಿ ಯಾವ ಡಯಾಗ್ರಾಮ್ ಡ್ರಾ ಮಾಡ್ತೀರಾ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಬೇಗ ಸ್ಟೂಡೆಂಟ್ಸ್, ಬೇಗ ಹೇಳಿ. ಎಕ್ಸಾಮ್ ಅಲ್ಲಿ ನಿಮ್ಗೆ ಕೇಳ್ತಾರೆ ಡ್ರಾ ದ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್, ಅವಾಗ ಯಾವ್ದು ಮಾಡ್ತೀರಾ? ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಬೇಗ ಹೇಳಿ. ಸೊ ನಿಮ್ಗೆ ನಾರ್ಮಲ್ ಆಗಿ ಎಂಬ್ರಿಯೋ ಸ್ಯಾಕ್ ಕೇಳಿದ್ರೆ ಇದು ಡ್ರಾ ಮಾಡಬೇಕು, ಎಂಬ್ರಿಯೋ ಸ್ಯಾಕು. ಬಟ್ ಎಕ್ಸಾಮ್ ಅಲ್ಲಿ ದೇ ಆಸ್ಕ್ ಯು ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕು ಫರ್ಟಿಲೈಸ್ ಆದ್ಮೇಲೆ ಯಾವ ತರ ಕಾಣಿಸ್ಕೊಳುತ್ತೆ? ದಿಸ್ ಇಸ್ ದ ಆನ್ಸರ್. ಅವಾಗ ಇದು ದಿಸ್ ಇಸ್ ಕಾಲ್ಡ್ as ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಇದು ಏನಿದು? ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ಇದನ್ನ ಡ್ರಾ ಮಾಡ್ಬೇಕು ಎಕ್ಸಾಮ್ ಅಲ್ಲಿ. ಅವಾಗ ನೀವು ಇದನ್ನ ಡ್ರಾ ಮಾಡಬೇಕು, ಬಿ ನ ಡ್ರಾ ಮಾಡಬೇಕು, ಸರಿನಾ? ಎ ಮಾಡಿ ಬರಬೇಡಿ, ಮಾರ್ಕ್ಸ್ ಬರಲ್ಲ ನಿಮ್ಗೆ, ಸರಿನಾ? ಸೊ ಬಿ ನ ಡ್ರಾ ಮಾಡಿ ಅವಾಗ. ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್, ಇಲ್ಲಿ ಫರ್ಟಿಲೈಸ್ಡ್ ಎಂಬ್ರಿಯೋ ಸ್ಯಾಕ್. ವಾಟ್ ಇಸ್ ಮೈಕ್ರೋಸ್ಪೋರೋಜೆನಿಸಿಸ್? ಅರ್ಥ ಮಾಡ್ಕೊಳ್ಳಿ. ವಾಟ್ ಇಸ್ ಮೈಕ್ರೋಸ್ಪೋರೋಜೆನಿಸಿಸ್? ತುಂಬಾ ಈಸಿ, ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಮೈಕ್ರೋಸ್ಪೋರೋಜೆನಿಸಿಸ್ ಏನಾಗ್ತಂದ್ರೆ, ಒಂದು ಸ್ಪೋರೋಜೆನಿಸಿಸ್ ಇರುತ್ತೆ, ಮೈಕ್ರೋಸ್ಪೋರ್ ಆಗುತ್ತೆ. ಮೈಕ್ರೋಸ್ಪೋರ್ ಮದರ್ ಸೆಲ್, MMC. This MMC will now undergo meiosis 1, 2 ಸೆಲ್, meiosis 2, 4 ಸೆಲ್. This 4 cell is called as tetrad cell, ಸರಿನಾ? ಅದಾದ್ಮೇಲೆ ಟೆಟ್ರಾಡ್ ಸೆಲ್ ಕಂಪ್ಲೀಟ್ ಆಗಿ ಫ್ರೀ ಆಗಿ ಏನಾಗುತ್ತೆ? ಮೈಕ್ರೋಸ್ಪೋರ್ ಫಾರ್ಮೇಶನ್ ಆಗುತ್ತೆ. ಸೊ ಒಂದು MMC ಇಂದ, ಮೈಕ್ರೋಸ್ಪೋರ್ ಮದರ್ ಸೆಲ್ ಇಂದ ಒಂದು 4 ಮೈಕ್ರೋಸ್ಪೋರ್ ಬಂತು. ಈ 4 ಮೈಕ್ರೋಸ್ಪೋರ್ ಕೂಡ ಏನಾಗುತ್ತೆ? 4 ಮೈಕ್ರೋಸ್ಪೋರ್ ಏನಾಗುತ್ತೆ? ಡೆವಲಪ್ ಇಂಟು ಪೋಲನ್ ಗ್ರೇನ್. ಯಾವ ತರ? ಮೈಕ್ರೋಸ್ಪೋರ್ ಇಂದ ವ್ಯಾಕ್ಯೂಲ್ ಫಾರ್ಮೇಶನ್ ಆಗುತ್ತೆ, ಈ ವ್ಯಾಕ್ಯೂಲ್ ಫಾರ್ಮೇಶನ್ ಆಯ್ತು, ಅದಾದ್ಮೇಲೆ ಮೈಟೋಸಿಸ್ ಆಯ್ತು, asymmetrical mitosis, ಅದಾದ್ಮೇಲೆ ಫೈನಲಿ ವಿ ಗೆಟ್ ದ ಪೋಲನ್ ಗ್ರೇನ್. ಸೊ ದಿಸ್ ಇಸ್ ಕಾಲ್ಡ್ as ಮೈಕ್ರೋಸ್ಪೋರೋಜೆನಿಸಿಸ್. 2 ಸ್ಲೈಡ್ ಕೊಡಿ ನೋಡಿ, 2 ಸ್ಲೈಡ್ ಅಲ್ಲಿ. ಅದೇ ನಿಮ್ಗೆ ಸ್ಟೂಡೆಂಟ್ಸ್ ಇದು ಕೇಳ್ತಾರೆ, ಈ ಪೋಲನ್ ಗ್ರೇನ್ ರಿಲೀಸ್ ಆಯ್ತು, ಪೋಲನ್ ಗ್ರೇನ್ ರಿಲೀಸ್ ಆದ್ಮೇಲೆ ಹೌ ಲಾಂಗ್ ಇಟ್ ಇಸ್ ವಯಬಲ್? ಎಷ್ಟು ಟೈಮ್ ವರೆಗೂ ಈ ಪೋಲನ್ ಗ್ರೇನ್ ವಯಬಲ್ ಆಗಿರುತ್ತೆ? ಇಟ್ ಮೀನ್ಸ್ ಇಟ್ ಕ್ಯಾನ್ ಅಂಡರ್ಗೋ ಪಾಲಿನೇಷನ್. ಸಮ್ ಕೇಸಲ್ಲಿ ಏನಾಗುತ್ತೆ? ಸಮ್ ಕೇಸಲ್ಲಿ ವಯಬಿಲಿಟಿ ಅರ್ಥ ಮಾಡ್ಕೊಳ್ಳಿ. ಇನ್ ದ ಸೀರಿಯಲ್ಸ್ ಅಂಡ್ ವೀಟ್ 30 minutes, 30 ನಿಮಿಷ ಅಷ್ಟೇ, 30 ನಿಮಿಷವರೆಗೂ ಇಟ್ ಇಸ್ ವಯಬಲ್. ಅದೇ ಇನ್ ದ ಮೆಂಬರ್ಸ್ ಆಫ್ ರೋಸೇಸಿ, ಲೆಗ್ಯುಮಿನೇಸಿ ಅಂಡ್ ಸೊಲನೇಸಿ ಮಂತ್ಸ್ ಗಟ್ಲೆ ವಯಬಲ್ ಇರುತ್ತೆ. ನಾವು ನಾನು ನಿಮ್ಗೆ ಆಗ್ಲೇ ಹೇಳಿದೆ ಸ್ಟೂಡೆಂಟ್ಸ್, ಇನ್ 60% ಆಫ್ ಆಂಜಿಯೋಸ್ಪರ್ಮ್, 60% ಆಫ್ ಆಂಜಿಯೋಸ್ಪರ್ಮ್ ಅಲ್ಲಿ 2 ಸೆಲ್ ಅಲ್ಲಿ ರಿಲೀಸ್ ಆಗುತ್ತೆ, 2 ಸೆಲ್ ಅಲ್ಲಿ ಈ ತರ ರಿಲೀಸ್ ಆಗುತ್ತೆ ಪೋಲನ್ ಗ್ರೇನ್. ಬಟ್ ಅದೇ ರಿಮೈನಿಂಗ್ 30% ಏನಾಗುತ್ತೆ? ರಿಮೈನಿಂಗ್ 40% ಅಲ್ಲಿ ಸ್ಟೂಡೆಂಟ್ಸ್, ರಿಮೈನಿಂಗ್ 40% ಅಲ್ಲಿ ಈ ಜೆನೆಟಿಕ್ ಸೆಲ್ ಇದೆಯಲ್ಲ, ಜೆನೆರೇಟಿವ್ ಸೆಲ್, ಈ ಜೆನೆರೇಟಿವ್ ಸೆಲ್ 2 ಮೇಲ್ ಗ್ಯಾಮೆಟ್ ಆಗಿ ಡಿವೈಡ್ ಆಗೋಗುತ್ತೆ. ಸೊ ಇಲ್ಲಿ 3 ಸೆಲ್ ಸ್ಟೇಜ್, 3 ಸೆಲ್ ಸ್ಟೇಜ್ ಅಲ್ಲಿ ರಿಲೀಸ್ ಆಗುತ್ತೆ ರಿಮೈನಿಂಗ್ 40% ಆಫ್ ಆಂಜಿಯೋಸ್ಪರ್ಮ್. 60% ಅಲ್ಲಿ 2 ಸೆಲ್ಡ್, 40% ಅಲ್ಲಿ 3 ಸೆಲ್ ಸ್ಟೇಜ್ ಸ್ಟೂಡೆಂಟ್ಸ್, 3 ಸೆಲ್ ಸ್ಟೇಜ್. ವಾಟ್ ಇಸ್ ಮೆಗಾಸ್ಪೋರೋಜೆನಿಸಿಸ್? ಮೆಗಾಸ್ಪೋರೋಜೆನಿಸಿಸ್ ಅಲ್ಲಿ ಏನಾಗುತ್ತೆ? ಸ್ವಲ್ಪ ಡಿಫ್ರೆಂಟ್ ಅರ್ಥ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಸ್ಟಾರ್ಟಿಂಗ್ ಆಗ್ತದೆ MMC ಇಂದ ಸ್ಟಾರ್ಟ್ ಆಗ್ತದೆ. MMC ಇಂದ ಒಂದು ನ್ಯೂಕ್ಲಿಯಸ್ ಸೆಲ್ಸ್ ಡಿವೈಡ್ ಆಗಿ MMC ಬರುತ್ತೆ. ದಿಸ್ MMC ಸೆಲ್ ನ ಅಂಡರ್ಗೋಸ್ meiosis 1, meiosis 2 ಆಗುತ್ತೆ.
ಅವಾಗ ನಮ್ಮ ಹತ್ರ ಇಲ್ಲಿ 4 ಮೆಗಾಸ್ಪೋರ್ಸ್ ಬರುತ್ತೆ. 4 ಮೆಗಾಸ್ಪೋರ್. ಈ 4 ಮೆಗಾಸ್ಪೋರ್ ಅಲ್ಲಿ 3 ಡಿಜನರೇಷನ್ ಆಗುತ್ತೆ, ಒಂದು ಚೆನ್ನಾಗಿರುತ್ತೆ ಇಲ್ಲಿ. ಸೊ 3 will degenerate, 1 is functional. ನಾವು ಇದನ್ನ ಏನಂತ ಕರಿತೀವಿ? ದಿಸ್ ಇಸ್ ಕಾಲ್ಡ್ ಆಸ್ ಮೋನೋಸ್ಪೋರಿಕ್ ಡೆವಲಪ್ಮೆಂಟ್. ಮೋನೋಸ್ಪೋರಿಕ್ ಡೆವಲಪ್ಮೆಂಟ್ ಅಲ್ಲಿ 4 ಮೆಗಾಸ್ಪೋರ್ ಅಲ್ಲಿ 3 ಡಿಜನರೇಟ್ ಆಗುತ್ತೆ, ಒಂದು ಮಾತ್ರ ಉಳ್ಕೊಳ್ಳುತ್ತೆ. only one is viable. Only one is viable here, students. Only one is viable. That is called as functional megaspore. Functional megaspore. Students, ನೆನಪಿರಲಿ ಮೆಗಾಸ್ಪೋರ್ಸ್ ಎಲ್ಲ ಹ್ಯಾಪ್ಲಾಯ್ಡ್, ಎಲ್ಲ ಮೆಗಾಸ್ಪೋರ್ಸ್ ಎಲ್ಲ ಹ್ಯಾಪ್ಲಾಯ್ಡ್ ಸ್ಟೂಡೆಂಟ್ಸ್. ನಾವು ನೋಡಿ ಸ್ಟೂಡೆಂಟ್ಸ್, ಈಗ ನೋಡಿ ಈ ಫಂಕ್ಷನಲ್ ಮೆಗಾಸ್ಪೋರ್ ಇದೆಯಲ್ಲ, now it will undergo mitosis 1, mitosis 2, mitosis 3. So ನಿಮಗೆ ಎಕ್ಸಾಮ್ ಅಲ್ಲಿ ಅಕಸ್ಮಾತ್ ಕೇಳ್ಬಿಟ್ರು, how many times does the functional megaspore undergoes mitosis? What is your answer, students? ಏನ್ ಆನ್ಸರ್ ಬೇಗ ಹೇಳಿ? How many times the functional megaspore undergoes mitosis? 3 times. 3 times mitosis ಹೋಗುತ್ತೆ. So 1 cell ಇಂದ 2 cell, 2 cell ಇಂದ 4 cell, 4 cell ಇಂದ 8 cell. 8 cells ಆಗುತ್ತೆ, ಸರಿನಾ? 8 cells ಆಗೋಗುತ್ತೆ ಇಲ್ಲಿ. ನಾವು ಸ್ಟೂಡೆಂಟ್ಸ್ ಈ 8 cells ಇದೆಯಲ್ಲ ಇಲ್ಲಿಗ 8 ನ್ಯೂಕ್ಲಿಯೈ. ಈ 8 ನ್ಯೂಕ್ಲಿಯೈ ಏನಾಗುತ್ತೆ ಈಗ? ಪೋಲರೈಸೇಷನ್. 3 ಮೇಲೆ ಹೋಯ್ತು, 3 ಕೆಳಗಡೆ ಬಂತು, ಮೊದಲ 2. ಆಮೇಲೆ ಸೆಲ್ ವಾಲ್ ಫಾರ್ಮೇಶನ್ ಆಯ್ತು, ಸೆಲ್ ವಾಲ್ ಫಾರ್ಮೇಶನ್. ಆಮೇಲೆ ಏನಾಯ್ತು? ಸೆಲ್ ವಾಲ್ ಫಾರ್ಮೇಶನ್ ಆದ್ಮೇಲೆ ಮೇಲೆ 3 ಇರೋದು ಆಂಟಿಪೋಡಲು, ಕೆಳಗಡೆ 2 ಇರೋದು ಸಿನರ್ಜಿಟ್ಸ್. 1 is egg apparatus, 1 is egg. ಟುಗೆದರ್ ಈ ಸಿನರ್ಜಿಟ್ಸ್ ಪ್ಲಸ್ ಎಗ್ ಇಸ್ ಕಾಲ್ಡ್ as egg apparatus. ಸೆಂಟ್ರಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ ಜಾಯಿನ್ ಆಗಿ ಸೆಂಟ್ರಲ್ ಸೆಲ್ ಬರುತ್ತೆ. ದಟ್ ಇಸ್ ದ ಎಂಟೈರ್ ಮೆಗಾಸ್ಪೋರೋಜೆನೆಸಿಸ್. ಇಲ್ಲಿ 8 ನ್ಯೂಕ್ಲಿಯೇಟ್ 7 ಸೆಲ್ ಕಂಡೀಷನ್ ಇದು, ಸರಿನಾ? ವಾಟ್ ಇಸ್ ಡಬಲ್ ಫರ್ಟಿಲೈಸೇಷನ್ ಅರ್ಥ ಮಾಡ್ಕೊಳ್ಳಿ. ವಾಟ್ ಇಸ್ ಡಬಲ್ ಫರ್ಟಿಲೈಸೇಷನ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಡಬಲ್ ಫರ್ಟಿಲೈಸೇಷನ್ ಅಂದ್ರೆ ದಿಸ್ ಇಸ್ ದ ಎಂಬ್ರಿಯೋ ಸ್ಯಾಕ್. ದಿಸ್ ಇಸ್ ದ ಎಂಬ್ರಿಯೋ ಸ್ಯಾಕ್. ನೋಡಿ, ಇದು ಎಂಬ್ರಿಯೋ ಸ್ಯಾಕ್. ಈ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಈಗ ಪೋಲಂಗ್ರಿನ್ ಇಲ್ಲಿಂದ ಬಂತು, ಸ್ಟೂಡೆಂಟ್ಸ್ ಕ್ಯಾನ್ ಎನಿವನ್ ಟೆಲ್ ಮೀ ಯಾವ ಸ್ಟ್ರಕ್ಚರ್ ಈ ಪೋಲನ್ ಟ್ಯೂಬ್ ನ ಗೈಡ್ ಮಾಡ್ತಾ ಇದೆ? ಬೇಗ ಹೇಳಿ ಸ್ಟೂಡೆಂಟ್ಸ್, ಯಾವ ಸ್ಟ್ರಕ್ಚರ್ ಅಲ್ಲಿ ಪೋಲನ್ ಟ್ಯೂಬ್ ನ ಗೈಡ್ ಮಾಡ್ತಾ ಇದೆ? ಫಿಲಿಫಾರ್ಮ್ ಅಪ್ಯಾರಟಸ್. ಈಗ ಪೋಲನ್ ಟ್ಯೂಬ್ ಇಲ್ಲಿ ಬಂದಾದ್ಮೇಲೆ 2 ಮೇಲ್ ಗ್ಯಾಮೆಟ್ ನ ರಿಲೀಸ್ ಮಾಡುತ್ತೆ. ಒಂದು ಮೇಲ್ ಗ್ಯಾಮೆಟ್, ಫಸ್ಟ್ ಮೇಲ್ ಗ್ಯಾಮೆಟ್ ಎಗ್ ಜೊತೆ ಫ್ಯೂಸ್ ಆಗಿ ಇಲ್ಲಿ ಪ್ರೊಡ್ಯೂಸ್ ಝೈಗೋಟ್. ಅದೇ ಸೆಕೆಂಡ್ ಮೇಲ್ ಗ್ಯಾಮೆಟ್ ಇದೆಯಾ, ಸೆಕೆಂಡ್ ಮೇಲ್ ಗ್ಯಾಮೆಟ್ ವಿಲ್ ಫ್ಯೂಸ್ ವಿತ್ ದ 2 ಪೋಲಾರ್ ನ್ಯೂಕ್ಲಿಯೈ ಇದೆಯಲ್ಲ ಸೆಂಟ್ರಲ್ ಅಲ್ಲಿ 2 ಪೋಲಾರ್ ನ್ಯೂಕ್ಲಿಯೈ. ಈ ಮೇಲ್ ಗ್ಯಾಮೆಟ್ ಈ ಪೋಲಾರ್ ನ್ಯೂಕ್ಲಿಯೈ ಜೊತೆ ಫ್ಯೂಸ್ ಆಗಿ ಹೋಗುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಟ್ರಿಪಲ್ ಫ್ಯೂಷನ್. ಇಲ್ಲಿ ಝೈಗೋಟ್ ಫಾರ್ಮೇಶನ್, ಇಲ್ಲಿ ಪಿಎನ್ ಫಾರ್ಮೇಶನ್. ಈ ಪಿಎನ್ ಮುಂದೆ ಹೋಗ್ಬಿಟ್ಟು ಎಂಡೋಸ್ಪರ್ಮ್ ಫಾರ್ಮೇಶನ್ ಆಗೋಗುತ್ತೆ. ಸ್ಟೂಡೆಂಟ್ಸ್, that is your double fertilization. Yang double fertilization because there are 2 types of fertilization here. One is called as syngamy, one is called as triple fusion. 2 male gamete, second male gamete, 2 polar nuclei. ಇದು 2n, ಇದು n, ಏನಾಗುತ್ತೆ? 3n ಆಗುತ್ತೆ. ಇದು 3n ಆಗುತ್ತೆ. n plus n is 2n. ಇದು 2n ಸ್ಟೂಡೆಂಟ್ಸ್. ಸೊ ನಿಮ್ಮ ಎಕ್ಸಾಮಿನೇಷನ್ ಕೇಳ್ತಾರೆ ಸ್ಟೂಡೆಂಟ್ಸ್, ಕೇಳ್ತಾರೆ what is the ploidy of endosperm? ಆನ್ಸರ್ ಇಲ್ಲಿ ಬೇಗ. What is the ploidy of endosperm in the case of angiosperms? ಬೇಗ ಹೇಳಿ. The ploidy of endosperm in the case of angiosperm is what, students? Triploid in nature, 3n in nature. 3n students. ಇದು ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ. ಇಲ್ಲಿ ಎಂಬ್ರಿಯೋ ಫಾರ್ಮೇಶನ್ ಆಯ್ತಲ್ಲ, ಈ ಝೈಗೋಟ್ ಮುಂದೆ ಹೋಗಿ ಡಿವೈಡ್ ಆಗುತ್ತೆ. ಝೈಗೋಟ್ ಆಯ್ತು, ಬೇಸಲ್ ಸೆಲ್, 2 ಸೆಲ್, ಆಕ್ಟೇಟ್, ಗ್ಲೋಬ್ಯುಲರ್ ಸ್ಟೇಜ್, ಹಾರ್ಟ್ ಶೇಪ್, ಟಾರ್ಪೆಡೋ ಶೇಪ್, ಮೆಚೂರ್ ಎಂಬ್ರಿಯೋ. ಈ ತರ ಮೆಚೂರ್ ಎಂಬ್ರಿಯೋ ಫಾರ್ಮೇಶನ್ ಆಗೋಗುತ್ತೆ ಆಮೇಲೆ ಲಾಸ್ಟ್ ಅಲ್ಲಿ. ಸ್ಟೂಡೆಂಟ್ಸ್, ಎಂಡೋಸ್ಪರ್ಮ್ ಅಲ್ಲಿ ಏನಿದೆ ಅರ್ಥ ಮಾಡ್ಕೊಳ್ಳಿ. ಎಂಡೋಸ್ಪರ್ಮ್ ಇನ್ ಕೋಕೋನಟ್ ಇಸ್ ವೆರಿ ಸ್ಪೆಷಲ್. ಯಾಕಂದ್ರೆ ಎಳ್ನೀರು ಕುಡಿದ್ರೆ ಎಳ್ನೀರಲ್ಲಿ ನೀರಿರುತ್ತಲ್ಲ, ನೀರು, ವಾಟರ್ ಇಸ್ ಕಾಲ್ಡ್ as ಫ್ರೀ ನ್ಯೂಕ್ಲಿಯರ್. ವಾಟರ್ ಇಸ್ ಕಾಲ್ಡ್ as ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್. ಅದೇ ಕೊಬ್ಬರಿ ಇರಲ್ಲ, ಕೊಬ್ಬರಿ ಅದನ್ನ ಏನಂತ ಕರಿತೀವಿ ಸ್ಟೂಡೆಂಟ್ಸ್? ಪೇಪರ್ ಗಂಜಿ ಇರುತ್ತಲ್ಲ, ಗಂಜಿ ಏನದು? ಸಾಲಿಡ್ ಎಂಡೋಸ್ಪರ್ಮ್. ದಟ್ ಇಸ್ ವೈಟ್ ಕಲರ್ ಇಸ್ ಮಲ್ಟಿಸೆಲ್ಯುಲರ್ ಸಾಲಿಡ್ ಎಂಡೋಸ್ಪರ್ಮ್. ಸೆಲ್ಯುಲಾರ್ ಎಂಡೋಸ್ಪರ್ಮ್ ಇದು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್, ನೀರು. ಸರಿನಾ ಸ್ಟೂಡೆಂಟ್ಸ್? ಈ ಕ್ವೆಶ್ಚನ್ ಕೇಳ್ಬೋದು, ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ ಇದನ್ನ ನಾವು. ಕ್ಯಾರೆಕ್ಟರ್ಸ್ ಆಫ್ ಇನ್ಸೆಕ್ಟ್ ಪಾಲಿನಿ ಡಿಸ್ಕಸ್ ಮಾಡಿದೀವಿ. ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಫಾಲ್ಸ್ ಫ್ರೂಟ್ ಏನು? ಫಾಲ್ಸ್ ಫ್ರೂಟ್ ದ ಫ್ರೂಟ್ಸ್ ಡೆವಲಪ್ಸ್ ಫ್ರಮ್ ಅದರ್ ಪಾರ್ಟ್, ಅದರಿಂದ ಓವರಿಂದ ಡೆವಲಪ್ ಆಗಲ್ಲ, ಬೇರೆ ಪಾರ್ಟ್ ಡೆವಲಪ್ ಆಗುತ್ತೆ. ಆಪಲ್, ಕ್ಯಾಶ್ಯೂ, ಸ್ಟ್ರಾಬೆರಿ ಎಲ್ಲ. ಫ್ರಮ್ ಥಲಾಮಸ್ ಇಸ್ ಕಾಲ್ಡ್ as ಫಾಲ್ಸ್ ಫ್ರೂಟ್. ಇದು ರೀಪ್ರೊಡಕ್ಷನ್ ನೋಡಿ. ರೀಪ್ರೊಡಕ್ಷನ್ ಅಲ್ಲಿ ಮಲ್ಟಿಪಲ್ ಕ್ವೆಶ್ಚನ್ಸ್ ಬರುತ್ತೆ. ಈ ತರ ಮಲ್ಟಿಪಲ್ ಕ್ವೆಶ್ಚನ್ಸ್ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್ ಒಂದೊಂದಾಗಿ. ಓವ್ಯುಲೇಷನ್ ಅಂದ್ರೆ ಕೇಳ್ತಾರೆ ಸ್ಟೂಡೆಂಟ್ಸ್. ಕ್ಯಾನ್ ಎನಿವನ್ ಟೆಲ್ ಮೀ ಈ ಓವ್ಯುಲೇಷನ್ ಯಾವ ಡೇಟ್ ಆಗುತ್ತೆ? ಆನ್ ವಾಟ್ ಡೇಟ್ ಡಸ್ ದ ಓವ್ಯುಲೇಷನ್ ಟೇಕ್ಸ್ ಪ್ಲೇಸ್? ಬೇಗ ಹೇಳಿ ಪ್ರಜ್ವಲ್.
Swati, Ravi, Pradeep, Vedant, Shaikh, big early. On what day does the ovulation takes place? On what day the ovulation takes place? Friends, you will tell me 14th day. 14th day. No. Name the cells that secrete androgen, testosterone. Lady cell and testosterone cell, same. What is menopause, students? Menopause is called as stopping. Stopping of menstrual cycle is called as menopause. Students, what do you call starting of menstrual cycle? Yaar heltira? Big early, students, big early. What do you call starting of menstrual cycle? Menstrual cycle start agadinda karitivi. Start agadna kariyadu menarche. Menarche, students. Menopause is stop, menarche is start. Okay, now students. Is oxytocin necessary for placenta for maturation? Yes, it is important. What is colostrum? Milk produced during the initial few days of lactation is called as colostrum. Very good. Students, ಆ ತರ ನಿಮಗೆ ಇಲ್ಲಿ ಎಲ್ಲಾ ತರದ್ದು 1 ಮಾರ್ಕ್ ಕ್ವೆಶ್ಚನ್ 2 ಮಾರ್ಕ್ ಕ್ವೆಶ್ಚನ್ ಇಲ್ಲೇ ಕೊಡಿ ನೋಡಿ, ಎಲ್ಲ ಇಲ್ಲೇ ಕೊಡಿ. ಇಂಪ್ಲಾಂಟೇಶನ್ ಅಂದ್ರೆ ಏನು, ಕಾರ್ಪಸ್ ಲೂಟಿಯಂ ಏನ್ ಪ್ರೊಡ್ಯೂಸ್ ಮಾಡುತ್ತೆ, ಸರ್ಟೋನಿಸಲ್ ಏನ್ ಫಂಕ್ಷನ್ ಸರ್ನಾ, ಹಾರ್ಮೋನ್ ರಿಲೀಸ್ ಡ್ಯೂರಿಂಗ್ ಲೇಟರ್ ಫೇಸ್ ಪ್ರೆಗ್ನೆನ್ಸಿ, ರಿಲ್ಯಾಕ್ಸಿನ್. ನೇಮ್ ದ ಲೇಯರ್ ಆಫ್ ಎಂಡೋಮೆಟ್ರಿಯಂ. ಸ್ಟೂಡೆಂಟ್ಸ್, ನೇಮ್ ದ ಲೇಯರ್ ಆಫ್ ಯೂಟ್ರಸ್. Name the layer of uterus which undergoes cyclic changes every single month. ಯಾವ್ದು ಸ್ಟೂಡೆಂಟ್ಸ್ ಅದು? ಬೇಗ ಹೇಳಿ. Name the layer of uterus which undergoes cyclic changes every single month. Endometrium layer. Name the layer which undergoes contraction during childbirth. ಬೇಗ ಹೇಳಿ. Name the layer which undergoes contraction during childbirth. That is myometrium. So myometrium undergoes contraction during childbirth. Myometrium. Endometrium every single month. Endometrium every single month. Finger-like structure projection appear in trophoblast called as chorionic villi. In which side of the fallopian tube does the fertilization takes place? Ampulla region. Ampulla region. ತುಂಬಾ ಮಾಡ್ಕೊಂಬಿಡಿ. ಈ ಕ್ವೆಶ್ಚನ್ ರಿಪೀಟ್ ಆಗೋ ಚಾನ್ಸಸ್ 90% ಇದೆ, ಚಾನ್ಸ್ ರಿಪೀಟ್ ಆಗೋಕೆ ಕ್ವೆಶ್ಚನ್. ಬರ್ದಿಕೊಳ್ಳಿ ಸ್ಟೂಡೆಂಟ್ಸ್. ಲಿಸ್ಟ್ ದ 4 ಹಾರ್ಮೋನ್ಸ್ ಸೆಕ್ರೆಟೆಡ್ ಬೈ ಪ್ಲಾಸೆಂಟಾ. ಏನ್ ಮಾಡುತ್ತೆ? HCG, HPL, ಎಸ್ಟ್ರೋಜನ್, ಪ್ರೊಜೆಸ್ಟ್ರಾನ್. 4 ಹಾರ್ಮೋನ್ಸ್ produced by the placenta. Okay. Placenta is structure function unit between fetus and maternal. ಅದಕ್ಕೆ ನೀವು ಬರೀಬಹುದು. ಏನ್ ಫಂಕ್ಷನ್ ಅಪ್ಪ ಪ್ಲಾಸೆಂಟಾ ಅದು? ಮಗು ಹೊಟ್ಟೆ ಹಸಿದಾಗ ಏನು ಮಾಡುತ್ತೆ? ಮಗು ಹೊಟ್ಟೆ ಹಸಿದಾಗ ಪ್ಲಾಸೆಂಟಾ ಇಂದ ಊಟ ಕೊಡುತ್ತೆ, ಪ್ಲಾಸೆಂಟಾ ಊಟ ತುಂಬ ಕೊಡುತ್ತೆ. ಮಗು ವೇಸ್ಟ್ ರಿಲೀಸ್ ಮಾಡಿದೆ, ಪ್ಲಾಸೆಂಟಾ ಇಂದ ಆಚೆ ಹೋಗುತ್ತೆ. ಮಗುಗೆ ಆಕ್ಸಿಜನ್, ಮಗುವಿಂದ CO2 ರಿಮೂವಲ್ ಎಲ್ಲ ಪ್ಲಾಸೆಂಟಾನೇ ಮಾಡೋದು. ಎಲ್ಲ ಪ್ಲಾಸೆಂಟಾನೇ ಮಾಡೋದು ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ಮಾಡಬೇಕಾ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್? ಸ್ಟೂಡೆಂಟ್ಸ್ ಮಾಡಬೇಕಾ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್ ಮಾಡಬೇಕು? ಎಕ್ಸ್ಪ್ಲೇನು ಕೇಳಿಸ್ಕೊಳ್ಳಿ, ತುಂಬಾ ಈಸಿ. ಈಗ ಒಂದು ಕ್ವೆಶ್ಚನ್ ಬರುತ್ತೆ ಸ್ಟೂಡೆಂಟ್ಸ್. ಈ ಫಸ್ಟ್ ಸಿಗ್ನಲ್ ಫಾರ್ ಪಾರ್ಚುರೇಷನ್ ಅಂದ್ರೆ ಚೈಲ್ಡ್ ಬರ್ತು ಎಲ್ಲಿಂದ ಬರುತ್ತೆ ಅಂತ ಯಾರ್ದು ಹೇಳ್ತೀರಾ ಸ್ಟೂಡೆಂಟ್ಸ್? ಯಾರ್ದು ಹೇಳ್ತೀರಾ? ದ ಫಸ್ಟ್ ಸಿಗ್ನಲ್ ಫಾರ್ ಪಾರ್ಚುರೇಷನ್ ಎಲ್ಲಿಂದ ಬರುತ್ತೆ? ಎರಡು ಜಾಗದಿಂದ ಸ್ಟೂಡೆಂಟ್, 2 ಜಾಗದಿಂದ. 2 places. The first one is called as what? The first one is called as placenta. Second is called as the fetus. ಆ ಮಗು ಮತ್ತೆ ಪ್ಲಾಸೆಂಟಾ ಇಂದ ಸಿಗ್ನಲ್ ಹೋಗುತ್ತೆ ಎಲ್ಲಿಗೆ? ಪಿಟ್ಯುಟರಿಗೆ. ಸರಿನಾ? ಪಿಟ್ಯುಟರಿಗೆ ಸಾರಿ ನಾರ್ಮಲ್ ಸಿಗ್ನಲ್ ಹೋಗುತ್ತೆ, ಬಿಡುತ್ತೆ, ಪ್ಲಾಸೆಂಟಾ ಸಿಗ್ನಲ್ ಬಿಡುತ್ತೆ. ಈ ಪ್ಲಾಸೆಂಟಾ ಇಂದ ಸಿಗ್ನಲ್ ಹೋದಾಗ, ಪ್ಲಾಸೆಂಟಾ ಮತ್ತೆ ಮಗುವಿನ ಸಿಗ್ನಲ್ ಹೋದಾಗ that will cause a contraction. ಈ ಸಿಗ್ನಲ್ ಏನಾಗುತ್ತೆ? ಈ ಸಿಗ್ನಲ್ ಇಂದ ಒಂದು ಕಾಂಟ್ರಾಕ್ಷನ್ ಆಗುತ್ತೆ. ಸ್ಟಾರ್ಟಿಂಗ್ ಕಾಂಟ್ರಾಕ್ಷನ್ ಎಲ್ಲಿ? ಯೂಟ್ರಸ್ ಅಲ್ಲಿ. So the uterus undergoes a contraction in the mild contraction starting ali. That is called as fetal ejection reflex. ಮಗು ಆಚೆ ಬರಕ್ಕೆ ಸಿಗ್ನಲ್. ಸೊ ಆ ಸಿಗ್ನಲ್ ಬರೋದು ಫೀಟಸ್ ಇಂದ ಪ್ಲಾಸೆಂಟಾ ಇಂದ. ಆ ಫಸ್ಟ್ ಸಿಗ್ನಲ್ ವಿಲ್ ಕಾಸ್ ಮೈಲ್ಡ್ ಕಾಂಟ್ರಾಕ್ಷನ್, ದಟ್ ಇಸ್ ಕಾಲ್ಡ್ as fetal ejection reflex. ಈ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್ ಆಗಿದ ತಕ್ಷಣನೇ ಮೆಟರ್ನಲ್ ಪ್ಯೂಟರಿಯಿಂದ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಆಕ್ಸಿಟೋಸಿನ್ ರಿಲೀಸ್ ಆಗಿದ ತಕ್ಷಣನೇ ಜಾಸ್ತಿ ಕಾಂಟ್ರಾಕ್ಷನ್, ಮೋರ್ ಆಕ್ಸಿಟೋಸಿನ್, ಮೋರ್ ಕಾಂಟ್ರಾಕ್ಷನ್. ಸೊ ಅದರ ಆಗ್ತಾ ಕಾಂಟ್ರಾಕ್ಷನ್ ಆಗುತ್ತೆ, ಸ್ವಲ್ಪ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಆಕ್ಸಿಟೋಸಿನ್ ರಿಲೀಸ್ ಆಯ್ತು, ಮೋರ್ ಕಾಂಟ್ರಾಕ್ಷನ್. ಅದರ ಆಗ್ತಾ ದ ಯೂಟ್ರಸ್ ಇಸ್ ವೈಡ್ ಓಪನ್ ಅಂಡ್ ದ ಬೇಬಿ ಕ್ಯಾನ್ ಸ್ಲಿಪ್ ಔಟ್. ಅಷ್ಟೇ ಕಾನ್ಸೆಪ್ಟ್ ಪಾರ್ಚುರೇಷನ್. ಸರಿನಾ ಸ್ಟೂಡೆಂಟ್ಸ್? ನಿಮ್ಗೆ ಇಲ್ಲಿ ಕ್ವಶನ್ ಏನ್ ಕೇಳ್ತಾರೆ? ದೇ ಕ್ಯಾನ್ ಆಸ್ಕ್ ಯು ದ ಮೂವ್ಮೆಂಟ್ ಆಫ್ ಸ್ಪರ್ಮ್.
ಹಿಂಗ್ ಮೂವ್ ಆಗುತ್ತೆ. ಫಸ್ಟ್ ಇಸ್ ಟೆಸ್ಟ್ಯುಲರ್ ಲೋಬ್ಯೂಲ್ಸ್ ಇಲ್ಲಿ ಪ್ರೊಡ್ಯೂಸ್ ಆಯ್ತು, ಆಮೇಲೆ ರಿಟೆಡ್ ಟೆಸ್ಟಿಸ್, ಸೆಕೆಂಡ್ ವಾಸ ಎಫರೆನ್ಷಿಯಾ, ಥರ್ಡ್ ಇಸ್ ಎಪಿಡೈಡಮಿಸ್, ಫೋರ್ತ್ ಇಸ್ ಗೋನಾ ಬಿ ವಾಸ್ ಡಿಫರೆನ್ಸ್ ಇಲ್ಲಿ ಬಂತು. ಇಲ್ಲಿ ಬಂದಾದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ಬಂತು. ಇಲ್ಲಿಂದ ಬೇರೆ ಬೇರೆ ಗ್ಲ್ಯಾಂಡ್ಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಸಮಾಲ್ ವೆಸಿಕಲ್ ಗ್ಲ್ಯಾಂಡ್, ಪ್ರೋಸ್ಟೇಟ್ ಗ್ಲ್ಯಾಂಡ್, ಬಲ್ಬೋ ಎರಿಥ್ರಲ್ ಗ್ಲ್ಯಾಂಡ್. ಈ ಎರಡು ಗ್ಲ್ಯಾಂಡ್ ಮೇನ್ಲಿ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಸ್ಟೂಡೆಂಟ್ಸ್? ಸಮಾಲ್ ವೆಸಿಕಲ್ ಪ್ರೋಸ್ಟೇಟ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ? ಸಮಾಲ್ ವೆಸಿಕಲ್ ಮತ್ತೆ ಪ್ರೋಸ್ಟೇಟ್. ಸಮಾಲ್ ವೆಸಿಕಲ್ ಮತ್ತೆ ಪ್ರೋಸ್ಟೇಟ್ ಏನ್ ಪ್ರೊಡ್ಯೂಸ್ ಮಾಡುತ್ತೆ? ಸಮಾಲ್ ವೆಸಿಕಲ್ ಮತ್ತೆ ಪ್ರೋಸ್ಟೇಟ್ ವಿಲ್ ಪ್ರೊಡ್ಯೂಸ್ ಸಮಥಿಂಗ್ ಕಾಲ್ಡ್ as ಫ್ರಕ್ಟೋಸ್, ಕ್ಯಾಲ್ಸಿಯಂ ಅಂಡ್ ಎನ್ಸೈಮ್ಸ್. ರಿಪೀಟ್ ಮಾಡಿ, ರಿಪೀಟ್ ಮಾಡಿ ಸ್ಟೂಡೆಂಟ್ಸ್, ರಿಪೀಟ್ ಮಾಡಿ ಸ್ಟೂಡೆಂಟ್ಸ್, ಬೇಗ ಹೇಳಿ, ರಿಪೀಟ್ ಮಾಡಿ. ಏನ್ ಮಾಡುತ್ತೆ? ಫ್ರಕ್ಟೋಸ್, ಕ್ಯಾಲ್ಸಿಯಂ, ಎನ್ಸೈಮ್ಸ್. ಫ್ರಕ್ಟೋಸ್, ಕ್ಯಾಲ್ಸಿಯಂ, ಎನ್ಸೈಮ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ ಇದೆರಡು. ಅದೇ ಬಲ್ಬೋ ಎರಿಥ್ರಲ್ ಗ್ಲ್ಯಾಂಡ್, ಬಲ್ಬೋ ಎರಿಥ್ರಲ್ ಗ್ಲ್ಯಾಂಡ್ ವಿಲ್ ಪ್ರೊಡ್ಯೂಸ್ ಸಮಥಿಂಗ್ ಕಾಲ್ಡ್ as mucus or lubrication during the coitus. ನೆಕ್ಸ್ಟ್ ಅಷ್ಟೇ. ಇಲ್ಲಿ ಏನು ಕ್ವಶನ್ ಕೇಳಲ್ಲ ಸ್ಟೂಡೆಂಟ್ ಬಿಟ್ರೆ ಇಲ್ಲಿ ಕೂಡ ಕ್ವಶನ್ಸ್ ಏನು ಕೇಳಕ್ ಹೋಗಲ್ಲ. ಇಲ್ಲಿ ನಿಮ್ಗೆ ಪಾರ್ಟ್ಸ್ ಗೊತ್ತಿರಬೇಕು. ನಿಮ್ಗೆ ಇಲ್ಲಿ ಇನ್ಫಂಡಿಬುಲಮ್, ಆಂಪ್ಯುಲಾ, ಇಸ್ತಮಸ್, ಇಲ್ಲಿ ನಿಮ್ದು ಫರ್ಟಿಲೈಸೇಷನ್ ಇಲ್ಲಿ ಆಗುತ್ತೆ, ಫರ್ಟಿಲೈಸೇಷನ್ ಆಗುತ್ತೆ ಇಲ್ಲಿ. ಅದಾದ್ಮೇಲೆ 3 ಲೇಯರ್: ಎಂಡೋಮೆಟ್ರಿಯಂ, ಮಯೋಮೆಟ್ರಿಯಂ, ಪೆರಿಮೆಟ್ರಿಯಂ. ಪೆರಿಮೆಟ್ರಿಯಂ ಔಟರ್, ಮಿಡಲ್, ಮಯೋ, ಇನ್ನರ್, ಎಂಡೋ. ಸರಿನಾ? ಇಲ್ಲಿ cervical canal plus vagina together they form the birth canal. They form the birth canal. ಇಲ್ಲಿ ಇದನ್ನಿದ್ರೆ ಸಾಕು, ಇಲ್ಲಿ ಇದನ್ನಿದ್ರೆ ಸಾಕು ಫ್ರೆಂಡ್ಸ್. ಈ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್, ಡ್ರಾ ಮಾಡ್ಕೊಳ್ಳಿ. ಇಲ್ಲೂ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್, ಇದು ಕೂಡ ಎರಡು ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಇದು. ಸರಿನಾ ಸ್ಟೂಡೆಂಟ್ಸ್? ಹಾರ್ಮೋನ್ ಕಂಡು ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಒಂದ್ಸತಿ ಏನ್ ಕೇಳ್ತಾರೆ? ಎಕ್ಸಾಂಪಲ್ ದೇ ಕ್ಯಾನ್ ಆಸ್ಕ್ ಯು ಸ್ಟೂಡೆಂಟ್ಸ್, ವಿಚ್ ಹಾರ್ಮೋನ್ ಇಸ್ ಕಂಟ್ರೋಲಿಂಗ್ ವಾಟ್? ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಿಮ್ದು ಹೈಪೋಥಾಲಮಸ್ ನ GnRH ರಿಲೀಸ್ ಆಗುತ್ತೆ. GnRH ವಿಲ್ ಆಕ್ಟ್ ಆನ್ ಆಂಟಿಪಿಟ್ಯೂಟರಿ. ಆಂಟಿಪಿಟ್ಯೂಟರಿ ಮೇಲೆ ಆಕ್ಟ್ ಮಾಡಾದ್ಮೇಲೆ ಇಟ್ ವಿಲ್ ನೌ ಆಕ್ಟ್ ಆನ್ ಸಮಥಿಂಗ್ ಕಾಲ್ಡ್ as FSH ಮತ್ತೆ LH. ಇಲ್ಲಿ ನಿಮ್ದು FSH ವಿಲ್ ಆಕ್ಟ್ ಆನ್ ಸರ್ಟೋಲಿಸಲ್. S ನೆನಪಿಕೊಳ್ಳಿ, ಸರ್ಟೋಲಿಸಲ್ ಅಂತ. ಸರ್ಟೋಲಿಸಲ್ ವಿಲ್ ಹೆಲ್ಪ್ ಇನ್ ಸ್ಪರ್ಮಿಯೋಜೆನೆಸಿಸ್. ಅದೇ LH ಇದೆಯಲ್ಲ, L will luteinizing hormone will work on Leydig cells which produces androgen. So ಇದ್ರ ಮೇಲೆ ಒನ್ ಮಾರ್ಕ್ ಕ್ವೆಶ್ಚನ್ ಕೇಳ್ತಾರೆ ನಿಮಗೆ. ಇದ್ರ ಮೇಲೆ ಒನ್ ಮಾರ್ಕ್ ಕ್ವೆಶ್ಚನ್ ನಿಮಗೆ ಕೇಳ್ತಾರೆ ಇಲ್ಲಿ. ಒನ್ ಮಾರ್ಕ್ ಕ್ವೆಶ್ಚನ್, ಸರಿನಾ? ಒನ್ ಮಾರ್ಕ್ ಕ್ವೆಶ್ಚನ್ ಬರುತ್ತೆ ಇಲ್ಲಿ. So which hormone is acting on which cell here? Okay, LH is acting on Leydig cell, FSH is acting on Sertoli students. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಅರ್ಥ ಆಯ್ತಾ? ಬೇಗ ಹೇಳಿ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಅರ್ಥ ಆಯ್ತಾನೆ? ಬೇಗ ಹೇಳಿ. ಈ ಕಾನ್ಸೆಪ್ಟ್ ನೆನಪಿಕೋಬೇಕು ಎಲ್ಲರೂ, ಸರಿನಾ? ನೆಕ್ಸ್ಟ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಸ್ಪರ್ಮ್ಯಾಟೋಜೆನಿಸ್ ಸ್ಟಾರ್ಟ್ ಮಾಡದ? ಸ್ಪರ್ಮ್ಯಾಟೋಜೆನಿಸ್ ಸ್ಟಾರ್ಟ್ ಮಾಡದ? ಬೇಗ ಹೇಳಿ. ಶುಡ್ ವಿ ಸ್ಟಾರ್ಟ್ ಮಾಡದ? ಬೇಗ ಹೇಳಿ. ತುಂಬಾ ಈಸಿ. ಐ ವಿಲ್ ಟೀಚ್ ಯು ಇನ್ 5 minutes. 5 ನಿಮಿಷದಲ್ಲಿ ಈ ಫುಲ್ ಕಾನ್ಸೆಪ್ಟ್ ನ ಹೇಳ್ಕೊಡ್ತೀನಿ. ರೆಡಿನಾ ಸ್ಟೂಡೆಂಟ್ಸ್? ರೆಡಿನಾ? 5 ನಿಮಿಷದಲ್ಲಿ ಸ್ಟೂಡೆಂಟ್ಸ್ ಈ ಇರೋ ಬರೋ ಎಲ್ಲ ಹೇಳ್ಕೊಡ್ತೀನಿ, ಕಾನ್ಸೆಪ್ಟ್ ಹೇಳ್ಕೊಡ್ತೀನಿ. ಫಿಶ್ FSH ಬಗ್ಗೆನಾ ಹೇಳಿದ್ನಲ್ಲ? FSH ಅಂದ್ರೆ FSH ಬಗ್ಗೆ ಹೇಳಿದ್ನಲ್ಲ ಅಷ್ಟೇ. FSH ಸ್ಟೂಡೆಂಟ್ಸ್ 5 ನಿಮಿಷ ಕೊಡಿ ನಂಗೆ. 5 ನಿಮಿಷದಲ್ಲಿ ಇದನ್ನ ಫುಲ್ ಹೇಳ್ಕೊಡ್ತೀನಿ. ರೆಡಿನಾ ಸ್ಟೂಡೆಂಟ್ಸ್? ರೆಡಿನಾ ಎಲ್ಲರೂ? ಸ್ಟೂಡೆಂಟ್ಸ್ ಬೇಗ ವಿಡಿಯೋ ಲೈಕ್ ಮಾಡಿ ಅನ್ಸುತ್ತೆ ಎಲ್ಲರೂ. ಸ್ಟೂಡೆಂಟ್ಸ್ ಸ್ಟಡಿ ಕಿವಿ ನಾನು ಹೆಂಗೆ ಹೇಳ್ಕೊಡಕ್ಕಾಗುತ್ತೆ? ಫಿಸಿಕ್ಸ್ ನನಗೆ ಬರುತ್ತೆ ಫಿಸಿಕ್ಸ್. ನನ್ನ ಹತ್ರ ನೀವು ಫಿಸಿಕ್ಸ್ ಕಲ್ತ್ಕೊಂಡು ಫೇಲ್ ಆಗ್ಬಿಡ್ತೀರಾ. ಸ್ಟಾರ್ಟ್ ಮಾಡದ? ಸ್ಟಾರ್ಟ್ ಮಾಡುವ? ಬೇಗ ಹೇಳಿ. ತುಂಬಾ ಈಸಿ ಇದೆ, ಸ್ಟಾರ್ಟ್ ಮಾಡ್ತೀನಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಏನು? ದ ಎಂಟೈರ್ ಸ್ಪರ್ಮ್ಯಾಟೋಜೆನಿಸಿಸ್ ಸ್ಟಾರ್ಟ್ಸ್ ಅಟ್ ದ ಪ್ಯೂಬರ್ಟಿ. ಸ್ಟಾರ್ಟ್ ಆಗುತ್ತೆ, ಪ್ಯೂಬರ್ಟಿ ಸ್ಟಾರ್ಟ್ ಆಗುತ್ತೆ, ಸರಿನಾ? ಇಲ್ಲಿ there is something called as male germ cell ಮತ್ತೆ ಸ್ಪರ್ಮ್ಯಾಟೋಗೋನಿಯಾ ಅಂತ ಇದೆ. ಸ್ಟೂಡೆಂಟ್ಸ್ ಯಾರಾದ್ರೂ ಹೇಳ್ತೀರಾ? ಬೇಗ ಹೇಳಿ ಸ್ಟೂಡೆಂಟ್ಸ್. ದಿಸ್ ಸ್ಪರ್ಮ್ಯಾಟೋಗೋನಿಯಾ ಇಸ್ ಪ್ರೆಸೆಂಟ್ ಇನ್ಸೈಡ್ ವೇರ್? ಎಲ್ಲಿ ನೋಡಿದೀವಿ ಸ್ಪರ್ಮ್ಯಾಟೋಗೋನಿಯಾ ನಾವು? ಸ್ಪರ್ಮ್ಯಾಟೋಗೋನಿಯಾ ಇಸ್ ಪ್ರೆಸೆಂಟ್ ಇನ್ಸೈಡ್ ದ seminiferous tubule ಒಳಗಡೆ. Now in starting it undergoes mitosis to produce more number of cell. Now one cell will grow, ದೊಡ್ಡದಾಗುತ್ತೆ. Now this big cell is called as primary spermatocyte. It is called as what students? Primary spermatocyte. ಈ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಯಾವತ್ತೂ ಏನ್ ಸ್ಟೂಡೆಂಟ್ಸ್? ಡಿಪ್ಲೋಯ್ಡ್ ಆಗಿರುತ್ತೆ. ಯಾಕೆ? ಬಿಕಾಸ್ ಇಟ್ ಇಸ್ ರಿಸಲ್ಟ್ ಆಫ್ ಗ್ರೋತ್ ಅಂಡ್ ಮೈಟೋಸಿಸ್. ಮೈಟೋಸಿಸ್ ಅಲ್ಲಿ ಯಾವತ್ತೂ ಕೂಡ ಪ್ಲಾಯ್ಡಿ ಚೇಂಜ್ ಆಗಲ್ಲ ಯಾವತ್ತೂ ಕೂಡ, ಸರಿನಾ ಸ್ಟೂಡೆಂಟ್ಸ್? ಈಗ ಅರ್ಥ ಮಾಡ್ಕೊಳ್ಳಿ. ಈ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಇದೆಯಲ್ಲ, ಡಿಪ್ಲಾಯ್ಡ್ ಇನ್ ನೇಚರ್. ನೌ ಇಟ್ ಇಸ್ ಅಂಡರ್ ಗೋಯಿಂಗ್ ಮಿಯೋಸಿಸ್ 1. ಅವಾಗೇನಾಯ್ತು? ಮಿಯೋಸಿಸ್ 1 ಹೋದ ತಕ್ಷಣನೇ ಈ ಒಂದು ಸೆಲ್ 2 ಸೆಲ್ ಡಿವೈಡ್ ಆಗುತ್ತೆ. ಅಂಡ್ ದೀಸ್ 2 cells ಆರ್ ಕಾಲ್ಡ್ ಆಸ್ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್. ಪ್ರೈಮರಿ ಸ್ಪರ್ಮ್ಯಾಟೋಸೈಟ್ ಇಂದ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ 2 cells. ಅರ್ಥ ಮಾಡ್ಕೊಳ್ಳಿ. ಈಗ ಈ ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್ ನಾವು ಇಲ್ಲಿ ಅಂಡರ್ಗೋ ಮಿಯೋಸಿಸ್ 2.
ನಿಮ್ಮೆಲ್ಲರಿಗೂ ಗೊತ್ತು there is something called as meiosis 1 meiosis 2. ಇಲ್ಲಿ undergo meiosis 2 right now. meiosis 2 ಹೋಗಿದ ತಕ್ಷಣನೇ we get 4 different cells here. ಈ 4 cells ನೀವೇ ಹೇಳಿ ಸ್ಟೂಡೆಂಟ್ಸ್, ಈ 4 ಸೆಲ್ ಕೂಡ, ಈ 4 ಸೆಲ್ ಕೂಡ ಸ್ಪರ್ಮ್ ತರ ಇದೆಯಾ? ಸ್ಪರ್ಮ್ ತರ ನೋಡಿ ಇಲ್ಲ, ಸ್ಪರ್ಮ್ ತರ ಇಲ್ವೇ ಇಲ್ಲ. ಇದು ಈ 4 ಸೆಲ್ ಕೂಡ ಸ್ಟೂಡೆಂಟ್ಸ್ ಸ್ಪರ್ಮ್ ತರ ಇಲ್ವೇ ಇಲ್ಲ, ಇದು ಸ್ಪರ್ಮ್ ತರ ಇಲ್ವೇ ಇಲ್ಲ. ಸರಿನಾ? Now these cells are called as what? These cells are called as spermatids. They are called as what students? Spermatids. ಹೇಳೋದ ಸ್ಟೂಡೆಂಟ್ಸ್, ಹೇಳೋದ ಬೇಗ ಹೇಳಿ, ನಾ ಮಾಡೋದ ಚಿಂತೆ ಮಾಡಬೇಡಿ. ಓಕೆ, these are called as spermatids now students. ಅರ್ಥ ಮಾಡ್ಕೊಳ್ಳಿ ಈಗ. Now these spermatids now convert into sperm. ಈ spermatid ಇದೆಯಲ್ಲ, they will convert into sperm now. Now this process is called as what? Conversion of spermatid into sperm. This is called as spermiogenesis. Confuse ಆಗಬೇಡಿ, confuse ಆಗಬೇಡಿ ಸ್ಟೂಡೆಂಟ್ಸ್. This entire process is called as what? Spermatogenesis. This is called as what? Spermiogenesis. It is called as what students? It is called as spermiogenesis. ಇದು ಏನಿದು? Spermiogenesis. ಇದು spermiogenesis. ಫೈನಲಿ ಸ್ಪರ್ಮ್ಯಾಟೋಜೋವಾ ಬಂದು ಸ್ಪರ್ಮ್ ಬಂತಿಲ್ಲಿ. ಈ ಸ್ಪರ್ಮ್ ರಿಲೀಸ್ ಆಗುತ್ತಾ? ಹಂಗೆ ರಿಲೀಸ್ ಆಗಲ್ಲ. ಈ ಸ್ಪರ್ಮ್ ರೆಡಿಯಾಗಿರೋ ಸ್ಪರ್ಮ್ ದ ಹೆಡ್ ಇಸ್ ಎಂಬೆಡೆಡ್ ಇನ್ ದ ಸರ್ಟುಲಿ ಸೆಲ್. ಸರ್ಟುಲಿ ಸೆಲ್ ಒಳಗಡೆ ದ ಹೆಡ್ ಹೋಗ್ಬಿಟ್ಟು ಕುತ್ಕೊಂಡ್ಬಿಡುತ್ತೆ. ಆಮೇಲೆ ರಿಲೀಸ್ ಫ್ರಮ್ ಸೆಮಿನಿಫರಸ್ ಟ್ಯೂಬ್ಯೂಲ್ ಇಸ್ ಕಾಲ್ಡ್ as spermiation. Spermiation ಅಂದ್ರೆ ಏನು? ರಿಲೀಸ್ ಆಫ್ ಸ್ಪರ್ಮ್ ಫ್ರಮ್ ದ ಸೆಮಿನಿಫರಸ್ ಟ್ಯೂಬ್ಯೂಲ್. ಸೆಮಿನಿಫರಸ್ ಟ್ಯೂಬ್ಯೂಲ್ ಇಂದ ಸ್ಪರ್ಮ್ ರಿಲೀಸ್ ಆಗೋದನ್ನ ಸ್ಪರ್ಮಿಯೇಷನ್ ಅಂತ ಕರಿತೀವಿ. ಸೊ 5 ನಿಮಿಷದಲ್ಲಿ ನಿಮ್ದು ಎಂಟೈರ್ ಸ್ಪರ್ಮ್ಯಾಟೋಜೆನೆಸಿಸ್ ಮುಗೀತು. ಎಂಟೈರ್ ಸ್ಪರ್ಮ್ಯಾಟೋಜೆನೆಸಿಸ್ 5 ನಿಮಿಷದಲ್ಲಿ ಮುಗೀತು. ಡನ್ನಾ ಸ್ಟೂಡೆಂಟ್ಸ್? ಡನ್ನಾ? ಡನ್ ತಾನೆ? ಬೇಗ ಹೇಳಿ ಸ್ಟೂಡೆಂಟ್ಸ್, ಡನ್ ಸ್ಟೂಡೆಂಟ್ಸ್. ಸ್ಟೂಡೆಂಟ್ಸ್ ನಾನು ಎಕಾಲಜಿನ ನಿಮಗೆ, ಎಕಾಲಜಿ ಮತ್ತೆ ಇದೆ 3 ಚಾಪ್ಟರ್ ಇದೆಯಲ್ಲ, ಎಕಾಲಜಿ 3 ಚಾಪ್ಟರ್. ಆ ಎಕಾಲಜಿ 3 ಚಾಪ್ಟರ್ ನಿಮಗೆ ನಾಳೆ ಮಾಡಿಸ್ತೀನಿ ಸರಿನಾ? ಇವತ್ತಿಗೆ ಇದನ್ನ ಲಾಸ್ಟ್ ಚಾಪ್ಟರ್ ಇದು. ನಾನು ನೆಕ್ಸ್ಟ್ 15-20 ಮಿನಿಟ್ಸ್ ಅಲ್ಲಿ ನಾನು ಮುಗಿಸ್ತೀನಿ. ಗೋಪಿಕಮ್ಮ ಬರ್ತಾರೆ ಆಮೇಲೆ. ಈ ಎಕಾಲಜಿ ತುಂಬಾ ಈಸಿ ಆಕ್ಚುಲಿ, ಎಕಾಲಜಿ ಏನೂ ಇಲ್ಲ. ಸೊ ನಾಳೆ ನಾನು ಏನ್ ಮಾಡೋದು, ನಾಳೆ ನಿಮ್ಗೆ ನಾನು ಎಕಾಲಜಿದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ, ಅದನ್ನ ಓದ್ಕೊಂಡು ಹೋಗಿ ಸಾಕು ನೀವು, ಸರಿನಾ? ಎಕಾಲಜಿದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ ನಾಳೆ ನಿಮ್ಗೆ, ಅದನ್ನ ನೀವು ಓದ್ಕೊಂಡು ಹೋಗಿ, ಅಷ್ಟು ಬಿಟ್ಟರೆ ಏನು ಬರಲ್ಲ ಅಲ್ಲಿ. ತುಂಬಾ ಈಸಿ ಎಕಾಲಜಿ, ಸರಿನಾ ಸ್ಟೂಡೆಂಟ್ಸ್? ಇದು ಅರ್ಥ ಮಾಡ್ಕೊಳ್ಳಿ, ಕ್ವಶನ್ ಈ ಚಾಪ್ಟರ್ ಅರ್ಥ ಮಾಡ್ಕೊಳ್ಳಿ. ಈ ಚಾಪ್ಟರ್ ಸ್ವಲ್ಪ ಕಷ್ಟ, ಸರಿನಾ? ಸರ್ ಪ್ಲೀಸ್ ಆಸ್ಕ್ ಫಿಸಿಕ್ಸ್ ಮ್ಯಾಮ್ ಟು ಟೇಕ್ ಲೈವ್ ಕ್ಲಾಸ್ ಆಲ್ ಥಿಯರಿ ಡಿರೈವೇಶನ್ ರಿವೈಷನ್ ಪ್ಲೀಸ್. ಮಾಡ್ಸೋದ ಸ್ಟೂಡೆಂಟ್ಸ್? ಹೇಳೋದ? ಮ್ಯಾಮ್ಗೆ ಹೇಳ್ತೀನಿ, ಚಿಂತೆ ಮಾಡಬೇಡಿ ಸ್ಟೂಡೆಂಟ್ಸ್, ಮ್ಯಾಮ್ಗೆ ಹೇಳ್ತೀನಿ, ಚಿಂತೆ ಮಾಡಬೇಡಿ ಸ್ಟೂಡೆಂಟ್ಸ್. ರೆಡಿನಾ? ಸ್ಟೂಡೆಂಟ್ಸ್ ನಿಮ್ಗೆ ಇಲ್ಲಿ ಏನ್ ಕೇಳ್ತಾರೆ? ಎಕ್ಸಾಂಪಲ್ ಆಫ್ ಫೀಮೇಲ್ ಹೆಟರೋಗಮಿಟಿ ಕೇಳ್ತಾರೆ, ವಾಟ್ ಇಸ್ ಟೆಸ್ಟಾಸ್ ಅಂತ ಕೇಳ್ತಾರೆ, ಡೆಫಿನೇಷನ್. ಈ ಚಿಕ್ಕ ಕ್ವಶನ್ಸ್ ಇದು ತುಂಬಾ ಈಸಿ ಇದೆಲ್ಲ, ತುಂಬಾ ಈಸಿ ಇದೆಲ್ಲ, ತುಂಬಾ ಈಸಿ. ಎಕಾಲಜಿ ನಾಳೆ ತೋರಿಸ್ತೀನಿ, ಬಿಕಾಸ್ ಎಕಾಲಜಿ ಇಸ್ ವೆರಿ ಈಸಿ. ಎಕಾಲಜಿ ತುಂಬಾ ಈಸಿ. ಎಕಾಲಜಿಯಲ್ಲಿ ನೀವು ಅದನ್ನ ನೀವು ಒಂದ್ ನೀವು ಓದ್ಕೊಂಡ್ರೆ ಸಾಕು, ಅಲ್ಲಿ ಅರ್ಥ ಮಾಡ್ಕೊಂಡು ಅಷ್ಟೊಂದು ಕಷ್ಟ ಕಾನ್ಸೆಪ್ಟ್ ಯಾವ್ದು ಇಲ್ಲ. ಎಕಾಲಜಿಲಿ ಕಷ್ಟ ಕಾನ್ಸೆಪ್ಟ್ ಯಾವ್ದು ಇಲ್ಲ. ಎಕಾಲಜಿ ಎಲ್ಲ ಈಸಿ. ನಿಮ್ಗೆ ಕಷ್ಟ ಅನ್ಸುತ್ತೆ ಈ ಚಾಪ್ಟರ್ ಒಂದಷ್ಟೇ. ಈ ಚಾಪ್ಟರ್ ಬಿಟ್ರೆ ಕಷ್ಟ ನಿಮ್ಗೆ ಬಯಾಲಜಿಯಲ್ಲಿ ಬಾಟ್ನಿ ಕಡೆಯಿಂದ ಯಾವ್ದು ಇಲ್ಲ, ಆಕ್ಚುಲಿ ಯಾವ್ದು ಇಲ್ಲ, ಸರಿನಾ? ಯಾವ್ದು ಇಲ್ಲ, ಸರಿನಾ? ಬೇರೆ ಚಾಪ್ಟರ್ಸ್ ಮ್ಯಾಮ್ ಬರ್ತಾರೆ ಈಗ, ನೋಡಿ ಸ್ಟೂಡೆಂಟ್ಸ್, ರೂಮರಿ ಮ್ಯಾಮ್ ಬರ್ತಾರೆ ಈಗ. ಮ್ಯಾಮ್ ಬಂದು ನಿಮ್ಗೆ ಯಾವುದು ಮಾಲಿಕ್ಯುಲರ್ ಬೇಸಿಸ್, ಅದಾದ್ಮೇಲೆ ಹ್ಯೂಮನ್ ಹೆಲ್ತ್, ಬಯೋಟೆಕ್ನಾಲಜಿ, ಇದನ್ನ ಮ್ಯಾಮ್ ಬಂದು ಹೇಳ್ಕೊಡ್ತಾರೆ. ಆದ್ಮೇಲೆ ಈಗ ಮ್ಯಾಮ್ ಬಂದು ಹೇಳ್ಕೊಡ್ತಾರೆ, ಸರಿನಾ? ಸೊ ಅಲ್ಲಿಗೆ ನಿಮ್ದು ಮುಗಿಯುತ್ತೆ ಎಕಾಲಜಿ. ನಾಳೆ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ, ಬೆಳಗ್ಗೆ ಮಾಡ್ಬಿಡೋದ, ಮುಗಿಸ್ಬಿಡೋದ ಎಕಾಲಜಿನ, ಇಲ್ಲ ಮಧ್ಯಾಹ್ನ ಮುಗಿಸ್ಬಿಡೋದ, ಡೋಂಟ್ ವರಿ, ಸರಿನಾ? ಫಿಸಿಕ್ಸ್ ಮಾಡ್ತೀವಪ್ಪ, ಡೋಂಟ್ ವರಿ. ಫಿಸಿಕ್ಸ್ ಅಂತ ಎಲ್ಲೂ ಓಡೋಗಲ್ಲ. ಫಿಸಿಕ್ಸ್ ನಮ್ಗೆ ಗೊತ್ತು, ಫಿಸಿಕ್ಸ್ ತುಂಬಾ ಇಂಪಾರ್ಟೆಂಟ್ ಅಂತ, ಸರಿನಾ? ಸರಿ ಸ್ಟೂಡೆಂಟ್ಸ್, ಫಿಕ್ಸ್ ಮಾಡೋದ ನೆಕ್ಸ್ಟ್ ಸ್ಟೂಡೆಂಟ್ಸ್. ಇಲ್ಲಿ ನಿಮ್ಗೆ ಏನ್ ಕ್ವಶನ್ ಕೇಳ್ತಾರೆ ಸ್ಟೂಡೆಂಟ್ಸ್? ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗೋದು ಏನಂತಂದ್ರೆ ಲಿಂಕೇಜ್ ಅಂಡ್ ರೀಕಾಂಬಿನೇಷನ್. ನಿಜ ಹೇಳಿ ನಿಜ ಹೇಳಿ ಸ್ಟೂಡೆಂಟ್ಸ್, ನಿಜ ಹೇಳಿ. ಲಿಂಕೇಜ್ ಅಂಡ್ ರೀಕಾಂಬಿನೇಷನ್ ಕಷ್ಟ ಅನ್ಸುತ್ತೆ ನಿಮ್ಗೆ? ಕಷ್ಟ ಅನ್ಸುತ್ತೆ. ಲಿಂಕೇಜ್ ಅಂಡ್ ರೀಕಾಂಬಿನೇಷನ್ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು, ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಲಿಂಕೇಜ್ ಅಂಡ್ ರೀಕಾಂಬಿನೇಷನ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ, ಸರಿನಾ? ಲೆಟ್ಸ್ ಸೇ ಸ್ಟೂಡೆಂಟ್ಸ್, ನಿಮ್ಗೆ ಇಬ್ರು ವಾಲಂಟಿಯರ್ ಬೇಕು, ಬೇಗ ಹೇಳಿ, ಯಾರು ಬರ್ತೀರಾ ವಾಲಂಟಿಯರು? ನಂಗೆ ಇಬ್ರು ವಾಲಂಟಿಯರ್ ಬೇಕು, ಸರಿನಾ? ನೇಮ್ ತೆಗೆದ
ಬೇಗ ಫ್ರೆಂಡ್ಸ್, ಯಾರು ಬರ್ತೀವಿ ವಾಲಂಟಿಯರು? ರವಿ ತಗೊಳದ ಸ್ಟೂಡೆಂಟ್ಸ್, ರವಿ ತಗೊಳದ ಫಸ್ಟ್. ರವಿ ಇಲ್ಲೇ ಇದ್ನ ಬೋರ್ಡ್ ಮೇಲೆ ಫ್ರೆಂಡ್ಸ್, ರವಿ ಇಲ್ಲೇ ಇದ್ದಾನೆ ಬಿಡಿ. ರವಿ ಬೋರ್ಡ್ ಮೇಲೆ ಇದ್ದಾನೆ, ಒಂದು ರವಿ ಇದ್ದಾನೆ ಬೋರ್ಡ್ ಮೇಲೆ ಆಗ್ಲೇ. ಬೇರೆ ತಗೊಳದ ಶರತ್ ತಗೊಳ, ಶರತ್. ಇನ್ನೊಬ್ರು ಬೇಕು ನಂಗೆ, ಪ್ರಜ್ವಲ್. ನಾವು ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ಈ ಪ್ರಜ್ವಲ್ ಮತ್ತೆ ನಮ್ದು ಶರತ್ ಇಬ್ರು BFF. ಏನಪ್ಪ ಇಬ್ರು? ಕೇಳ್ಕೊಬೇಡ ಸ್ಟೂಡೆಂಟ್, ಕೇಳ್ಕೊಬೇಡಿ, ಹಂಗೆ ಮಾಡೋ. ಇಬ್ರು BFF, ಬೆಸ್ಟ್ ಫ್ರೆಂಡ್ಸ್. ಇಬ್ರು ಒಟ್ಟಿಗೆ ಗೇಮ್ ಆಡ್ತಾರೆ, ಇಬ್ರು ಸ್ಪೋರ್ಟ್ಸ್ ಆಡ್ತಾರೆ, ಎಲ್ಲ ಇಬ್ರು ಒಟ್ಟಿಗೆ ಮಾಡ್ತಾರೆ, ಚಿಲ್ ಮಾಡ್ತಾರೆ. ಇಬ್ರು ಬೆಸ್ಟ್ ಫ್ರೆಂಡ್ಸ್ ಕ್ಲಾಸ್ ಅಲ್ಲಿ, ಸರಿನಾ? ಇಬ್ರು ಬ್ಯಾಕ್ ಬೆಂಚರ್ಸ್, ಆರಾಮಾಗಿ ಪ್ರಜ್ವಲ್ ಮತ್ತೆ ನಮ್ ಶರತ್ ಬೆಸ್ಟ್ ಫ್ರೆಂಡ್ಸ್. ಸ್ಟೂಡೆಂಟ್ಸ್ ನೀವೇ ಹೇಳಿ, ಈಗ ಈ ಇಬ್ರು ಬೆಸ್ಟ್ ಫ್ರೆಂಡ್ಸ್ ಮಧ್ಯೆ ಲಿಂಕ್ ಚೆನ್ನಾಗಿರುತ್ತಾ? ನಿಜ ಸ್ಟೂಡೆಂಟ್ಸ್, ಲಿಂಕ್ ಚೆನ್ನಾಗಿರುತ್ತೆ. ಸೊ ಇವ್ರು ಮಧ್ಯೆಯಲ್ಲಿ ಲಿಂಕೇಜ್ ತುಂಬಾ ಜಾಸ್ತಿ ಇರುತ್ತೆ. ಯಾಕಂದ್ರೆ ಇವರಿಬ್ರು ತುಂಬಾ ಟೈಟ್ಲಿ ಬೌಂಡ್, ಇಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್. ಇಬ್ರೇನು ಕ್ಲೋಸ್ ಫ್ರೆಂಡ್ಸ್ ಇವರಿಬ್ರು. ಸೊ ಲಿಂಕೇಜ್ ಜಾಸ್ತಿ ಇರುತ್ತೆ. ಇವರಿಬ್ರು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಅಂದ್ರೆ ಫೈಟಿಂಗ್ ಸ್ವಲ್ಪ ಕಮ್ಮಿನೇ, ಸುಮ್ಮನೆ ಹೊಡೆದಾಡಲ್ಲ ಸರಿನಾ? ಸೊ ರೀಕಾಂಬಿನೇಷನ್ ತುಂಬಾ ಕಮ್ಮಿ. ಉಲ್ಟಾ ಯಾವತ್ತು ಕೂಡ ಲಿಂಕೇಜ್ ಜಾಸ್ತಿ ಅಂದ್ರೆ ರೀಕಾಂಬಿನೇಷನ್ ಕಮ್ಮಿ ಇರುತ್ತೆ. ಅದೇ ಯೋಚನೆ ಮಾಡಿ ಈಗ ಇಲ್ಲಿ ನಿಮ್ದು ರವಿ ಮತ್ತೆ ಪ್ರಜ್ವಲ್, ಇಬ್ರ ಮಧ್ಯೆ ಯಾಕೋ ಆಗ್ ಬರ್ತಾ ಇಲ್ಲ. ಇದು ರವಿ ಮತ್ತೆ ಪ್ರಜ್ವಲ್ ಮಧ್ಯೆ ಇಬ್ರು ಮಧ್ಯೆ ಆಗೇ ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ ಸರಿನಾ? ಇಬ್ರ ಮಧ್ಯೆಯಲ್ಲಿ ಆಗ್ ಬರ್ತಾ ಇಲ್ಲ ಸರಿನಾ? ಸೊ ಇಬ್ರ ಮಧ್ಯೆ ಫೈಟಿಂಗ್ ನಡೀತಿದೆ, ಏನೋ ಕೋಲ್ಡ್ ವಾರ್, ಏನೋ ಒಂದು ಫೈಟಿಂಗ್ ನಡೆದಿದೆ ಯಾರ್ದೋ ವಿಷಯಕ್ಕೆ ಸರಿನಾ? ಸೊ ಇಬ್ರ ಮಧ್ಯೆ ಲಿಂಕೇಜ್ ಇದೆಯಾ? ಲಿಂಕೇಜ್ ಇಲ್ಲ. ಸೊ ಇಬ್ರ ಮಧ್ಯೆಯಲ್ಲಿ ಲಿಂಕೇಜೇ ಇಲ್ಲ, ಲಿಂಕೇಜ್ ತುಂಬಾ ಕಮ್ಮಿ ಅಂತಂದ್ರೆ ರೀಕಾಂಬಿನೇಷನ್ ತುಂಬಾ ಜಾಸ್ತಿ. ಅಂದೇನು ಇಬ್ರ ಮಧ್ಯೆಯಲ್ಲಿ ತುಂಬಾ ಡಿಶುಮ್ ಏನದು ಫೈಟ್ ತುಂಬಾ ಆಗುತ್ತೆ. ಇಬ್ರ ಮಧ್ಯೆಯಲ್ಲಿ ಫೈಟ್ ತುಂಬಾ ಆಗುತ್ತೆ ಸರಿನಾ ಫ್ರೆಂಡ್ಸ್? ಇದೇ ಕಾನ್ಸೆಪ್ಟ್ ನಾವು ಒಂದು ಕ್ರೋಮೋಸೋಮ್ ವಿಷಯದಲ್ಲಿ ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ, ಈಗ ಲೆಟ್ಸ್ ಸೇ ಇಲ್ಲಿ ನಮ್ಮ ಹತ್ರ ಈಗ ಕ್ರೋಮೋಸೋಮ್, ಈ ಒಂದು ಕ್ರೋಮೋಸೋಮ್ ಇದು. ಈ ಕ್ರೋಮೋಸೋಮ್ ಮೇಲೆ ಒಂದು ಜೀನ್ ಇಲ್ಲಿದೆ, ಜೀನ್ ಎ ಮತ್ತೆ ಜೀನ್ ಬಿ. ಫ್ರೆಂಡ್ಸ್ ನೀವೇ ಹೇಳಿ ಬೇಗ, ಈ ಎರಡು ಜೀನು ನಮ್ದು ಈ ತರ ಪ್ರಜ್ವಲ್ ಮತ್ತೆ ಶರತ್ ಎರಡು ಜೀನ್ ಇದು. ಈ ಎರಡು ಜೀನ್ ಇದೆ, ತುಂಬಾ ಹತ್ರ ಇದೆಯಾ? ತುಂಬಾ ಹತ್ರ ಇದೆ. ಅರ್ಥ ಏನು? ಈ ಎರಡು ಜೀನ್ ತುಂಬಾ ಹತ್ರ ಇರೋದ್ರ ಅರ್ಥ ಏನಂದ್ರೆ ಇವ್ರಿಬ್ರ ಮಧ್ಯೆ ಲಿಂಕೇಜ್ ತುಂಬಾ ಜಾಸ್ತಿ ಇದೆ. ಈ ಎ ಮತ್ತೆ ಬಿ ಮಧ್ಯೆಯಲ್ಲಿ ಲಿಂಕೇಜ್ ತುಂಬಾ ಜಾಸ್ತಿ ಇದೆ. ಸ್ಟೂಡೆಂಟ್ಸ್ ನೀವೇ ಹೇಳಿ, ಈ ಎ ಮತ್ತೆ ಬಿ ಅಲ್ಲಿ ರೀಕಾಂಬಿನೇಷನ್ ಜಾಸ್ತಿ ಇರುತ್ತೆ ಕಮ್ಮಿ ಇರುತ್ತಾ? ಬೇಗ ಹೇಳಿ ಫ್ರೆಂಡ್ಸ್, ಬೇಗ ಹೇಳಿ ಸ್ಟೂಡೆಂಟ್ಸ್. ಈ ಎ ಮತ್ತೆ ಬಿ ಅಲ್ಲಿ ರೀಕಾಂಬಿನೇಷನ್ ಜಾಸ್ತಿ ಇರುತ್ತೆ ಕಮ್ಮಿ ಇರುತ್ತಾ? ಬೇಗ ಹೇಳಿ ಸ್ಟೂಡೆಂಟ್ಸ್. ರೀಕಾಂಬಿನೇಷನ್ ಹೆಂಗಿರುತ್ತೆ? ಬೇಗ ಹೇಳಿ ಸ್ಟೂಡೆಂಟ್ಸ್. ಬೇಗ ಹೇಳಿ ಸ್ಟೂಡೆಂಟ್, ಬೇಗ ಹೇಳಿ. ಕಮ್ಮಿ ಇರುತ್ತಾನೆ. ಲಿಂಕೇಜ್ ಜಾಸ್ತಿ ಇದ್ರೆ ಇವರಿಬ್ರ ಮಧ್ಯೆಯಲ್ಲಿ ಲಿಂಕೇಜ್ ಜಾಸ್ತಿ ಇದ್ರೆ ಏನಿರುತ್ತೆ? ರೀಕಾಂಬಿನೇಷನ್ ತುಂಬಾ ಕಮ್ಮಿ ಇರುತ್ತೆ. ಸೊ ವಾಟ್ ಇಸ್ ಲಿಂಕೇಜ್? ವಾಟ್ ಇಸ್ ಲಿಂಕೇಜ್? ಲಿಂಕೇಜ್ ಇಸ್ ನಥಿಂಗ್ ಬಟ್ ಫಿಸಿಕಲ್ ಅಸೋಸಿಯೇಷನ್ ಆಫ್ ಟೂ ಜೀನ್ಸ್. ಎರಡು ಜೀನು ಒಂದು ಕ್ರೋಮೋಸೋಮ್ ಮೇಲೆ ಫಿಸಿಕಲ್ ಅಸೋಸಿಯೇಷನ್ ಇರೋದು, ದಟ್ ಇಸ್ ಕಾಲ್ಡ್ ಲಿಂಕೇಜ್. ನೀವಿದೆ ಈಗ ಎ ಮತ್ತೆ ಸಿ ಏನ್ ಕತೆ? ಈ ಎ ಮತ್ತೆ ಸಿ ತುಂಬಾ ದೂರ ಇದೆ, ಎರಡು ಮಧ್ಯೆಯಲ್ಲಿ ಲಿಂಕೇಜ್ ತುಂಬಾ ಕಮ್ಮಿ ಇದೆ. ರೀಕಾಂಬಿನೇಷನ್ ತುಂಬಾ ಜಾಸ್ತಿ ಆಗುತ್ತೆ ಅವಾಗ. ಉಲ್ಟಾ ಬೇಸಿಕಲಿ ಒಂದು ಕಮ್ಮಿ ಇದ್ರೆ ಇನ್ನೊಂದು ಜಾಸ್ತಿ ಆಗುತ್ತೆ ಅವಾಗ ಅಷ್ಟೇ. ಸೊ ಇಲ್ಲಿ ರೀಕಾಂಬಿನೇಷನ್ ತುಂಬಾ ಜಾಸ್ತಿ ಆಗುತ್ತೆ. ಸೊ ಎರಡು ಜೀನ್ಸ್ ತುಂಬಾ ದೂರ ಇದ್ರೆ, ಲೂಸ್ ಆಗಿದ್ರೆ ರೀಕಾಂಬಿನೇಷನ್ ತುಂಬಾ ಜಾಸ್ತಿ ಇರುತ್ತೆ, ಲಿಂಕೇಜ್ ಕಮ್ಮಿ ಇರುತ್ತೆ. ಅಷ್ಟೇ ಕಾನ್ಸೆಪ್ಟ್ ಅದು. ಇಲ್ಲಿ ನೋಡಿ, ಲಿಂಕ್ ಆಗಿದೆ ಪಕ್ಕದಲ್ಲಿ, ದೂರ ನಾಟ್ ಲಿಂಕ್ಡ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಬೇಗ ಹೇಳಿ, ಅರ್ಥ ಆಯ್ತಾ ಫ್ರೆಂಡ್ಸ್? let me yes or no check quickly. Concept of linkage and recombination. ಇದು ಕೂಡ ಒಂದು ಕ್ವಶನ್ ಕೇಳ್ತಾರೆ ನಮಗೆ, 2 ಮಾರ್ಕ್ ಅಲ್ಲಿ ಕೇಳ್ತಾ ಇದ್ನ, ತುಂಬಾ ಈಸಿ ಇದು. ಮೇಲ್ ಹೆಟ್ರೋಗ್ಯಾಮಿಟಿ ಮತ್ತೆ ಫೀಮೇಲ್ ಹೆಟ್ರೋಗ್ಯಾಮಿಟಿ. ಮೇಲ್ ಹೆಟ್ರೋಗ್ಯಾಮಿಟಿ ಏನಾಗುತ್ತೆ? ಮೇಲ್ ಹೆಟ್ರೋಗ್ಯಾಮಿಟಿಯಲ್ಲಿ ವಿ ಹ್ಯಾವ್ ಹ್ಯೂಮನ್ಸ್ ಮತ್ತೆ ಗ್ರಾಸ್ ಓಪರ್ 2 ಎಕ್ಸಾಂಪಲ್ಸ್. ಮೇಲ್ ಹೆಟ್ರೋಗ್ಯಾಮಿಟಿಯಲ್ಲಿ ಹ್ಯೂಮನ್ಸ್ ಮತ್ತೆ ಗ್ರಾಸ್ ಓಪರ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ದೇರ್ ಆರ್ 2 ಟೈಪ್ಸ್ ಆಫ್ ಕ್ರೋಮೋಸೋಮ್ಸ್
ಇನ್ ದ ಮೇಲ್. ಮೇಲ್ ಅಲ್ಲಿ 2 ತರ ಕ್ರೋಮೋಸೋಮ್ ಇದೆ, ಮೇಲ್ ಅಲ್ಲಿ 2 ತರ ಕ್ರೋಮೋಸೋಮ್ ಇದೆ. ಇಲ್ಲಿ ಕ್ರೋಮೋಸೋಮ್ ಇಲ್ಲ ಆಕ್ಚುಲಿ ಒಂದು, ಸರಿನಾ? ವಾಟ್ ಇಸ್ ದ ಮೀನಿಂಗ್ ಹಿಯರ್? Here the meaning is that male heterogamety ಅಲ್ಲಿ the sex of the offspring, ಆ ಮಗುದ ಸೆಕ್ಸ್ ಇದೆಯಲ್ಲ, ಮೇಲ್ ಆ ಫಿಮೇಲ್ ಅಂತ, ಅದು ಮೇಲ್ಸ್ ಡಿಸೈಡ್ ಮಾಡುತ್ತೆ ಇಲ್ಲಿ, ಸರಿನಾ? ಇಲ್ಲಿ ಮೇಲ್ಸ್ ಡಿಸೈಡ್ ಮಾಡುತ್ತೆ ವಾಟ್ ಇಸ್ ಗೋನ್ ಬಿ ದ ಸೆಕ್ಸ್ ಆಫ್ ದ ಆಫ್ಸ್ಪ್ರಿಂಗ್. ಓಕೆ, ವಾಟ್ ಇಸ್ ಗೋನ್ ಸೆಕ್ಸ್ ಆಫ್ ಆಫ್ಸ್ಪ್ರಿಂಗ್ ಇಲ್ಲಿ ಮೇಲ್ ಡಿಸೈಡ್ ಮಾಡುತ್ತೆ. ನೌ ವಾಟ್ ಇಸ್ ಫೀಮೇಲ್ ಹೆಟರೋಗ್ಯಾಮಿಟಿ? ಫೀಮೇಲ್ ಹೆಟರೋಗ್ಯಾಮಿಟಿ ಅಂತಂದ್ರೆ ಇಲ್ಲಿ ಫೀಮೇಲ್ಸ್ ಹತ್ರ 2 ತರ ಗ್ಯಾಮೆಟ್ ಇದೆ, ಇಲ್ಲಿ ZW ಮತ್ತೆ Z. Here females have 2 different types of gametes here. Now here again the females can decide, females decide ಮಾಡಬಹುದು what is the sex of the offspring. ಆ offspring ಹುಡುಗನ ಹುಡುಗಿನ ಅಂತ ಫೀಮೇಲ್ ಡಿಸೈಡ್ ಮಾಡುತ್ತೆ. ಇಲ್ಲಿ ನಮ್ದು ಆಪೋಸಿಟ್, ಇಲ್ಲಿ ಹ್ಯೂಮನ್ಸ್ ಆಪೋಸಿಟ್ ಇಲ್ಲಿ, ಸರಿನಾ? ದಟ್ ಇಸ್ ಅ ಫೀಮೇಲ್ ಹೆಟರೋಗ್ಯಾಮಿಟಿ. ಅದೆಲ್ಲ ಬಿಡಿ, ಇದು ನೋಡಿ, ಈ ಕತೆ ನೋಡಿ, ಫೇಮಸ್ ಕ್ವೆಶ್ಚನ್ ಇದು, ಓಕೆನಾ? ವಾಟ್ ಹ್ಯಾಪನ್ಸ್ ಇನ್ ದ ಕೇಸ್ ಆಫ್ ಹನಿ ಬಿ? ಹನಿ ಬಿ ಏನ್ ಕತೆ ಸ್ಟೂಡೆಂಟ್ಸ್? Honey bee ಅಲ್ಲಿ there is something called as haplodiploidy. There is something called what students? There is something called as haplodiploidy. ಇಲ್ಲಿ ಅರ್ಥ ಏನು ಅರ್ಥ ಮಾಡ್ಕೊಳ್ಳಿ. In the case of honey bee ಏನಂದ್ರೆ number of set of chromosomes will depend ಆಗುತ್ತೆ. Here 2n is equal to n. ಇಲ್ಲಿ ಫೀಮೇಲ್ ಯಾವತ್ತೂ ಕೂಡ ಡಿಪ್ಲಾಯ್ಡ್ ಇರುತ್ತೆ, ಮೇಲ್ಸ್ ಯಾವತ್ತೂ ಕೂಡ ಹ್ಯಾಪ್ಲಾಯ್ಡ್ ಇರುತ್ತೆ. ಇಲ್ಲಿ ಫೀಮೇಲ್ ಯಾವತ್ತು ಡಿಪ್ಲಾಯ್ಡ್, ಮೇಲ್ ಯಾವತ್ತೂ ಕೂಡ ಹ್ಯಾಪ್ಲಾಯ್ಡ್ ಇರುತ್ತೆ. ಇಲ್ಲಿ ಹ್ಯಾಪ್ಲಾಯ್ಡ್ ಇರುತ್ತೆ ಮೇಲು. ನೀವೇ ಹೇಳಿ, ಇಟ್ ಕ್ಯಾನ್ ಅಂಡರ್ಗೋ ಮೈಟೋಸಿಸ್ ಆಬ್ವಿಯಸ್ಲಿ ಬಿಕಾಸ್ ಕ್ರೋಮೋಸೋಮ್ ನಂಬರ್ ಆಗ್ಲೇ n ಇದೆ ಇಲ್ಲಿ. ದಿಸ್ ವಿಲ್ ಅಂಡರ್ಗೋ ಮಿಯೋಸಿಸ್, ಯಾಕಂದ್ರೆ ಕ್ರೋಮೋಸೋಮ್ ನಂಬರ್ ಹಾಫ್ ಆಗ್ಬೋದು, ಇಲ್ಲಿ ಹಾಫ್ ಆಗ್ಬೋದು. ಸೊ ಇಲ್ಲಿ ಎಗ್ ಮತ್ತೆ ಸ್ಪರ್ಮ್ ಇದೆ, ಎಗ್ ಮತ್ತೆ ಸ್ಪರ್ಮ್. ನಾವು ದೇ ವಿಲ್ ಅಂಡರ್ಗೋ ಫರ್ಟಿಲೈಸೇಷನ್. ನೆನ್ಪಿಕೊಳ್ಳಿ, ಯಾವತ್ತು ಕೂಡ ಇನ್ ದ ಕೇಸ್ ಆಫ್ ಹನಿ ಬಿ ಎಗ್ ಮತ್ತೆ ಸ್ಪರ್ಮ್ ಫರ್ಟಿಲೈಸೇಷನ್ ಆದ್ರೆ ಇಟ್ ವಿಲ್ ಆಲ್ವೇಸ್ 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 ರಿಸಲ್ಟ್ ಇನ್ ವಾಟ್? ಇಲ್ ಆಲ್ವೇಸ್ ರಿಸಲ್ಟ್ ಇನ್ ಫೀಮೇಲ್. ಯಾವತ್ತು ಕೂಡ ಇಲ್ಲಿ ಫೀಮೇಲೇ ಬರೋದು, ಚಾನ್ಸೇ ಇಲ್ಲ ಮೇಲ್ ಬರಕ್ಕೆ, ಫೀಮೇಲೇ ಬರುತ್ತೆ ಯಾವತ್ತು ಕೂಡ. ಸೊ ಇಲ್ಲಿ ಸ್ಪರ್ಮ್ ಮತ್ತೆ ಎಗ್ ಫ್ಯೂಸ್ ಆದ್ರೆ ಯಾವತ್ತು ಕೂಡ ಫೀಮೇಲೇ ಬರುತ್ತೆ. ಅಂಡ್ ದಿಸ್ ಫೀಮೇಲ್ ಕ್ಯಾನ್ ಬಿ ಕ್ವೀನ್ ಆರ್ ವರ್ಕರ್ ಇವೆಂಚುಲಿ. ಕ್ವೀನ್ ಮತ್ತೆ ವರ್ಕರ್ ಆಗ್ಬೋದು, ಕ್ವೀನ್ ಮತ್ತೆ ವರ್ಕರ್ ಆಗ್ಬೋದು. ನೀವು ಯೋಚನೆ ಮಾಡ್ತಿದ್ರ ಸರ್, ಇಲ್ಲಿ ಫೀಮೇಲ್ ಫರ್ಟಿಲೈಸೇಷನ್ ಬಂತು, ಬಟ್ ಮೇಲಲ್ಲಿ ಇಲ್ಲ, ಮೇಲ್ ಇಲ್ವಾ? ಇಲ್ಲಿ ಇದೆ, ಅರ್ಥ ಮಾಡ್ಕೊಳ್ಳಿ. Here what happens in the case of male is that ಈ egg ಇದೆಯಲ್ಲ, this egg right now undergoes something called as parthenogenesis. When this egg undergoes parthenogenesis, the males are produced. So males are produced directly from the egg. Haploid. That's how males are produced. That's how males are produced in the case of sex determination in honeybee. ನೀವು ಯೋಚನೆ ಮಾಡ್ಬೋದು ಇಲ್ಲಿ, this male ನೀವೇ ಹೇಳಿ, ಈ ಮೇಲ್ಗೆ ಇಸ್ ದೇರ್ ಅ ಫಾದರ್ ಹಿಯರ್? ಇಲ್ಲ. ಯಾವತ್ತು ಕೂಡ ಈ ಮೇಲ್ಗೆ ದೇರ್ ಇಸ್ ಆಲ್ವೇಸ್ ಅ ಮದರ್, ಫಾದರ್ ಇರಲ್ಲ ಯಾವತ್ತು ಕೂಡ. ಸೊ ದೇರ್ ಇಸ್ ನೋ ಫಾದರ್. ನೀವೇ ಹೇಳಿ, ಈ ಮೇಲ್ಗೆ ಯಾವತ್ತು ಕೂಡ ಸನ್ ಇರುತ್ತಾ? ಇಲ್ಲಿ ಸನ್ ಇರಲ್ಲ. ಯಾವತ್ತು ಕೂಡ ಡಾಟರೇ ಇಲ್ಲಿ. ಸೊ ನೋ ಸನ್, ಸನ್ ಇಲ್ಲ. ಸೊ ಫಾದರ್ ಇಲ್ಲ, ಸನ್ ಇಲ್ಲ ಇಲ್ಲಿ. ಫಾದರ್ ಇಲ್ಲ, ಸನ್ ಇಲ್ಲ ಇಲ್ಲಿ, ಸರಿನಾ? ಫಾದರ್ ಇಲ್ಲ ಮತ್ತೆ ಸನ್ ಇಲ್ಲ ಇಲ್ಲಿ. ಸೊ ಡಿಫ್ರೆನ್ಸ್ ಏನು ಇಲ್ಲಿ? ಏನಂದ್ರೆ ಈ ಮೇಲ್ಗೆ ನೀವೇ ಯೋಚನೆ ಮಾಡಿ, ಲೆಟ್ಸ್ ಟೇಕ್ ಈ ಫೀಮೇಲು ಮುಂದೆ ಹೋಗ್ಬಿಟ್ಟು ಒಂದು ಮೇಲ್ ಪ್ರೊಡ್ಯೂಸ್ ಮಾಡ್ತು, ಈ ತರ ಈ ಫೀಮೇಲ್ ಮೇಲ್ ಪ್ರೊಡ್ಯೂಸ್ ಮಾಡ್ತಲ್ಲ, ಈ ಫೀಮೇಲ್ ಕೂಡ ಮೇಲ್ ಪ್ರೊಡ್ಯೂಸ್ ಮಾಡುತ್ತೆ. ಈ ಮೇಲ್ಗೆ ಫಾದರ್ ಇಲ್ಲ ಅಂದ್ರೂ ಕೂಡ ಈ ಫೀಮೇಲ್ ಡೆವಲಪ್ ಆಗ್ಬೇಕಂದ್ರೆ ಒಂದು ಮೇಲ್ ಇತ್ತಾ? ಇಲ್ಲಿ ಮೇಲ್ ಇತ್ತು. ಸೊ ದಿಸ್ ಮೇಲ್ ಡಸಂಟ್ ಹ್ಯಾವ್ ಅ ಫಾದರ್ ಬಟ್ ಹ್ಯಾಸ್ ಅ ಗ್ರ್ಯಾಂಡ್ ಫಾದರ್. ನೀವು ಅದೇ ಯೋಚನೆ ಮಾಡಿ, ಈ ಮೇಲ್ಗೆ ಡಾಟರ್ ಇಲ್ಲ, ಬಟ್ ದೇರ್ ಇಸ್ ಅ ಗ್ರ್ಯಾಂಡ್ ಸನ್ ಇಲ್ಲ ಅಂತಂದ್ರೆ ಗ್ರ್ಯಾಂಡ್ ಸನ್ ಇದೆ. ಸೊ ಹಿಯರ್ ಇನ್ ದಿಸ್ ಕೇಸ್ ಗ್ರ್ಯಾಂಡ್ ಫಾದರ್ ಇದೆ, ಗ್ರ್ಯಾಂಡ್ ಸನ್ ಇದೆ, ಬಟ್ ಫಾದರ್ ಮತ್ತೆ ಸನ್ ಇಲ್ಲ ಇಲ್ಲಿ. ಸ್ಟೂಡೆಂಟ್ಸ್, AVO ಬ್ಲಡ್ ಗ್ರೂಪಿಂಗ್ ತುಂಬಾ ಇಂಪಾರ್ಟೆಂಟ್, ಓದ್ಕೊಳ್ಳಿ ಇನ್ನ. ವೈ ಡಿಡ್ TH ಮಾರ್ಗನ್ ಟೇಕ್ ದ ಫ್ರೂಟ್ ಫ್ಲೈ? ಅದು ಕೂಡ ಓದ್ಕೊಳ್ಳಿ ಇನ್ನ, ಸರಿನಾ? ತುಂಬಾ ಇಂಪಾರ್ಟೆಂಟ್ ಅದೆರಡು. ಸ್ಟೂಡೆಂಟ್ಸ್, ನೌ ವಿ ಕಮ್ ಟು ದ ಕ್ರಾಸಸ್ ರೈಟ್ ನೌ ಸ್ಟೂಡೆಂಟ್ಸ್. ಇದು ಮೋನೋ ಹೈಬ್ರಿಡ್ ಕ್ರಾಸ್. ಈ ತರನೇ ಬರೀರಿ ಎಕ್ಸಾಮ್ ಅಲ್ಲಿ, ಈ ತರನೇ ಕೇಳಿದ್ರೆ ಈ ತರ ಬರೀರಿ, ಟೈಮ್ ಪಾಸ್ ಮಾಡಕ್ ಹೋಗ್ಬೇಡಿ. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಏನು? ಏನಾಗುತ್ತೆ? ಒನ್ allele is incompletely dominant over the other allele. F1 does not resemble both parents. ಅರ್ಥ ಏನು? ಲೆಟ್ಸ್ ಸೇ ಅಮ್ಮ ಡಾಕ್ಟರು, ಅಪ್ಪ ಇಂಜಿನಿಯರು, ಮತ್ ಮಗ ಏನು? ಮಗ ಡಾನ್ಸರು, ಸರಿನಾ? ಸೊ ಮಗ ಡಾನ್ಸರ್ ಆಗ್ಬಿಟ್ಟ, ಯೋಚನೆ ನೋಡಿ, ಮಗ ಡಾನ್ಸರ್ ಆಗ್ಬಿಟ್ಟ. ಸೊ ಅಮ್ಮ ಡಾಕ್ಟರು, ಅಪ್ಪ ಇಂಜಿನಿಯರು, ಮಗ ಡಾನ್ಸರು. ಸೊ ಏನಿಲ್ಲಿ ದ F1 ಡಸ್ ನಾಟ್ ರಿಸೆಂಬಲ್ ಬೋತ್ ದ ಪೇರೆಂಟ್ಸ್.
ಪೇರೆಂಟ್ಸ್ ತರಾನೇ ಇಲ್ಲ ಇಲ್ಲಿ, ಪೇರೆಂಟ್ಸ್ ತರಾನೇ ಇಲ್ಲ ಇಲ್ಲಿ, ದಟ್ ಇಸ್ ಗೋನ್ ಬಿ ಯುವರ್ ಆಫ್ ಸ್ಪ್ರಿಂಗ್ ಹಿಯರ್. ಸರಿನಾ? ಎಕ್ಸಾಂಪಲ್ ನೋಡಿ, ಡಾಗ್ ಫ್ಲವರ್, ಸ್ನ್ಯಾಪ್ ಡ್ರ್ಯಾಗನ್, ಏಟಿಎಂ ಸ್ಪೀಶೀಸ್. ಫ್ರೆಂಡ್ಸ್, ಎಕ್ಸಾಮಿನೇಷನ್ ಅಲ್ಲಿ ನಿಮ್ಗೆ ಕ್ರಾಸ್ ಮಾಡಕ್ ಕೇಳಿದ್ರೆ, ಇಫ್ ದೇ ಗಿವ್ ಯು ಕ್ರಾಸ್ ಟು ಡೂ ದ ಎಂಟೈರ್ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಈ ತರಾನೇ ಕಂಪ್ಲೀಟ್ ಆಗಿ ಡ್ರಾ ಮಾಡ್ಬೇಕು ನೀವು. ನೋಡಿ, ಚೆಕ್ ಮಾಡಿ ಒಂದ್ಸತಿ. ಪೇರೆಂಟ್ಸ್ ಬರೀರಿ ಯಾವಾಗ, ಗ್ಯಾಮೆಟ್ಸ್ F1 ಈ ತರ, ಸೆಲ್ಫಿಂಗ್ ಆಫ್ F1 ಈ ತರ, ಸರಿನಾ? ಸೊ ಈ ತರನೇ ಬರೀಬೇಕು ನೀವು. ಇಲ್ಲಿ ಫಿನೋಟಿಪಿಕ್ ರೇಷಿಯೋ ಏನು? 1:2:1. ಜಿನೋಟಿಪಿಕ್ ರೇಷಿಯೋ 1:2:1. ಫಿನೋಟಿಪಿಕ್ ರೇಷಿಯೋ ಇಸ್ ಈಕ್ವಲ್ ಟು ಜಿನೋಟಿಪಿಕ್ ರೇಷಿಯೋ ಇಲ್ಲಿ, ಸರಿನಾ? ಇಲ್ಲಿ ನಿಮ್ಗೆ ಯಾವತ್ತು ಕೂಡ F1 ಅಲ್ಲಿ ಪಿಂಕ್ ಕಲರ್ ಫ್ಲವರ್ ಬರುತ್ತೆ. ಇಲ್ಲಿ ಒಂದು ಪ್ಯಾರೆಂಟ್ ರೆಡ್ ಅಂದ್ರೆ, ಇನ್ನೊಂದು ಪ್ಯಾರೆಂಟ್ ವೈಟ್ ಅಂದ್ರೆ ಮಗು ಪಿಂಕ್ ಕಲರ್ ಆಗಿರುತ್ತೆ. ದ F1 will not look like either parents. Incomplete dominance. What about co-dominance? Again, co-dominance ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. co-dominance ಅಂದ್ರೆ ಅರ್ಥ ಮಾಡ್ಕೊಳ್ಳಿ. co-dominance ಅಂತಂದ್ರೆ ಅಮ್ಮ ಡಾಕ್ಟರು, ಅಪ್ಪ ಇಂಜಿನಿಯರು, ಮಗ ಎರಡು ಕೂಡ, ಮಗ ಇಂಜಿನಿಯರ್ ಕೂಡ ಡಾಕ್ಟರ್ ಕೂಡ, ಎರಡು ಕೂಡ, ಸರಿನಾ? ದಟ್ ಇಸ್ co-dominance. co-dominance ಅಲ್ಲಿ ದ F1 ಇದೆಯಲ್ಲ, it will look like both the parents, ಎರಡು parents ಇರುತ್ತೆ. And the best example is ABO blood grouping. ನೋಡಿ, the F1 generation resembles both the parents, ಸರಿನಾ? ಹ್ಯೂಮನ್ ಬ್ಲಡ್ ಗ್ರೂಪಿಂಗ್ ಅಂತ. ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ಈ ಹ್ಯೂಮನ್ ಬ್ಲಡ್ ಗ್ರೂಪಿಂಗ್ ಅಲ್ಲಿ there is a concept called as multiple allism. ಏನಪ್ಪಾ ಇದು ಮಲ್ಟಿಪಲ್ ಅಲಿಸಮ್ ಅಂದ್ರೆ? ವೆರಿ ಸಿಂಪಲ್ ಕಾನ್ಸೆಪ್ಟ್. ಯೂಶಲಿ ಹೇಳಿ ನಂಗೆ, ನಮ್ಮ ಬಾಡಿಯಲ್ಲಿ ಒಂದ್ ಜೀನ್ಗೆ ಎಷ್ಟು ಅಲೀಲ್ಸ್ ಇರುತ್ತೆ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಒಂದು ಜೀನ್ಗೆ ಎಷ್ಟು ಅಲೀಲ್ಸ್ ಇರುತ್ತೆ ಸ್ಟೂಡೆಂಟ್ಸ್? ಬೇಗ ಹೇಳಿ. ನಮ್ಮ ಬಾಡಿಯಲ್ಲಿ ಒಂದು ಜೀನ್ಗೆ ಎಷ್ಟು ಅಲೀಲ್ಸ್ ಇರುತ್ತೆ? 2 ಅಲೀಲ್ ಇರುತ್ತೆ. ನಾರ್ಮಲ್ ಕಂಡೀಷನ್ ಅಲ್ಲಿ ಒಂದು ಜೀನ್ಗೆ, ನಾರ್ಮಲ್ ಕಂಡೀಷನ್ ಅಲ್ಲಿ ಒಂದು ಜೀನ್ಗೆ 2 ಅಲೀಲ್ ಇರುತ್ತೆ. ಬಟ್ ಇನ್ ದ ಕೇಸ್ ಆಫ್ ಮಲ್ಟಿಪಲಿಸಮ್, ಅಲ್ಲಿ ಒಂದು ಜೀನ್ಗೆ 2ಕ್ಕಿಂತ ಜಾಸ್ತಿ ಅಲೀಲ್ಸ್ ಇರುತ್ತೆ. ಇಲ್ಲಿ ಸರಿನಾ? ನೋಡಿ, ಇಲ್ಲಿ IA, IB, I 3 ಬಂತು. ಸೊ ಇಲ್ಲಿ ಮಲ್ಟಿಪಲಿಸಮ್ ಕಾನ್ಸೆಪ್ಟ್ ಇದು. ಮಲ್ಟಿಪಲಿಸಮ್ ಕಾನ್ಸೆಪ್ಟ್ ಅಲ್ಲಿ 3 ಡಿಫರೆಂಟ್ ಅಲೀಲ್ಸ್ ಆರ್ ಪ್ರೆಸೆಂಟ್ ಹಿಯರ್. ಒಂದು ಜೀನ್ಗೆ ಜಾಸ್ತಿನೇ ಅಲೀಲ್ಸ್ ಇದೆ, 3 ಡಿಫರೆಂಟ್ ಅಲೀಲ್ಸ್. ಔಟ್ ಆಫ್ ಓನ್ಲಿ 2 ಆರ್ ಪ್ರೆಸೆಂಟ್ ಇನ್ ಅಸ್, ಸರಿನಾ? ಇಲ್ಲಿ ಯಾಕೆ ಈ ತರ ಆಗುತ್ತೆ ಅಂದ್ರೆ, ಇಲ್ಲಿ A ಬ್ಲಡ್ ಗ್ರೂಪ್ ಆಗ್ಲಿ ಇಲ್ಲ B ಬ್ಲಡ್ ಗ್ರೂಪ್ ಆಗ್ಲಿ, ಇಲ್ಲಿ ಬೇರೆ ಬೇರೆ ತರ ಶುಗರ್ ಇರುತ್ತೆ. ಇದು ಹಿಮೋಗ್ಲೋಬಿನ್, ರೆಡ್ ಬ್ಲಡ್ ಸೆಲ್ಸ್ ಜೊತೆ ಆಂಟಿಜನ್ ಹಿಯರ್. ಈ ಆಂಟಿಜನ್ ಜೊತೆಗೆ ಒಂದು ಗ್ಲೂಕೋಸ್, ಒನ್ ಟೈಪ್ ಆಫ್ ಶುಗರ್ ಇರುತ್ತೆ, ಶುಗರ್. ಇನ್ ದ ಕೇಸ್ ಆಫ್ ಎಲ್ ಇರುತ್ತೆ NH ಗ್ಲಾಕ್ಟೋಸಮೀನ್, B ಅಲ್ಲಿ ಗ್ಯಾಕ್ಟೋಸ್ ಇರುತ್ತೆ. ದೀಸ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಶುಗರ್ಸ್ ಪ್ರೆಸೆಂಟ್ ಇನ್ ಯೋರ್ ಬ್ಲಡ್ ಗ್ರೂಪಿಂಗ್. ಇದು ನಿಮ್ ಡೈಹೈಬ್ರಿಡ್ ಕ್ರಾಸ್ ಈ ತರನೇ ಬರಿಬೇಕು. ನೀವು. ಪೇರೆಂಟ್ಸ್ F1, ಸರಿನಾ? ಸೆಲ್ಫಿಂಗ್ ಆಫ್ F1, ಇಲ್ಲಿ ನಿಮ್ದು ಕಂಪ್ಲೀಟ್ ಆಗಿ F2, ಆಮೇಲೆ ಇನ್ ದ ಎಂಟೈರ್ ರೇಷಿಯೋ 9:3:1 ರೇಷಿಯೋ ಈ ತರನೇ ಬರಿಬೇಕಾಗತ್ತೆ ನೀವು. ರೋಲ್ ಫಿನೋಟೈಪ್ 16 ಫಿನೋಟೈಪ್ಸ್ ಮಿಕ್ಕಿದೆಲ್ಲ ಈ ತರ ಇದ್ದಾವೆ. ಇದು ಜಿನೋಟೈಪಿಕ್ ರೇಷಿಯೋ ಇದು. ಕ್ರೋಮೋಸೋಮಲ್ ಇನ್ಹೆರಿಟೆನ್ಸ್ ನಿಮ್ಗೆ ಒನ್ ಮಾರ್ಕ್ ಕ್ವಶನ್ ಕೇಳ್ತಾರೆ. ಇಲ್ಲಿ ಹೆಂಗ್ ಕೇಳ್ತಾರೆ? ಹೂ ಗೇವ್ ದ ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್? ಆ ತರ ಒಂದು ಕ್ವಶನ್ ಕೇಳ್ಬಿಡ್ತಾರೆ, ಆಯ್ತಾ? ಸರ್ಟನ್ ಬೊವೆರಿ ಇನ್ 1902. ಏನಪ್ಪ ಹೇಳ್ತಾರೆ? ಏನ್ ಹೇಳಿದ್ರು ಇವರು? ಕ್ರೋಮೋಸೋಮಲ್ ಥಿಯರಿ ಆಫ್ ಇನ್ಹೆರಿಟೆನ್ಸ್ ಪ್ರಕಾರ ಒಂದು ಕ್ರೋಮೋಸೋಮ್ ಮತ್ತೆ ಒಂದು ಜೀನ್ ಬಿಹೇವಿಯರ್ ಸೇಮ್ ಟು ಸೇಮ್ ಅಷ್ಟೇ. ಒಂದು ಕ್ರೋಮೋಸೋಮ್ ಮೂವ್ ಆಗುತ್ತಲ್ಲ, ಆ ತರ ಜೀನು ಕೂಡ ಮೂವ್ ಆಗುತ್ತೆ. ಸೊ ಬಿಹೇವಿಯರ್ ಆಫ್ ಕ್ರೋಮೋಸೋಮ್ ಅಂಡ್ ಬಿಹೇವಿಯರ್ ಆಫ್ ಅ ಜೀನ್ ಇಸ್ ಸೇಮ್ ಟು ಸೇಮ್. ಪ್ಲಿಯೋಟ್ರೋಪಿ ನಿಮ್ಮೆಲ್ಲರಿಗೂ ಸ್ಟೂಡೆಂಟ್ಸ್ ಸಿಂಗಲ್ ಜೀನ್ ಮಲ್ಟಿಪಲ್ ಎಕ್ಸ್ಪ್ರೆಷನ್. ಎಕ್ಸಾಂಪಲ್ ಫಿನೋಲ್ಕೆಟಿನೇರಿಯಾ, ಸರಿನಾ? ಇದು ಸಿಂಪ್ಟಮ್ಸ್ ಆಫ್ ಫಿನೋಲ್ಕೆಟಿನೇರಿಯಾ. ಪಾಲಿಜೆನೆಟಿಕ್ ಇನ್ಹೆರಿಟೆನ್ಸ್ ಅಂದ್ರೆ ಏನು? ಮೆನಿ ಜೀನ್ಸ್ ಕಂಟ್ರೋಲ್ ಒನ್ ಟ್ರೇಡ್. ಸ್ಕಿನ್ ಕಲರ್ಗೆ ಇರೋಬರ ಎಲ್ಲಾ ಜೀನ್ಸ್ ಇದೆ. ನೋಡಿ, ಇರೋಬರ ಎಲ್ಲಾ ಜೀನ್ಸ್ ಇದೆ ಇಲ್ಲಿ ಯಾವತ್ತು ಕೂಡ ಬರುತ್ತೆ? ಇಂಟರ್ಮೀಡಿಯೇಟ್ ಎಫೆಕ್ಟ್, ಆ ಜೊತೆಗೆ ಅಡಿಟಿವ್ ಎಫೆಕ್ಟ್. ನಿಮಗೆ ಮ್ಯೂಟೇಷನ್ ಕೇಳಬಹುದು. ಮ್ಯೂಟೇಷನ್ ದೇ ಕ್ಯಾನ್ ಆಸ್ಕ್ ಯು ಸ್ಟೂಡೆಂಟ್ಸ್, ವಾಟ್ ಇಸ್ ಅನ್ಯೂಪ್ಲಾಯ್ಡಿ, ವಾಟ್ ಇಸ್ ಯೂಪ್ಲಾಯ್ಡಿ? ಅರ್ಥ ಮಾಡ್ಕೊಳ್ಳಿ. ಯೂಪ್ಲಾಯ್ಡಿ ಅಂದ್ರೆ ಏನು? ಯೂಪ್ಲಾಯ್ಡಿಯಲ್ಲಿ ಒಂದು ಕಂಪ್ಲೀಟ್ ಸೆಟ್ ಆಫ್ ಕ್ರೋಮೋಸೋಮ್ ಜಾಸ್ತಿ ಆಗ್ತಾ ಇದೆ, ಸೆಟ್ಟೆ ಇನ್ಕ್ರೀಸ್ ಆಗ್ತಿದೆ. ದಟ್ ಇಸ್ ಕಾಲ್ಡ್ ಆಸ್ ಯೂಪ್ಲಾಯ್ಡಿ. ಯೂಪ್ಲಾಯ್ಡಿಯಲ್ಲಿ ಇರೋ ಒಂದ್ ಸೆಟ್, ಲೆಟ್ಸ್ ಸೇ ಇಲ್ಲಿ ನಮ್ಮ ಹತ್ರ 2n ಇದೆ, 2n 4n ಆಗೋಗುತ್ತೆ, 4n 5n ಆಗೋಗುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಯೂಪ್ಲಾಯ್ಡಿ. ದಟ್ ಇಸ್ ಚೇಂಜಿಂಗ್ ಕ್ರೋಮೋಸೋಮ್ ನಂಬರ್. ಕ್ರೋಮೋಸೋಮ್ಸ್ ಫುಲ್ ಸೆಟ್ ಆಗಿ ಚೇಂಜ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಆಸ್ ಯೂಪ್ಲಾಯ್ಡಿ. ಅದೇ ಅನ್ಯೂಪ್ಲಾಯ್ಡಿ ಅಂದ್ರೆ ಏನು? ಅನ್ಯೂಪ್ಲಾಯ್ಡಿಯಲ್ಲಿ
ಒಂದು ಕ್ರೋಮೋಸೋಮ್ ಮೇಲೆ ಹೋಗ್ಬೋದು, ಇಲ್ಲ ಒಂದು ಕ್ರೋಮೋಸೋಮ್ ಕೆಳಗಡೆ ಬರ್ಬೋದು ಅಷ್ಟೇ. ಇಲ್ಲಿ ಹೈಪೋಪ್ಲಾಯ್ಡಿ ಅಂದ್ರೆ ಕ್ರೋಮೋಸೋಮ್ ಕಮ್ಮಿ ಆಗೋದು, ಹೈಪರ್ ಅಂದ್ರೆ ಕ್ರೋಮೋಸೋಮ್ ಜಾಸ್ತಿ ಆಗೋದು. ಹೈಪರ್ ಆಕ್ಟಿವ್ ಜಾಸ್ತಿ, ಕ್ರೋಮೋಸೋಮ್ ಜಾಸ್ತಿ ಆಗುತ್ತೆ ಇಲ್ಲಿ. ಇದು ನೋಡಿ, ಇದು ಕೂಡ ನಿಮ್ಗೊಂದು ಕ್ವಶನ್ ಬೆಳಗ್ಗೆ ಇತ್ತು ನೋಡಿ, ಕ್ವಶನ್ ಇತ್ತು ನೋಡಿ ಈ ತರ. ಆಟೋಸೋಮಲ್ ಡಾಮಿನೆಂಟ್ ಎಕ್ಸಾಂಪಲ್ಸ್ ಏನು, ಆಟೋಸೋಮಲ್ ರಿಸೆಸಿವ್ ಎಕ್ಸಾಂಪಲ್ಸ್ ಏನು, ಎಕ್ಸ್ ಲಿಂಕ್ಡ್ ಎಕ್ಸಾಂಪಲ್ ಹೇಳಿದೆ ನೋಡಿ. ಬ್ಲೈಂಡ್ನೆಸ್, ಹಿಮೋಫಿಲಿಯಾ, ಇಲ್ಲಿ ಕ್ರೋಮೋಸೋಮ್ ಅಲ್ಲಿ ಡೌನ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಟರ್ನಸ್. ಸರಿನಾ? ಇದು ನಿಮ್ದು ಸ್ಟೂಡೆಂಟ್ಸ್ ಡೌನ್ ಸಿಂಡ್ರೋಮ್. ಡೌನ್ ಸಿಂಡ್ರೋಮ್ ಏನಾಗುತ್ತೆ, ಡೌನ್ ಸಿಂಡ್ರೋಮ್ ಅಲ್ಲಿ ಸ್ಟೂಡೆಂಟ್ಸ್ ಏನಾಗುತ್ತೆ ಅಂದ್ರೆ 21st ಪೊಸಿಷನ್ ಅಲ್ಲಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಬಂದ್ಬಿಡುತ್ತೆ. ಇಟ್ ಇಸ್ ಆಲ್ಸೋ ಕಾಲ್ಡ್ ಟ್ರೈಸೋಮಿ ಆಫ್ 21. ಮೇಲ್ ಮತ್ತೆ ಫೀಮೇಲ್ ಎರಡರಲ್ಲೂ ಆಗುತ್ತೆ ಇದು ಟ್ರೈಸೋಮಿ ಆಫ್ 21. ಇದು ಎಲ್ಲ ನಿಮ್ ಸಿಂಪ್ಟಮ್ಸ್, ಇದು ನೆನ್ಪಿಕೋಬೇಕು ಸಿಂಪ್ಟಮ್ಸ್ ನ. ಇದರಿಂದ ಯಾವ ಸಿಂಪ್ಟಮ್ಸ್ ನಿಮ್ಗೆ ಕೇಳ್ಬೋದು, ಇಲ್ಲ ನಿಮ್ಗೆ ಬರೆಯೋಕು ಹೇಳ್ಬೋದು ಎಲ್ಲಾ ಸಿಂಪ್ಟಮ್ಸ್. ಏನು, ರೌಂಡ್ ಸ್ಮಾಲ್ ಹೆಡ್, ಸರಿನಾ, ಸ್ಮಾಲ್ ರೌಂಡ್ ಹೆಡ್, furrowed tongue, partially opened mouth, palm is broad with cataract creases, physical, psychomotor and mental tiredness ಆಗುತ್ತೆ ಇಲ್ಲಿ. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಬರೀ ಮೇಲ್ಸ್ ಮಾತ್ರ ಆಗುತ್ತೆ. XXY ಕಂಡೀಷನ್ ಇಲ್ಲಿ ಏನಪ್ಪ XY ಕಂಡೀಷನ್ ಅಂದ್ರೆ, XXY ಕಂಡೀಷನ್ ಅಂದ್ರೆ ಇಲ್ಲಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಬರುತ್ತೆ, ಅದಕ್ಕೆ ಏನ್ ಡಿಫೆಕ್ಟ್. ಇಲ್ಲಿ ಏನ್ ಸಿಂಪ್ಟಮ್, ಸಿಂಪ್ಟಮ್ ಇಸ್ ಗೈನಕೋಮಾಸ್ಟಿಯಾ. ಸಿಂಪ್ಟಮ್ ಇಸ್ ಗೋನಾ ಬಿ ಮಸ್ಕುಲರ್ ಡೆವಲಪ್ಮೆಂಟ್ ವಿತ್ ಫೆಮಿನೈನ್ ಡೆವಲಪ್ಮೆಂಟ್. ಏನದು, ಗೈನಕೋಮಾಸ್ಟಿಯಾ, ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್. ಟರ್ನರ್ ಸಿಂಡ್ರೋಮ್ ಅಲ್ಲಿ ಏನಾಗುತ್ತೆ, ಟರ್ನರ್ ಸಿಂಡ್ರೋಮ್ ಅಲ್ಲಿ XO ಕಂಡೀಷನ್, ಒಂದು ಕ್ರೋಮೋಸೋಮ್ ಮಿಸ್ಸಿಂಗ್ ಇಲ್ಲಿ ಫೀಮೇಲ್ಸ್ ಅಲ್ಲಿ ಆಗುತ್ತೆ. ಕಲರ್ ಬ್ಲೈಂಡ್ನೆಸ್ ಸ್ಟೂಡೆಂಟ್ಸ್ ಏನಾಗುತ್ತೆ, ಕಲರ್ ಬ್ಲೈಂಡ್ನೆಸ್ ಏನಾಗುತ್ತೆ ಅಂದ್ರೆ ಸ್ಟೂಡೆಂಟ್ಸ್ ಈಗ ವಾಯ್ಸ್ ಬರ್ತೀಯ, ಚೆಕ್ ಮಾಡಿ, ಬೇಗ ಚೆಕ್ ಮಾಡಿ. ಫ್ರೆಂಡ್ಸ್ ಬರ್ತಾ ಇದೆ, ಬೇಗ ಹೇಳಿ ಈಗ. ಕಲರ್ ಬ್ಲೈಂಡ್ನೆಸ್ ಅರ್ಥ ಮಾಡ್ಕೊಳ್ಳಿ. ಕಲರ್ ಬ್ಲೈಂಡ್ನೆಸ್ ಏನಂದ್ರೆ, ಕಲರ್ ಬ್ಲೈಂಡ್ನೆಸ್ ಅಲ್ಲಿ ದಿಸ್ ಪರ್ಟಿಕ್ಯುಲರ್ ಪರ್ಸನ್ಸ್ ರೈಟ್, ಅವ್ರಿಗೆ ರೆಡ್ ಕಲರ್ ಯಾವುದು, ಗ್ರೀನ್ ಕಲರ್ ಯಾವುದು ಗೊತ್ತೇ ಆಗಲ್ಲ. ಸರಿನಾ? ಯೋಚನೆ ಮಾಡಿ, ಅವರು ಗಾಡಿ ಓಡಿಸ್ತಾ ಇದಾರೆ, ಸರಿನಾ, ಗಾಡಿ ಓಡಿಸ್ತಾ ಹೋಗ್ಬಿಟ್ಟಿದ್ದಾರೆ. ಹಂಗೆ ಅವ್ರಿಗೆ ಸಿಗ್ನಲ್ ಅಲ್ಲಿ ರೆಡ್ ಕಲರ್ ಯಾವುದು, ಗ್ರೀನ್ ಕಲರ್ ಯಾವುದು ಗೊತ್ತಾಗಲ್ಲ. ಬೇಕಂದ್ರೆ ದೇರ್ ಇಸ್ ಅ ಡಿಫೆಕ್ಟ್ ಇನ್ ಅ ಜೀನ್. ಏನ್ ಡಿಫೆಕ್ಟ್ ಇಲ್ಲಿ, ನಮ್ದು ಕಣ್ಣಲ್ಲಿದ್ರೆ ಸಮಥಿಂಗ್ ಕಾಲ್ಡ್ ರಾಡ್ಸ್ ಅಂಡ್ ಕೋನ್ಸ್. ಆ ರಾಡ್ಸ್ ಮತ್ತೆ ಕೋನ್ಸ್ ಎಫೆಕ್ಟ್ ಆಗಿ ಹೋಗುತ್ತೆ. ಸೊ ದೇ ಕೆನ್ ನಾಟ್ ಡಿಸ್ಟಿಂಗ್ವಿಶ್ ವಿಚ್ ಇಸ್ ರೆಡ್ ಕಲರ್ ಅಂಡ್ ವಾಟ್ ಇಸ್ ಗ್ರೀನ್ ಕಲರ್, ಅವ್ರಿಗೆ ಗೊತ್ತೇ ಆಗಲ್ಲ. ಸರಿನಾ? ಇಟ್ ಇಸ್ ಎಕ್ಸ್-ಲಿಂಕ್ಡ್ ಡಿಸಾರ್ಡರ್ ಸ್ಟೂಡೆಂಟ್ಸ್. ಇದು ಡಿಫೆಕ್ಟ್ ಡ್ಯೂ ಟು ಮ್ಯೂಟೇಷನ್ ದ ಜೀನ್ ಪ್ರೆಸೆಂಟ್ ಇನ್ ದ ಎಕ್ಸ್ ಕ್ರೋಮೋಸೋಮ್ ಡಿಫೆಕ್ಟ್ ಆಗುತ್ತೆ. ಹಿಮೋಫಿಲಿಯಾ ಅಂದ್ರೆ ಸ್ಟೂಡೆಂಟ್ಸ್, ಹಿಮೋಫಿಲಿಯಾ ಏನಾಗುತ್ತೆ, ಹಿಮೋಫಿಲಿಯಾದಲ್ಲಿ ಸ್ಟೂಡೆಂಟ್ಸ್ ಒಂದು ಸ್ಮಾಲ್ ಕಟ್ ಆದ ತಕ್ಷಣನೇ
ಇರೋ ಬರೋ ಎಲ್ಲ ಬ್ಲಡ್ ಆಚೆ ಬಂದ್ಬಿಡುತ್ತೆ, ಇರೋ ಬರೋ ಎಲ್ಲ ಬ್ಲಡ್ ಆಚೆ ಬಂದ್ಬಿಡುತ್ತೆ, ಸರಿನಾ? ಬಿಕಾಸ್ ದ ಕ್ಲಾಟಿಂಗ್ ಪ್ರೋಟೀನ್ ಇಸ್ ಆಬ್ಸೆಂಟ್ ಹಿಯರ್. ಕ್ಲಾಟಿಂಗ್ ಪ್ರೋಟೀನ್ ಇಸ್ ಆಬ್ಸೆಂಟ್ ಇನ್ ದ ಕೇಸ್ ಆಫ್ ಹಿಮೋಫಿಲಿಯಾ, ಸರಿನಾ? And students, remember the family of pedigree of your Queen Victoria shows the number of ಇಲ್ಲಿ ಬರುತ್ತೆ ಹಿಮೋಫಿಲಿಕ್ ಪೇಷಂಟ್ಸ್ ಬರುತ್ತೆ ಇಲ್ಲಿ, ಸರಿನಾ? ಹಿಮೋಫಿಲಿಕ್ ಪೇಷಂಟ್ಸ್ ಬರುತ್ತೆ ಇಲ್ಲಿ. Now what is sickle cell anemia students? Sickle cell anemia is a autosomal linked descent disorder. ಇಲ್ಲಿ there is something called as point mutation. ಇಲ್ಲಿ ಒಂದು ಸಿಂಗಲ್ ಬೇಸ್ ಪೇರ್ ಚೇಂಜ್ ಆಗಿದ ತಕ್ಷಣನೇ ಇರೋ ಬರ ಎಲ್ಲ mRNA ಚೇಂಜ್ ಆಗೋಗುತ್ತೆ. mRNA ಚೇಂಜ್ ಆಗಿದ ತಕ್ಷಣನೇ ಪ್ರೋಟೀನ್ ಕೂಡ ಚೇಂಜ್ ಆಗೋಗುತ್ತೆ. ನೋಡಿ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಸಿಕಲ್ ಸೆಲ್ ಅನಿಮಿಯಾ ಏನಾಗುತ್ತೆ, ಆ ನಾರ್ಮಲ್ ಜೀನ್ ಅಂದೇನು GTG ಇರುತ್ತೆ. ಈ ಅಡಿನಿನ್ ಥೈಮಿನ್ ಇಂದ ರೀಪ್ಲೇಸ್ ಆಗೋಗುತ್ತೆ. ಅಡಿನಿನ್ ಇಸ್ ರೀಪ್ಲೇಸ್ ಬೈ ಥೈಮಿನ್. ಇಲ್ಲಿ ಈ ಥೈಮಿನ್ ರೀಪ್ಲೇಸ್ ಆಗಿದ ತಕ್ಷಣನೇ mRNA ಚೇಂಜ್ ಆಯ್ತಾ, mRNA ಕೂಡ ಚೇಂಜ್ ಆಯ್ತು. mRNA ಕೂಡ ಚೇಂಜ್ ಆದ್ಮೇಲೆ ಏನಾಗುತ್ತೆ ಅಂದ್ರೆ ಈ ಬೀಟಾ ಗ್ಲೋಬಿನ್ ಚೇನ್ ಅಲ್ಲಿ ಈ ಗ್ಲುಟಮಿಕ್ ಆಸಿಡ್ ಬದಲು ಇಲ್ಲಿ ವ್ಯಾಲಿನ್ ಬಂದ್ಬಿಡುತ್ತೆ. ಈ ಸ್ಮಾಲ್ ಚೇಂಜ್ ಆಗಿದ ತಕ್ಷಣ ಎಂಟೈರ್ ಶೇಪ್ ಆಫ್ ದ RBC ಚೇಂಜ್ ಆಗೋಯ್ತು ಸ್ಟೂಡೆಂಟ್ಸ್. RBC ಚೇಂಜ್ ಆದ ತಕ್ಷಣ ಈ ಸಿಕಲ್ ಶಿಪ್ RBC ಇದೆಯಲ್ಲ, ಇಟ್ ಕೆನಾಟ್ ಹೋಲ್ಡ್ ಆಕ್ಸಿಜನ್ ಇಲ್ಲಿ ಬರಲ್ಲ. ಇಲ್ಲಿ now students understand what is ಫಿನಲ್ಕ್ರಿಟಿನೇರಿಯಾ ಅಂದ್ರೇನು. ಫಿನಲ್ಕ್ರಿಟಿನೇರಿಯಾದಲ್ಲಿ ನಾರ್ಮಲ್ ಕಂಡೀಷನ್ ಆಗುತ್ತೆ. ನಾರ್ಮಲ್ ಕಂಡೀಷನ್ ಸ್ಟೂಡೆಂಟ್ಸ್ ಈ ಫಿನಲ್ ಅಲನಿನ್ ಇಸ್ ಕನ್ವರ್ಟೆಡ್ ಟು ಟೈರೋಸಿನ್ ನಾರ್ಮಲ್ ಕಂಡೀಷನ್ ಅಲ್ಲಿ. ಅಕಸ್ಮಾತ್ ಈ ಎನ್ಸೈಮ್ ಇಲ್ಲ ಅಂದ್ರೆ ಏನಾಗುತ್ತೆ, ಇಫ್ ದ ಎನ್ಸೈಮ್ ಇಸ್ ಆಬ್ಸೆಂಟ್, ದಟ್ ಇಸ್ ಫಿನೈಲ್ ಅಲನಿನ್ ಹೈಡ್ರಲೇಸ್ ಎನ್ಸೈಮ್ ಇಲ್ಲ ಅಂತಂದ್ರೆ ಏನಾಗುತ್ತೆ, ಫಿನೈಲ್ ಅಲನಿನ್ ಇಸ್ ನಾಟ್ ಕನ್ವರ್ಟೆಡ್ ಟೈರೋಸಿನ್ ಕನ್ವರ್ಟ್ ಆಗಲ್ಲ. ಅವಾಗ ಏನಾಗುತ್ತೆ, ಈ ಫಿನೈಲ್ ಅಲನಿನ್ ಫಿನೈಲ್ ಪೈರುವಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗೋಯ್ತು, ಸರಿನಾ? ಈ ಫಿನೈಲ್ ಪೈರುವಿಕ್ ಆಸಿಡ್ ನಮ್ಮ ಬಾಡಿ ಒಳಗಡೆ ಸ್ಟೋರ್ ಆಗೋಗುತ್ತೆ. ಬ್ರೈನ್ ಅಲ್ಲಿ ಸ್ಟೋರ್ ಆದ್ರೆ ಮೆಂಟಲ್ ರಿಟಾರ್ಡ್ನೆಸ್, ಜಾಯಿಂಟ್ಸ್ ಸ್ಟೋರ್ ಆದ್ರೆ ಜಾಯಿಂಟ್ಸ್ ಎಲ್ಲಿದ್ರೆ ಆರ್ಥರೈಟಿಸ್. ಸೊ ಎಲ್ಲಾದ್ರೂ ಡಿಸೀಸ್ ಬರ ಸ್ಟಾರ್ಟ್ ಆಗುತ್ತೆ. ದಟ್ ಇಸ್ ಫಿನಲ್ಕ್ರಿಟಿನೇರಿಯಾ. ಸ್ಟೂಡೆಂಟ್ಸ್, ವಾಟ್ ಇಸ್ ಗೋನ್ ಬಿ ವಾಟ್ ಇಸ್ ಥಲಸೀಮಿಯಾ ಅಂದ್ರೇನು? ಥಲಸೀಮಿಯಾ ಇಸ್ ಅಗೇನ್ ಅ ಬ್ಲಡ್ ಡಿಸಾರ್ಡರ್. ಈ ಥಲಸೀಮಿಯಾದಲ್ಲಿ ದೇರ್ ಇಸ್ ಟೂ ಟೈಪ್ಸ್, ಆಲ್ಫಾ ಥಲಸೀಮಿಯಾ, ಬೀಟಾ ಥಲಸೀಮಿಯಾ. ಕೇಳಕ್ ಹೋಗಲ್ಲ, ತುಂಬಾ ಸ್ಮಾಲ್ ಇದು, ಸರಿನಾ? ಯೂಶಲಿ ಥಲಸೀಮಿಯಾದಲ್ಲೇ ಕ್ವಶನ್ಸ್ ಕೇಳಿಲ್ಲ ನಾನು. ಒಂದು ಸ್ಮಾಲ್ 2 ನಿಮಿಷ ಹೇಳ್ಕೊಡ್ತೀನಿ, ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್, 2 ನಿಮಿಷ. ಆಲ್ಫಾ ಥಲಸೀಮಿಯಾದಲ್ಲಿ ಈ ಆಲ್ಫಾ ಚೈನ್ ಮಿಸ್ಸಿಂಗ್ ಆಗೋಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಸ್ಟೂಡೆಂಟ್ಸ್, ಹಿಮೋಗ್ಲೋಬಿನ್ ಇಸ್ ಅ ಕ್ವಾಟರ್ನರಿ ಸ್ಟ್ರಕ್ಚರ್ ಆಫ್ ಪ್ರೋಟೀನ್. ಕ್ವಾಟರ್ನರಿ ಸ್ಟ್ರಕ್ಚರು. ಈ ಹಿಮೋಗ್ಲೋಬಿನ್ ಅಲ್ಲಿ 2 ಆಲ್ಫಾ ಚೈನು 2 ಬೀಟಾ ಚೈನ್ ಇರುತ್ತೆ. 2 ಆಲ್ಫಾ ಚೈನು 2 ಬೀಟಾ ಚೈನ್ ಇರುತ್ತೆ ಹಿಮೋಗ್ಲೋಬಿನ್ ಅಲ್ಲಿ. ಆಲ್ಫಾ ಥಲಸೀಮಿಯಾದಲ್ಲಿ ಇಲ್ಲಿ ಆಲ್ಫಾ ಚೈನ್ ಕಮ್ಮಿ ಆಗೋಗುತ್ತೆ, ಬೀಟಾ ಥಲಸೀಮಿಯಾದಲ್ಲಿ ಬೀಟಾ ಚೈನ್ ಮಿಸ್ಸಿಂಗ್ ಆಗೋಗುತ್ತೆ. ಸೊ ಆ ರೆಸ್ಪೆಕ್ಟಿವ್ ಡಿಸೀಸ್ ಅಲ್ಲಿ ಆ ಚೈನ್ ಇರಲ್ಲ, ಸರಿನಾ? ಯಾಕೆ? ಬಿಕಾಸ್ ಆಫ್ ಅಗೇನ್ ಮ್ಯೂಟೇಷನ್. ಇಲ್ಲಿ ನೋಡಿ, ಈ ಕ್ರೋಮೋಸೋಮ್ 16 ಮೇಲೆ ಈ 2 ಜೀನ್ ಎಫೆಕ್ಟ್ ಆಗುತ್ತೆ ಇಲ್ಲಿ. ಅದೇ ಬೀಟಾ ಥಲಸೀಮಿಯಲ್ಲಿ ಕ್ರೋಮೋಸೋಮ್ 11 ಮೇಲೆ ಈ ಜೀನ್ ಎಫೆಕ್ಟ್ ಆಗುತ್ತೆ ಇಲ್ಲಿ, ಸರಿನಾ? ಈ ಜೀನ್ ಎಫೆಕ್ಟ್ ಆಗುತ್ತೆ ಅಲ್ಲಿ. ಸ್ಟೂಡೆಂಟ್ಸ್ ಅಲ್ಲಿಗೆ ನಾನು ಇವತ್ತು ಮುಗಿಸ್ತೀನಿ. ರಿಮೈನಿಂಗ್ ಚಾಪ್ಟರ್ಸ್ ಗೋಪಿಕಾ ಮ್ಯಾಮ್ ಮಾಡ್ತಾರೆ ಈಗ. ನಾಳೆ ನಿಮಗೆ ನಾನು ಎಕಾಲಜಿದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ. ನಾಳೆ ಬೆಳಗ್ಗೆ ಬೆಳಗ್ಗೆ ಮಾಡ್ಸೋದಾ, ಸರಿನಾ? ಐ ಹೋಪ್ ಟುಡೇ ಸೆಷನ್ ವಾಸ್ ಯೂಸ್ಫುಲ್ ಟು ಆಲ್ ಆಫ್ ಯು. ಸ್ಟಾರ್ಟಿಂಗ್ ಸ್ವಲ್ಪ ಕನ್ಫ್ಯೂಷನ್ ಆಯಿತು, ಸ್ಟಾರ್ಟಿಂಗ್ ಅದು ಯಾಕೋ ಬೋರ್ಡ್ ಯಾಕೋ ವರ್ಕ್ ಆಗ್ತಾ ಇರಲಿಲ್ಲ, ಬಟ್ ದಟ್ ಈಸ್ ಆಲ್ ರೈಟ್, ಆಗುತ್ತೆ ಒಂದೊಂದ್ಸತಿ, ಸರಿನಾ? ಸೊ ಇವತ್ತು ಹೇಳ್ಕೊಟ್ಟು ಕಾನ್ಸೆಪ್ಟ್ಸು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು. ಎವ್ರಿ ಸಿಂಗಲ್ ಕ್ವೆಶನ್ ಕೊಟ್ಟಿದ್ದೀನಲ್ಲ, ಎಲ್ಲ ಕ್ವಶನ್ಸ್ ರಿಪೀಟ್ ಆಗ್ತಾನೆ ಇದೆ ವರ್ಷ ಪೂರ್ತಿ. ಸೊ ನಾಳೆ ನಾನು ಏನು ಮಾಡ್ತೀನಿ ಅಂದರೆ ಈ ಕ್ವಶನ್ಸ್ ಜೊತೆಗೆ ನಾನು ಎಕಾಲಜಿ ಕೂಡ ನಾನು ಒಟ್ಟಿಗೆ ನಿಮಗೆ ಕೊಟ್ಬಿಡ್ತೀನಿ. ಸೊ ನೀವು ಆಮೇಲೆ ನಿಮ್ದು ಏನು ಕೆಲಸ ಅಂತಂದರೆ ಈ ಕ್ವಶನ್ನ ಓದೋದಷ್ಟೇ ನೀವು. ಸೊ ನಿಮಗೆ ಕಾನ್ಸೆಪ್ಟ್ ಅರ್ಥ ಆದರೆ ಸಾಕು. ಕಾನ್ಸೆಪ್ಟ್ ಅರ್ಥ ಆದಮೇಲೆ ನೀವು ಈ ಕ್ವಶನ್ಸ್ ನಿಮ್ಮ ಪಾಡಿಗೆ ನೀವು ಮಾಡಿ, ಸರಿನಾ? ಈ ಕ್ವಶನ್ಸ್ ನೀವು ನಿಮ್ಮ ಪಾಡಿಗೆ ಮಾಡಿ, ಸರಿನಾ? ಸೊ ಅಲ್ಲಿಗೆ ಇದು ಮುಗೀತು ಫ್ರೆಂಡ್ಸ್. 1 ನಿಮಿಷ. ಎಸ್ ಪ್ರೀತಿ, ಎಸ್. ಮ್ಯಾಮ್
Namaskara Karnataka, welcome all of you to Vedantu Karnataka once again. So, ಹೇಗಿತ್ತು botany class? Did you all enjoy? So, start ಮಾಡೋಣ zoology. Yes. ಬೇಗ ಹೇಳಿ if I am audible and visible to all of you. There shouldn't be any technical issue. Yes. ಬೇಗ inform ಮಾಡಿ. Yes. Okay, I am visible. Yes, I am audible as well. Hello. ಹೇಗಿದ್ದೀರಾ? ಎಸ್ ವೆಲ್ಕಮ್ ಬ್ಯಾಕ್. ಸೊ ಒಂದು 1 hour ಬ್ರೇಕ್ ಆದಮೇಲೆ ವಾಪಸ್ ಬಂದಿದ್ದೀನಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಸ್ಟೂಡೆಂಟ್ಸ್. ಎಸ್ ಓಕೆ, ಸೊ ಇಲ್ಲಿ ನಾವು ಏನು ಮಾಡೋದು, ಮೋಸ್ಟ್ ರಿಪೀಟೆಡ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ನಾನು ಇಲ್ಲಿ ಕ್ವೆಶನ್ ಮತ್ತು ಆನ್ಸರ್ ಆಲ್ರೆಡಿ ಪೇಸ್ಟ್ ಮಾಡಿದ್ದೀನಿ. ಸೊ ಅದು ಆ ಥರನೇ ಬೈ ಹಾರ್ಟ್ ಮಾಡ್ಕೊಂಡು ಎಕ್ಸಾಮ್ಗೆ ಹೋಗಿ ಬರೀರಿ. ಬೈ ಹಾರ್ಟ್ ಅಂದರೆ ಅಂಡರ್ಸ್ಟ್ಯಾಂಡ್ ಮಾಡಿ ಬೈ ಹಾರ್ಟ್ ಮಾಡಿ. ಲೈಕ್ ಕೆಲ ಸ್ಟೂಡೆಂಟ್ಸ್ ರೀಡ್ ಮಾಡಿಬಿಟ್ಟು ಅರ್ಥ ಮಾಡ್ಕೊಂತಾರೆ, ಬಟ್ ಕೆಲ ಸ್ಟೂಡೆಂಟ್ಸ್ ಅದು ರಿಪೀಟ್ ಮಾಡಬೇಕು ಮಲ್ಟಿಪಲ್ ಟೈಮ್ಸ್. ಓಕೆ, ಐ ಡು ನಾಟ್ ಮೀನ್ ಬೈ ಹಾರ್ಟ್ ಮೀನ್ಸ್ ಟೆಕ್ನಿಕಲಿ ಲೈಕ್ ಹೆಡ್ ಟೇಲ್ ಎವ್ರಿಥಿಂಗ್ ಯು ವಿಲ್ ಸ್ಟಡಿ ಅಂಡ್ ಗೋ, ನಾಟ್ ಲೈಕ್ ದಟ್. You study, you try to understand the concept and then study. Okay, I will not take a lot of time explaining the concept. I will tell you the most important words you have to understand. Enadru doubt idre please ask me in the comments. Okay, start ಮಾಡೋಣ students. So most important questions. First ನಾವು 3 to 4 sentence adre answer any 5 of the following questions, part B. So here it is a 2 mark questions. Okay, first we are starting with 2 mark questions. Okay, yes, hi. Okay, first question on the screen. Give 2 properties. Students, last time ಈ PDF ಇಂದಾನೆ ತುಂಬಾ questions repeat ಆಯಿತು last time exam ಮನೆಗೆ. So please make sure that you're learning this PDF. MCQ PDF already update ಮಾಡಿದ್ದೀನಿ ಟೆಲಿಗ್ರಾಮ್ ಅಲ್ಲಿ. ಬಾಟ್ನಿ ಆ್ಯಂಡ್ ಝುವಾಲಜಿ ಸಪ್ರೇಟ್ ಆಗಿ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ? ಸೊ ಇದು ಅಪ್ಲೋಡ್ ಮಾಡ್ತೀನಿ ಕ್ಲಾಸ್ ಆದಮೇಲೆ. ಗಿವ್ 2 ಪ್ರಾಪರ್ಟೀಸ್ ಆಫ್ ಅ ಗುಡ್ ಕ್ಲೋನಿಂಗ್ ವೆಕ್ಟರ್. ಗುಡ್ ಕ್ಲೋನಿಂಗ್ ವೆಕ್ಟರ್ ಅಂದರೆ ಏನು? ವೆಕ್ಟರ್ ಅಂದರೆ ವೆಹಿಕಲ್. ಓಕೆ, ಇಟ್ಸ್ ಲೈಕ್ ಅ vehicle. Okay, like a cycle, I don't know how to draw students. Okay, like a vehicle. So that vehicle is going to carry the desired gene for you. Second question, what is the difference between innate and acquired immunity? So answer ನೋಡೋಣ. ಇಲ್ಲಿ keywords ತುಂಬಾ ಇಂಪಾರ್ಟೆಂಟ್. PUC ಅಲ್ಲಿ keywords ನೋಡ್ಬಿಟ್ಟು ಅವ್ರ ಆನ್ಸರ್ ಪೇಪರ್ ಕರೆಕ್ಟ್ ಮಾಡ್ತಾರೆ. So you should be very careful if you have written the keywords. If you have time, please underline the keywords as well. Okay, yes, so it should have origin of replication. I told you this before also in MCQs also, that the cloning vector, the vehicle, should have origin of replication. ಅವರು replicate ಆಗಬೇಕು host organism ಅಲ್ಲಿ. ಇಲ್ಲ ಅಂದರೆ they cannot form the daughter cells, they cannot go further, right? So they should have origin of replication. For replication inside the cell, it should have selectable markers. ಏನ್ ಸ್ಟೂಡೆಂಟ್ selectable markers ಅಂದ್ರೆ like ampicillin resistance. Okay, ampicillin resistance, tetracycline resistance, kanamycin and etc. But ನಿಮಗೆ exam ಅಲ್ಲಿ ಇದೆರಡು ತುಂಬಾ important. Why selectable markers should be there? Because they are going to understand, they are going to help us to find if the gene is, if the host is recombinant or not. Okay, recombinant or not, transformant or not. Okay, so ತುಂಬಾ ಇಂಪಾರ್ಟೆಂಟ್ ಇದು. ಈ ಥರನೇ ಬರೀರಿ, ಫುಲ್ ಮಾರ್ಕ್ಸ್ ಸಿಕ್ಕುತ್ತೆ. ಓಕೆ, ಟ್ರಾನ್ಸ್ಫಾರ್ಮೆಂಟ್ ಆರ್ ನಾಟ್. ಕ್ಲಿಯರ್? ಎಸ್. recombinant ಅಂದರೆ ಏನು? desired gene has entered the cell or not. Transformant ಅಂದರೆ ಏನು? if the plasmid has entered into the cell or not. Plasmid ಅಂದರೆ vector has entered into the cell or not. Okay, now what is the difference between? So students, as you are understanding, please put thumbs up in the chat box. Okay, so I will also feel that okay, you people are understanding and I can go forward. Okay, yes, ಬೇಗ thumbs up ಹಾಕಿ. ಓಕೆ, ಕ್ರಿಕೆಟ್ ಬಗ್ಗೆ ಆಮೇಲೆ ಮಾತಾಡೋಣ. ಆಲ್ರೆಡಿ ನಾನು ವಾರ್ನ್ ಮಾಡಿದ್ದೀನಿ. ಓಕೆ, ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಫ್ರಮ್ ಮಾರ್ನಿಂಗ್ 10 o'clock and you people are sitting and talking about cricket in the chat box. So imagine about me. I am also in a field, I am helping you people get into the battle. There, Virat Kohli is in the field and he is trying to win for our country, win for our, state. So, for our city, for our state. So, depends, okay, IPL or whatever. So, here, I am standing here so that you people can win in your life. So, you people should be talking about us and talking about the channel, not about cricket, okay? Yes, very good. Okay, now, okay, live is not lagging, Preeti, is it? Is it lagging? ತುಂಬ ಟೆಕ್ನಿಕಲ್ ಇಶ್ಯೂಸ್ ಇದೆ ಇವತ್ತು. ಸೊ ದಟ್ ಯು ಪೀಪಲ್, ಎಸ್, ಓಕೆ, ನೋ ಪ್ರಾಬ್ಲಮ್. ಓಕೆ, ಎಸ್, ನಾವು ಸ್ಟಾರ್ಟ್ ಮಾಡೋಣ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಇನ್ನೇಟ್ ಆ್ಯಂಡ್ ಅಕ್ವೈರ್ಡ್ ಇಮ್ಯುನಿಟಿ? ಇನ್ನೇಟ್ ಇಮ್ಯುನಿಟಿ ಇಸ್ ಅ ನಾನ್ ಸ್ಪೆಸಿಫಿಕ್ ಇಮ್ಯುನಿಟಿ. ಓಕೆ, ನಾನ್ ಸ್ಪೆಸಿಫಿಕ್ ಆ್ಯಂಡ್ ಪ್ರೆಸೆಂಟ್ ಫ್ರಮ್ ಬರ್ತ್. ಸ್ಟೂಡೆಂಟ್ಸ್, ಎಕ್ಸಾಂಪಲ್ ಏನು? ನಮ್ಮ ಸ್ಕಿನ್ ಬರ್ತ್ ಇಂದ ಇದೆ. ಇಟ್ಸ್ ನಾಟ್ ಅಕ್ವೈರ್ಡ್ ಲೇಟರ್ ಇನ್ ಅವರ್ ಲೈಫ್. ಓಕೆ, ಸೊ innate immunity is non-specific and present from birth, while acquired immunity is specific.
ಸ್ಪೆಸಿಫಿಕ್ ಅಂದರೆ ಏನು ಸ್ಟೂಡೆಂಟ್ಸ್, ಇವಾಗ ನಿಮ್ಮ ಮನೆಯಲ್ಲಿ ಎಕ್ಸಾಂಪಲ್ ನಿಮ್ಮ ಆಂಟ್ ಬರ್ತಾ ಇದೆ. ಓಕೆ, ಆಂಟ್ ಮೀನ್ಸ್ ವಾಟ್, ಲೈಕ್ ವಾಟ್ ಯು ಟೆಲ್ ಫಾರ್ ಆಂಟ್ ಇನ್ ಯುವರ್ ಲ್ಯಾಂಗ್ವೇಜ್? Auntie only you tell, no? So imagine your auntie uncle is coming. It's your favorite auntie and uncle. If it is your favorite auntie and uncle, ನೀವೇನು ಮಾಡ್ತೀರಾ? ಸಮೋಸ ಇಲ್ಲಾಂದರೆ ದೋಸೆ, ಇಡ್ಲಿ ಎಲ್ಲ ಮಾಡ್ತೀರಾ. ಎಲ್ಲ ಅಮ್ಮ ಜೊತೆ ಹೇಳ್ಬಿಟ್ಟು ಎಲ್ಲ ಮಾಡ್ತೀರಾ, ಎಲ್ಲ ಸ್ಪೆಷಲ್ ಆಗಿ ಮಾಡಿಕೊಡ್ತೀರಾ. ಬಟ್ ಲೆಟ್ಸ್ ಸೇ ಯು ಹ್ಯಾವ್ ಅನ್ ಆಂಟಿ ಅಂಕಲ್ ಹೂ ಕೀಪ್ಸ್ ಆಸ್ಕಿಂಗ್ ಯು ಅಬೌಟ್ ಯುವರ್ ರಿಸಲ್ಟ್. ಓಕೆ, ಅಯ್ಯೋ ನಿನಗೆ ರಿಸಲ್ಟ್ ಆಗಿಲ್ವಾ, ಏನು ಮಾಡಿಲ್ವಾ, ಮೈ ಸನ್ ಇಸ್ ಡೂಯಿಂಗ್ ದಿಸ್, ಮೈ ಡಾಟರ್ ಇಸ್ ಡೂಯಿಂಗ್ ದಿಸ್. ನೀವೇನು ಮಾಡ್ತೀರಾ? ಏನು ಕೊಡಲ್ಲ. ಓಕೆ, ಚಿಕ್ಕಮ್ಮ, ಚಿಕ್ಕಮ್ಮ ಆ್ಯಂಡ್ ಚಿಕ್ಕಪ್ಪ ಕಮ್ಸ್, your favorite ಚಿಕ್ಕಮ್ಮ ಆ್ಯಂಡ್ ಚಿಕ್ಕಪ್ಪ and your non-favorite chikkama and chikkappa. So what you will do for the non-favorite one, you will not do anything. You will be like, oh, these people again, they'll ask me about result anta. You will go to your friend's place before they come only. But if it's your favorite chikkama and chikkappa, you will go sit with them, you will talk with them. Same way here also, students. Acquired immunity is specific. Andre bacteria bandre, they will attack in a different way. Fungi comes different way, they'll attack. Protozoan comes different way, they'll attack. They're very specific. They know whom to attack, how. Understood? So acquired immunity is specific and develops after exposure to the pathogen. Let's say first time nin chikkappa chikkama ನೋಡ್ತಾ ಇದ್ದೀರಾ, first time our result ಬಗ್ಗೆ ಕೇಳಾದ್ಮೇಲೆ you understand that, oh my god, I have to be careful of this fellow, he is going to ask me always about result. That means only after the counter you meet them, you get to know how dangerous they are. Okay, yes or no? Clear? Yes, Govindappa is telling all of you, please listen to the class. Okay, very good. Yes, so this is clear to all of you. I hope it's clear. Next question. What are Hardy-Weinberg equilibrium conditions? Mention any two factors, contributing to it or distributing it. Explain genetic drift with an example. So evolutionally, itara concepts will be repeated. Okay. The Hardy-Weinberg equilibrium states that allele frequency remains constant. Okay, tumba important word, students. Remains constant in a population if there is no evolutionary forces. ನಾನು ಹೇಳಿಲ್ವಾ ನಿಮಗೆ ಕ್ಲಾಸಲ್ಲಿ ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ನೀವು ಚೆನ್ನಾಗಿ ಓದ್ತೀರಾ ಅಂತ ಹೇಳ್ತೀರಾ ಪೇರೆಂಟ್ಸಿಗೆ. ಅಮ್ಮ ಟಿ ವಿ ಆಫ್ ಮಾಡಮ್ಮ, ಫೋನ್ ಸ್ವಿಚ್ ಆಫ್ ಮಾಡು, ದೆನ್ ಐ ವಿಲ್ ಸ್ಟಡಿ. ದಟ್ ಮೀನ್ಸ್ ವಾಟ್? ಇಫ್ ಐ ಹ್ಯಾವ್ ನೋ ಡಿಸ್ಟರ್ಬೆನ್ಸ್, ಐ ಆಮ್ ಗೋಯಿಂಗ್ ಟು ಡೂ ಮೈ ಬೆಸ್ಟ್. But is that possible in nature? Now on YouTube, how much ever I tell them don't talk, they will still talk. Now, I cannot control anything about it. Yes, I can block 10 students, 15 students, but I cannot block 100 students. No. So, they are still going to talk. So, disturbance is always going to be there, but we need to know how to go away from the disturbance. You can keep the chats off, or you can put only thumbs up and not bother about anyone's chats. Like that it can be. Here also, Hardy-Weinberg principle is like, if all the conditions are proper, if everything is ideal, then I am going to actually make sense. That is, if there is no evolutionary forces, then my principle is going to be perfect. Okay? Yes? Now, factors distributing it, mutation and natural selection. Mutation in the students, mutation will lead to variation. Okay? Mutation will lead to variation. And natural selection will lead to, again, selecting the strongest will be selected. Okay? Survival of the fittest. Okay, survival of the fittest. So this too will affect the Hardy-Weinberg principle. Correct or not? Yes or no? ನಿಮ್ಮ ಮನೆಯಲ್ಲಿ ಸಡನ್ಲಿ ಗೆಸ್ಟ್ ಬಂದರೆ ನಿಮ್ಮ ಕ್ಲಾಸಸ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಅಲ್ವಾ? ಆ ಥರನೇ ಇಲ್ಲೂ ಮ್ಯೂಟೇಷನ್ ಆದರೆ ವೇರಿಯೇಷನ್ ಆಗುತ್ತೆ, ವೇರಿಯೇಷನ್ ಆದರೆ Hardy-Weinberg ಪ್ರಿನ್ಸಿಪಲ್ ಇಸ್ ನಾಟ್ ಗೋಯಿಂಗ್ ಟು ಬಿ ಅಪ್ಲಿಕೇಬಲ್. ನ್ಯಾಚುರಲ್ ಸೆಲೆಕ್ಷನ್, ನೇಚರ್ ಸೆಲೆಕ್ಟ್ ಮಾಡಿರೋದು, ಲೈಕ್ ಲೆಟ್ಸ್ ಸೇ ನೇಚರ್ ಸೆಲೆಕ್ಟೆಡ್ ಸಮ್ organism because of their reproductive success. That will also disturb the Hardy-Weinberg principle. Okay. Now, explain genetic drift with an example. Genetic drift is a random change in the allele frequency in a small population due to chances. Okay. So, ಏನು ಹೇಳ್ತಾ ಇದ್ದಾರೆ? Genetic drift is random change. ನಾವಿವಾಗ ಆಸ್ಟ್ರಾಲಜರ್ ಹತ್ರ ಹೋಗ್ಬಿಟ್ಟು ಒಂದು ಕಾರ್ಡ್ ಅದು ರ್ಯಾಂಡಮ್ ಆಗಿ ಎತ್ಕೊತಾ ಇದ್ದೀವಿ. ವಿ ಡು ನಾಟ್ ನೋ ಹೌ ಹಿ ಹ್ಯಾಸ್ ಕೆಪ್ ದ ಕಾರ್ಡ್. ಬಟ್ ಲೆಟ್ಸ್ ಸೇ ಇಫ್ ಯು ಗೋಯಿಂಗ್ ಟು ಅ ಡ್ರೆಸ್ ಶಾಪ್ ಆ್ಯಂಡ್ ಟೇಕಿಂಗ್ ಅ ಡ್ರೆಸ್, ಅದು ರ್ಯಾಂಡಮ್ ಅಲ್ಲ, ನೀವು ಕರೆಕ್ಟಾಗಿ ಹೋಗಿ ಅದೇ ಎತ್ಕೊಂಡು ಬರ್ತೀರಾ ಅಲ್ವಾ? ಸೊ ರ್ಯಾಂಡಮ್ ಚೇಂಜ್, ಓಕೆ, in an allele frequency in a small population. One small population, there is a change in allele frequency and it is a random change. Okay. Due to chance. Example, the founder effect occurs when a few individuals colonize a new area leading to a reduced genetic variation. Now, example etkonna students, illi, let's say, whose name should I take? Whose name should I take? Bega ili. This question was asked in KCET. Wow. That's nice actually. Okay. Yes. Students, whose name should I take? I want two names. Fast.
Kirti. Okay. So let's say this is Kirti. Okay. This is Kirti's land. Okay. One more name. One more name, Saujanya. Okay. Whoever told first, I'm just telling. Okay. Saujanya. So this is Kirti, this is Saujanya's land. Okay. These people are big landowners and there are a lot of people here. Okay. Lot of people staying. So what happens students, suddenly Kirti maneyalli like Kirti area dalli neer kammi agutte. Okay, ಏನೋ ಪ್ರಾಬ್ಲಮ್ ಆಯಿತು, ನೀರು ಬರ್ತಾ ಇಲ್ಲ, ಕಾವೇರಿ ನೀರು ಬರ್ತಾ ಇಲ್ಲ. ಸೊ ಸೌಜನ್ಯ ಏರಿಯಾದಲ್ಲಿ ನೀರು ಚೆನ್ನಾಗಿ ಬರ್ತಾ ಇದೆ. ಸೊ ಏನು ಮಾಡ್ತಾರೆ, ಕೀರ್ತಿ ಏರಿಯಾದಿಂದ ಕೆಲವರು ಇಲ್ಲೋಗಿ ಚೇಂಜ್ ಮಾಡ್ತಾರೆ. Okay, they go to a new place and there Saujanya will become the owner and Saujanya will be like, oh, so many people send me. Saujanya will be the owner and she will set up a plot. So ಇಲ್ಲಿ ಏನಾಗುತ್ತೆ, remember, Kirti's is the parental one. Parental one ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಇರೋದು ಒಂದೇ ಒಂದು ಪಾಪ್ಯುಲೇಷನ್, ಒಂದೇ ಒಂದು ಲೇಔಟ್, ಅದು ಕೀರ್ತಿ ಇದು. ಸೊ ವಿ ಕಾಲ್ ದಿಸ್ parental or we call it founders. Okay, founders. From founders, some people migrated here. Let's give them some color. Okay, this green person and this pink person migrated here. Now what will happen here? More pink people. Okay, the entire population will have more pink people and more green people. So this is going to be your newly formed. Okay, this is going to be a newly formed one. So this is called as founders effect. On the actual population ಇಂದ ಕೆಲವರು ಮೈಗ್ರೇಟ್ ಆಗಿ ಒಂದು ಹೊಸ ಪಾಪ್ಯುಲೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಸ್ಟಾರ್ಟಿಂಗ್ ಅಲ್ಲಿ ಇದ್ದಲ್ವಾ ಆ ಪಾಪ್ಯುಲೇಷನ್, ಅವ್ರನ್ನ ಫೌಂಡರ್ಸ್ ಅಂತ ಕರಿತೀವಿ. ಓಕೆನಾ? ಓಕೆ, ಫೌಂಡರ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅಂಡರ್ಸ್ಟುಡ್ ಫೌಂಡರ್ಸ್ ಎಫೆಕ್ಟ್? ಎಸ್, ದ ಫೌಂಡರ್ಸ್ ಎಫೆಕ್ಟ್. ಸೊ ಕೀರ್ತಿ ಬಂದ್ಬಿಟ್ಟು ಫೌಂಡರ್ಸ್ ಎಫೆಕ್ಟ್, ಅವಳೇ ಸ್ಟಾರ್ಟ್ ಮಾಡಿರೋದು ಈ ಒಂದು ಲೇಔಟ್ ಎಲ್ಲ ಸ್ಟಾರ್ಟ್ ಮಾಡಿರೋದು ಕೀರ್ತಿ. ಬಟ್ ಕೀರ್ತಿಸ್ ಪ್ಲೇಸ್ ಹ್ಯಾಡ್ ಸಮ್ ವಾಟರ್ ಪ್ರಾಬ್ಲಮ್ ಅಂಡ್ ಬಿಕಾಸ್ ಆಫ್ ವಿಚ್ ಪೀಪಲ್ 2-3 people migrated. Those people went there and they set up a new set and they made it as Saujanyas. So that is called as founders effect. Okay, moving forward students, what is adaptive radiation? Give an example. Differentiate between homologous and analogous. What are fossils? How do they provide evolution? Now, what is adaptive radiation? Adaptive radiation is an evolutionary process in which species evolve from a common ancestors. So illi enagutte students, simple. So let's take example. Okay, some more people also told me. Okay, Sanya. Okay, let's take here. Okay, this is one common ancestors where all Sanya. Okay, Sanya was living, Preeti was living. Okay, Sam was living. Okay, so here let's say all these people are living here. Okay, Sanya was living, Preeti was living, Sam was living. But after some time what happened, they wanted to go away, they wanted to migrate, they wanted to adapt or they wanted to move away. But ಏನಾಯ್ತು, unfortunately our place full block ಆಯ್ತು. There is no path, there is no way for them to go to another place. So ಏನ್ ಮಾಡ್ತಾರೆ, so simple students, Sanya ಈ ಸೈಡ್ ಹೋಗ್ತಾಳೆ. Okay, ಪ್ರೀತಿ ಈ ಸೈಡ್ ಹೋಗ್ತಾರೆ, ಸ್ಯಾಮ್ ಈ ಸೈಡ್ ಹೋಗ್ತಾರೆ. ಲೆಟ್ಸ್ ಸೇ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಹೋಗ್ತಾರೆ. ಇಲ್ಲಿ ಹೋಗ್ಬಿಟ್ಟು ಸಾನಿಯಾ ವಿಲ್ ಸ್ಟಾರ್ಟ್ ಗೆಟಿಂಗ್ ಅಡ್ಯಾಪ್ಟೆಡ್ ಟು ಅ ಡಿಫರೆಂಟ್ ಕಂಡೀಷನ್. ಓಕೆ, Preeti will get adapted to a different condition and Sam will get adapted to a different condition. So from a common ancestors, they all move to different places, but again they are staying in the same geographical area because illella block aitu, just that they have gone to north, south, east, west of the same place. Okay, same place. Who is this? Yeah, who is Disha? Okay, yes. So what happens students, here adaptive radiation is an evolutionary process in which the species evolve from a common ancestor to occupy different ecological niches, but again understand in the same geographical area. You can also write here another one definition. They move from one point to, they radiate. Okay, you can write they radiate from one point in a geographical area. Okay, in a geographical area. Example in students, Darwin's finches, adamele Australian marsupials. Okay, Australian marsupials, placental mammals. More example irodu Darwin's finches, Australian marsupials and your placental mammals. Now differentiate between homologous and analogous. It already helidini, tumba important students. Nan Telegram alli already one picture upload madidini. Where is the way to learn the tricks? Okay, so differentiate between homologous and analogous. Illi nodi
ಡಾರ್ವಿನ್ಸ್ ಫಿಂಚಸ್ ಏನಾಯ್ತು ಸ್ಟೂಡೆಂಟ್ಸ್, ಡಾರ್ವಿನ್ ನೋಡೋ ಟೈಮಲ್ಲಿ ಇವರೆಲ್ಲ ಬಂದ್ಬಿಟ್ಟು ಜನರಲಿ ಸ್ಟಾರ್ಟಿಂಗಲ್ಲಿ ಇವರು ಸೀಡ್ ಈಟಿಂಗ್ ಇತ್ತು. ಬಟ್ ಲೇಟರ್ ಬಿಕಾಸ್ ದೇ ಮೂವ್ ಟು ಡಿಫ್ರೆಂಟ್ ಪ್ಲೇಸ್. ಲೆಟ್ಸ್ ಸೇ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ಸಾನ್ಯಾ ಪ್ಯೂರ್ ವೆಜಿಟೇರಿಯನ್ ಆಯಿತು ಅಲ್ಲಿ ಹೋಗ್ಬಿಟ್ಟು. ಓಕೆ, ಅವಳು ನಾರ್ತ್ ಸೈಡ್ ಹೋಗ್ಬಿಟ್ಟು ಫುಲ್ ಪ್ಯೂರ್ ವೆಜಿಟೇರಿಯನ್ ಆಯಿತು. ಓಕೆ, ಪ್ರೀತಿ ಬಂದ್ಬಿಟ್ಟು ಪ್ಯೂರ್ ಆಗಿ ಇದು ಏನು ಶಿ ವೆಂಟ್ ಟು ಅನ್ ಅದರ್ ಸೈಡ್ ಅಂಡ್ ಶಿ ಸ್ಟಾರ್ಟೆಡ್ ಹ್ಯಾವಿಂಗ್ ದ ಮೀಲ್ಸ್ ಫ್ರಮ್ ದೇರ್. ಅಂದರೆ ಅವಳು ಫುಲ್ ಆ ಏರಿಯಾದ ಲೈಕ್ ಹೌ ಡು ಐ ಸೇ local. Okay, she started eating those local foods. Okay, she's not become local, she's started eating that local food. Okay, and then here this person has become completely western because this area there's a lot of western people. Okay, so western culture illa andre anglo indian culture follow mada tumba jana iತ್ತು. So ee tara ivrella change ಆಯ್ತು. Same way here also Darwin finches generally ಬಂದ್ಬಿಟ್ಟು they were seed eating, but because they moved to different places they became vegetarian, I'm telling, herbivorous and also insectivorous and other things. Okay, yes. Now differentiate between homologous and analogous. Homologous have same origin but perform different functions. Example, humerus, radius, ulna, carpals, metacarpals and phalanges. ಇದೆಲ್ಲ ಬೋನ್ಸ್ ನಮಗೂ ಇದೆ, ಚೀತಾಗೂ ಇದೆ. ಬಟ್ ಚೀತಾ ಅದಕ್ಕೆ ಅದು ಏನು ಯೂಸ್ ಮಾಡ್ತದೋ ಟು ರನ್. Okay, and I am using it for holding things. Okay, my tongue is twisting because of continuous talking. Okay, I'm so sorry. Usually it happens for me. I cannot talk continuously like the entire day I'm talking, so my tongue is twisting. Okay, I'm so sorry for that. Homologous organs have same origin but different functions. Andre, even though a man and cheetah has the same bones, cheetah is using it for running, man is using it for holding. What am I using my four limbs for holding, and the whale is using it for swimming, and then bat is using it for flying. So common ancestors, same structure but different functions. Okay, now analogous andre they have different origin. Okay, different origin but perform similar functions. Okay, I hope all of you marked your attendance. Yes, quickly mark ಮಾಡಿ ನಿಮ್ಮ attendance na. Yes, quickly smash the like button students. ಅಷ್ಟು ಮಾಡ್ಬೋದು ಅಲ್ವಾ, ಅಷ್ಟು ಮಾಡ್ಬೋದು. Yes, so ಇಲ್ಲೇನಾಯಿತು, let's drink some water also. Yes, okay, continue ಮಾಡೋಣ. So here perform similar functions. So ಇಲ್ಲಿ ಬಂದ್ಬಿಟ್ಟು ಏನು ಸ್ಟೂಡೆಂಟ್ಸ್, wings of butterfly and bat. Wings of butterfly and bat, different origin but same function. Okay, wings of butterfly and bat, both are used for flying. Eyes of octopus and man, both are used for seeing. Alva, structure different idreno, function same ide. Okay, okay. Yes, moving forward. Thumbs up ಕಾಣಿಸ್ತಾ ಇಲ್ಲ. ಸೊ ಸ್ಟೂಡೆಂಟ್ಸ್ ಇದೊಂದು ಟಾಪರ್ಸ್ ಆನ್ಸರ್. ಓಕೆ, ಸೊ ಇಲ್ಲಿ ನೋಡ್ಬೋದು ಯಂಗ್ ಟೀಚರ್ ಕರೆಕ್ಟಾಗಿ ಹಾಫ್ ಮಾರ್ಕ್ ಅಂತ ಕರೆಕ್ಟಾಗಿ ಅವ್ರು ಬರ್ದಿದ್ದಾರೆ. ನೋಡಿ ಇಲ್ಲಿ, ವಿಂಗ್ಸ್ ಆಫ್ ಬರ್ಡ್ಸ್ ಅಂಡ್ ವಿಂಗ್ಸ್ ಆಫ್ ಬಟರ್ಫ್ಲೈಸ್ ಆರ್ ನಾಟ್ ಅನಾಟಮಿಕಲಿ ಸಿಮಿಲರ್. ಎಷ್ಟು ಬ್ಯೂಟಿಫುಲ್ ಆಗಿ ಬರ್ದಿದ್ದಾರೆ ನೋಡಿ. ಅನಾಟಮಿಕಲಿ ಸಿಮಿಲರ್ ಅಂದರೆ ಅನಾಟಮಿ ವೈಸ್ ಅವ್ರು ಸಿಮಿಲರ್ ಅಲ್ಲ, ಒಳಗಡೆ ಏನು ಬೋನ್ಸ್ ಎಲ್ಲ ಇರೋದು ಸಿಮಿಲರ್ ಅಲ್ಲ, ಬಟ್ ಕಾಂಟ್ರಿಬ್ಯೂಟ್ ಟು ದ ಸೇಮ್ ಫಂಕ್ಷನ್ಸ್. ಎಷ್ಟು ಚೆನ್ನಾಗಿ ಇಂಗ್ಲಿಷ್ ಫ್ರೇಮ್ ಮಾಡಿದ್ದಾರೆ ನೋಡಿ. ಕಾಂಟ್ರಿಬ್ಯೂಟ್ ಟು ಸೇಮ್ ಫಂಕ್ಷನ್ಸ್, ದಟ್ ಈಸ್ ಲೋಕೋಮೋಷನ್ ವಿಚ್ ಎಕ್ಸಾಕ್ಟ್ಲಿ ರೆಪ್ರೆಸೆಂಟ್ಸ್ ದ ಆರ್ಗ್ಯಾನಿಸಮ್ ವಿತ್ ಡಿಫರೆಂಟ್ ಸ್ಟ್ರಕ್ಚರ್ಸ್ ಅಡ್ಯಾಪ್ಟ್ ಟು ಸಿಮಿಲರ್ ಫಂಕ್ಷನ್ಸ್. ಸೊ ಇಲ್ಲಿ ಟೀಚರ್ ನೋಡಿ ಹಾಫ್ ಮಾರ್ಕ್ ಕೊಟ್ಟಿದ್ದಾರೆ. ಓಕೆ, ಹಾಫ್ ಮಾರ್ಕ್ ಏನು, half mark similar function, half mark different structure bariyake. Okay, now in common habitat and converge in the same direction, so hence they represent convergent type of evolution. Nodi avaru mainly ella important words underline madidare. Okay, so this is how you are supposed to write your answers. Okay, convergent type of evolution though having analogous organs. So that is, I have just put that for your reference. Okay, now next question students, what are fossils, how do they provide evidence for evolution? Fossils are preserved remains. ನಾನು ಆಲ್ರೆಡಿ MCQ ಎಕ್ಸ್ಪ್ಲೈನ್ ಮಾಡೋ ಟೈಮಲ್ಲಿ ಹೇಳಿದ್ದೀನಿ. ಸ್ಕೂಲಲ್ಲಿ ನಮಗೆ ಏನಾದರೂ ಒಂದು ಫ್ಲವರ್ ಸಿಕ್ಕಿದ್ರೆ ಇಮಿಡಿಯೇಟ್ಲಿ ನಾವು ಅದು ಬಂದ್ಬಿಟ್ಟು ಎನ್ಸೈಕ್ಲೋಪೀಡಿಯಾ ಇಲ್ಲಾಂದರೆ ಒಂದು ದೊಡ್ಡ ಮ್ಯಾಥ್ಸ್ ಬುಕ್ ಒಳಗಡೆ ಇಕ್ತೀವಿ. ಅದೇನು ಪ್ರಿಸರ್ವೇಷನ್ ಅಂದರೆ ಅದು ಫುಲ್ ಡ್ರೈ ಔಟ್ ಆಗಿಬಿಟ್ಟು ಬೇರೆ ಏನಾದರೂ ಯೂಸ್ ಮಾಡ್ತೀವಿ ನಾವು, ಲೈಕ್ ವಿ ಸ್ಟಿಕ್ ಸಮ್ವೇರ್ ಆರ್ ವಿ ಡೂ ಸಮಥಿಂಗ್. ನಾವು ಪೀಪಲ್ ಡೂ ದಟ್ ರೆಸಿನ್ ಕಲೆಕ್ಷನ್ ನೋಡಿದ್ದೀರಾ, ವೆಡ್ಡಿಂಗ್ ಗಾರ್ಲೆಂಡ್ ಎಲ್ಲ ರೆಸಿನ್ ಅಲ್ಲಿ ಹಾಕ್ಬಿಟ್ಟು ಈ ತರ ಫ್ರೇಮ್ ಮಾಡ್ತಾರೆ. ಸೊ ವಾಟ್ ಇಸ್ ದಟ್ ಪ್ರಿಸರ್ವೇಷನ್, ದಟ್ ಇಸ್. ಓಕೆ, ಹಿಯರ್ ಆಲ್ಸೋ ಫಾಸಿಲ್ಸ್ ಆರ್ ಪ್ರಿಸರ್ವ್ಡ್ ರಿಮೇನ್ಸ್ ಆಫ್ ಏನ್ಷಿಯಂಟ್ ಆರ್ಗ್ಯಾನಿಸಮ್. ಇವಾಗ ಒಂದು ಸೈನೋ ಬ್ಯಾಕ್ಟೀರಿಯಾ ಒಂದು ಇಂಪ್ರೆಷನ್ ಇದ್ರೆ ಅದು ಫಾಸಿಲ್. ಅದು ನೋಡ್ಬಿಟ್ಟು ಅವ್ರು ಕರೆಕ್ಟಾಗಿ ಹೇಳ್ಬೋದು ವಿಚ್ ಇಯರ್ ದಿಸ್ ಫಾಸಿಲ್ ವಾಸ್ ಪ್ರೆಸೆಂಟ್, ವಾಟ್ ಹ್ಯಾಸ್ ಲೆಡ್ ಟು ದ ಫಾಸಿಲ್ ಡ್ರೈಯಿಂಗ್, all that information they can give. Okay, yes, now they provide direct evidence of the past life. Yes or no students?
They provide direct evidence of the past life and the transitional species. Now example ಏನಾದರೂ ಒಂದು ನೋಡ್ಬಿಟ್ಟು ನಿಮಗೆ ಸಿಂಪಲ್ ಆಗಿ ಡಿಫೈನ್ ಮಾಡ್ಬೋದು. ಓ ಮೈ ಗಾಡ್ ದಿಸ್ ಲುಕ್ಸ್ ಲೈಕ್ ಡೈನೋಸರ್, ಓ ಮೈ ಗಾಡ್ ದಿಸ್ ಲುಕ್ಸ್ ಲೈಕ್ ಅ ಬರ್ಡ್. ಹೆಂಗ್ ಅರ್ಥ ಆಗುತ್ತೆ? ಅದು ಸ್ಟ್ರಕ್ಚರ್ ನೋಡ್ಬಿಟ್ಟು ಇಮಿಡಿಯೇಟ್ಲಿ ನಿಮಗೆ ಅರ್ಥ ಆಗುತ್ತೆ. ಓ ಮೈ ಗಾಡ್ ದಿಸ್ ಲುಕ್ಸ್ ಲೈಕ್ ದಿಸ್. ಇವಾಗ ನಿಮ್ಮ ಬುಕ್ಕಲ್ಲಿ ಒಂದು ಫ್ಲವರ್ ಸ್ಪಾಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಯು ವಿಲ್ ಬಿ ಏಬಲ್ ಟು ರಿಮೆಂಬರ್ ಯುವರ್ ಸ್ಕೂಲ್ ಟೈಮ್ಸ್ ವೆನ್ ಯು ಟುಕ್ ದಟ್ ಫ್ಲವರ್. ಎಸ್, clear? Clear? No, Yash, no one is free. They're all preparing for exam. You can go to some other channel. What is happening? What is happening? Huh? Okay. Yes. Very good. Very good. Next question. Next question. I'm not seeing any thumbs up. I can only see you people talking to each other. Okay, only one Govindappa and Harshit Gowda is replying. Okay, and Aishu is replying. So, bega thumbs up haki so that I know that you people are understanding. Illandre innu explain ಮಾಡ್ತೀನಿ. Okay? Yes. Yes, okay. Now, moving forward, students. What is a plasmid? Why is it used in genetic engineering? Differentiate. This is an important question. Exo and endo. Even plasmid is an important question. And what are the roles of ligase and polymerase in recombinant DNA technology? One nodana. What are plasmid? A plasmid is a small circular double-stranded DNA molecule found in bacteria. Example andre students ee tara ಒಂದು bacteria irutte. Okay, this is your bacteria. ಇದರಲ್ಲಿ ಏನಿರುತ್ತೆ? Genetic material ಇರುತ್ತೆ. Yes or no? Yes ma'am, genetic material will be there. Since it's a bacteria, it is a prokaryote. ಅಂದ್ರೆ proper nuclear membrane ಇರಲ್ಲ. ಇಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್? ಇಲ್ಲೊಂದು ಪ್ಲಾಸ್ಮಿಡ್ ಇರುತ್ತೆ. ಈ ತರ ಒಂದು ಸರ್ಕ್ಯುಲರ್ ಡಬಲ್ ಸ್ಟ್ರಾಂಡೆಡ್ ಸ್ಟ್ರಕ್ಚರ್. ಓಕೆ, ಸರ್ಕ್ಯುಲರ್ ಡಬಲ್ ಸ್ಟ್ರಾಂಡೆಡ್ ಸ್ಟ್ರಕ್ಚರ್. ಈ ಸ್ಟ್ರಕ್ಚರ್ ಬಂದ್ಬಿಟ್ಟು ನಮಗೆ ವೆಕ್ಟರ್ ಆಗಿ ಯೂಸ್ ಮಾಡ್ಬೋದು. ವಿ ಕ್ಯಾನ್ ಯೂಸ್ ಇಟ್ ಆಸ್ ಅ ವೆಕ್ಟರ್. ಓಕೆ, ವೆರಿ ಗುಡ್. ನೌ ಐ ಕ್ಯಾನ್ ಸಿ ಆಲ್ ಆಫ್ ಯು. ವಿ ಕ್ಯಾನ್ ಯೂಸ್ ದಿಸ್ ಆಸ್ ಅ vector or a vehicle. So this is called a plasmid. So what are they saying? They are saying a plasmid is a small circular double stranded DNA molecule found in a bacteria. Any doubt in this? Understood this is in a bacteria? Okay. It is used in genetic engineering as a vector to transfer foreign genes. So that means what? I am going to use this plasmid. Okay, let's say I will take an example. Yeah, the example etkolodu. Okay, Priya CS is there in our channel. Okay, so let's say Priya, this is Priya. Okay, this is Priya, and we have Preeti. Okay, Priya and Preeti are sisters. Okay, the Priya and Preeti are sisters. Now Priya is very jealous of Preeti because Preeti is very, very tall. Okay, Preeti is very, very tall. So Priya will be like, she'll come to me and she'll tell, ma'am, please ನನಗೆ help ಮಾಡಿ, I want to be tall as Preeti. Okay, so ನಾನು ಏನು ಮಾಡ್ತೀನಿ? Okay, Priya, I will make sure that happens because Priya is my student. ಅಲ್ವಾ? So Preeti, I'm going to take Preeti's gene, students. Which gene? My desired gene of interest to make Priya long, okay, taller. So I will take the gene. Let's say I'm taking this portion of the gene from Preeti and I'm adding into what? The plasmid. Plasmid, all of you remember, no? Which I showed you. It's a small circular double-stranded DNA. Okay. So I'm taking it. And what I'm going to do, I'm going to add this into this and insert it into Priya. Okay. Insert it into Priya. Clear? Yes or no? Okay. Now nodi illi students. Idanna insert martini illi. Okay. So I'm going to just make it into one single line. Okay. One single line like this. Oh, sorry. Okay, I'm just going to make it into a one single line because too complicated to draw it like that. And I have added this desired gene. So, idu insert ಮಾಡಬೇಕಲ್ವಾ? So, this I am going to take it where I'm going to insert it into Priya. Now, automatically after some time, what will I notice? I will notice that Priya has become tall. Okay, Priya has become tall. Okay, clear to all of you? Yes or no? So, that means if you want a desired character, we take the desired character with the help of a plasmid, we add this into a host organism, okay, into the host cell. Now that host cell, it will replicate and it will do the job what I want. This is very simple example I am giving you, like in the sense funny example I am giving you so that you can remember. But generally we do it in case of plants and animals more, okay, plants mainly. So it is used in genetic engineering as a vector to transfer foreign gene. Foreign gene andre Preeti's gene of interest which makes her tall. That gene into the host cell. Host andre eno Priya, okay. Differentiate between exonucleases and endonucleases, okay? Yes.
That Priya run away after I took the example. Okay, should be getting hurt. Kim, why has ma'am drawn me like one pizza slice? Okay, now exonucleases, students, removes the nucleotides from the ends. Okay, exo andre ends. Okay, so removes the nucleotide from the ends. I told you whenever you see the word cut, you automatically think about restriction nucleus. Okay, restriction nucleus. Clear to all of you? Yes or no? Yes or no? Very good. Very good. Very good. Okay, good job. Good job. Okay. Now, exonuclease means removes the nucleotide from the ends of the DNA strand. So, either on strand, students, here and here it is going to cut. Ends. Okay, here, ends. Now, endonuclease means here one strand is there. They are going to cut in the within. Okay, they are going to cut in the within. That means, so cuts the DNA at specific interval sites. Okay, internal sites. Clear? Within the DNA. Now, what are the roles of ligase and polymerase in recombinant DNA technology? I told you whenever you see the word ligase, you remember the word joints because ligase is a gluing enzyme. Cut ಮಾಡಾಮೇಲೆ ಗ್ಲೂ ಮಾಡಬೇಕಲ್ವಾ ಅದಕ್ಕೆ ಲೈಗೇಸ್ ಯೂಸ್ ಮಾಡ್ತೀವಿ. ಪಾಲಿಮರೇಸ್ ಏನು ಸ್ಟೂಡೆಂಟ್ ಸಿಂಥಸೈಸಸ್ ನ್ಯೂ ಟೆಂಪ್ಲೇಟ್. ಈವನ್ ಇನ್ ಮಾಲಿಕ್ಯುಲರ್ ಬೇಸಿಸ್ ಐ ಹ್ಯಾವ್ taught I've forgotten English also. Okay, molecular basis I've taught you synthesizes new DNA strands by adding nucleotides. Clear to all of you? Yes or no? Perfect, perfect. Okay, yes, perfect. Diagrams already ಮಾಡಿದೀವಿ, ನೀವು ಚಾನಲ್ ಅಲ್ಲಿ ಹೋಗಿ ನೋಡ್ಬೋದು. Okay, yes, thank you. Priya is complimenting me. It's a big compliment. Okay, yes. So polymerase synthesizes new DNA strand by adding nucleotides. Clear? Now, what is gene cloning? State 2 advantages of gene therapy. Differentiate between medical termination of pregnancy and contraception. ಇದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಸ್ಟೂಡೆಂಟ್ಸ್. ಇದೆಲ್ಲ ಪ್ರೀವಿಯಸ್ ಇಯರ್ ಕ್ವೆಶನ್ಸೇ, ಬಟ್ ಇದು ರಿಪೀಟ್ ಆಗಿದೆ. ಓಕೆ, ರಿಪೀಟ್ ಆಗಿದೆ. ಡಯಾಗ್ರಾಮ್ ವಿಡಿಯೋ ಆಲ್ರೆಡಿ ಚಾನಲಲ್ಲಿ ಇದೆ. ಓಕೆ, ಐ ಥಿಂಕ್ ಚಾನಲಲ್ಲಿ ತೋರಿಸ್ತೀನಿ. ಒಂದೇ ಒಂದು ನಿಮಿಷ. ಓಕೆ, ಡಯಾಗ್ರಾಮ್ ಗೋ ಟು ಎಕ್ಸಾಮ್ 1 ಸ್ಟೂಡೆಂಟ್ಸ್. ಎಲ್ಲ ಈ 2 ಡೇಸಲ್ಲಿ ಮಾಡೋಕ್ಕಾಗಲ್ಲ. ಓಕೆ, ಬಿಕಾಸ್ ನೀಟ್ ಎಕ್ಸಾಮು ಇದೆ. ಸೊ ಅಲ್ಲೂ ಇಲ್ಲೂ ಎಲ್ಲ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ ನಮಗೆ. ಸೊ ದಟ್ಸ್ ವೈ ವಿ ವಿಲ್ ರೀಯೂಸ್ ಸಮ್ ಓಲ್ಡ್ ವೀಡಿಯೋಸ್. ಓಕೆ, ಒಂದೇ ಒಂದು ನಿಮಿಷ ಸ್ಟೂಡೆಂಟ್ಸ್. ಏನೆಲ್ಲ ಮಾಡಿದ್ದೀವಿ ನಾವು, ಕನ್ಫ್ಯೂಷನ್ ಆಗ್ತಾಯಿದೆ ನನಗೆ. ಎಲ್ಲೋಯ್ತು ಇಲ್ಲಿ ವೀಡಿಯೋಸಲ್ಲಿ ಇರ್ಬೋದು ಮೋಸ್ಟ್ಲಿ. ಒಂದು ನಿಮಿಷ ನೋಡೋಣ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಸಾರಿ ಸ್ಟೂಡೆಂಟ್ಸ್, ಇಲ್ಲಿ ಎಕ್ಸಾಮ್ 2 ಡಿಫಿಕಲ್ಟಿ ಬಗ್ಗೆ ಇಲ್ಲಿ ಮಾಡಿದ್ದೀನಿ ವಿಡಿಯೋ. ಸೊ ಇದು ಚೆಕ್ ಮಾಡ್ಬೋದು. ಓಕೆ, ಇಲ್ಲಿ ಚೆಕ್ ಮಾಡ್ಬೋದು ಸ್ಟೂಡೆಂಟ್ಸ್. ಡಯಾಗ್ರಾಮ್ ವಿಡಿಯೋ ಮಾಡಿದ್ದೀವಿ ಸ್ಟೂಡೆಂಟ್ಸ್, 200% ಮಾಡಿದ್ದೀವಿ. ಹಾಂ, ಇಲ್ಲಿ ನೋಡಿ, ಮಸ್ಟ್ ವಾಚ್ ಬಿಫೋರ್ ದಿ ಎಕ್ಸಾಮಿನೇಷನ್. ಇದೇನು ಸ್ಟೂಡೆಂಟ್ಸ್, ನನಗೆ ಕನ್ಫ್ಯೂಷನ್ ಆಗ್ತಾಯಿದೆ ಏನೆಲ್ಲ ಮಾಡಿದ್ದೀವಿ ಅಂತ. So sorry, I will show you people. Okay, 11K views ಆಗಿದೆ, ವೆರಿ ನೈಸ್. ಸೊ ಇದು ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಬಯಾಲಜಿ ಡಯಾಗ್ರಾಮ್ಸ್. ಓಕೆ, ಇದೆ. ದಿಸ್ ಇಸ್ ದ ವಿಡಿಯೋ. ಓಕೆ, ಕ್ವಿಕ್ಲಿ ಗೋ ಸ್ಮ್ಯಾಶ್ ದ ಲೈಕ್ ಬಟನ್. ಸೊ ಈ ವಿಡಿಯೋ ಇಲ್ಲಿದೆ. ಓಕೆ, ಸರ್ಚ್ ಅದು ಮರ್ತೋಗ್ಬಿಟ್ಟೆ. ಓಕೆ, ಮೈ ಬ್ರೈನ್ ಇಸ್ ನಾಟ್ ವರ್ಕಿಂಗ್ ಸ್ಟೂಡೆಂಟ್ಸ್ ಆಫ್ಟರ್ 10 hours ಆಫ್ ಬೀಯಿಂಗ್ ಇನ್ ಆಫೀಸ್. ಸೊ ಇಲ್ಲಿ ನೋಡಿ, ದಿಸ್ ಇಸ್ ದ ವಿಡಿಯೋ ವೇರ್ ವಿ ಹ್ಯಾವ್ ಡನ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್. ನನಗೆ ಆಕ್ಸಿಡೆಂಟ್ ಆಗಿಲ್ವಾ, ಆ ದಿನ ಮಾಡಿದ್ದೀನಿ ನೋಡಿ. ಇದೆಲ್ಲ ಮಿಸ್ ಮಾಡಬೇಡಿ. ದಿಸ್ ಇಸ್ ಟೂ ಇಂಪಾರ್ಟೆಂಟ್. ಟೆಲಿಗ್ರಾಮಲ್ಲಿ ಇನ್ನೊಂದು ಟೈಮ್ ಶೇರ್ ಮಾಡ್ತೀನಿ. ಓಕೆ, come on, next one. What is gene cloning? The process of making identical copies of specific gene. It helps in production of large amounts of desired proteins for research and for medicine. So gene clone andre eno? Oh my god, they are making this person's clone. Oh my god, they are making Taylor Swift clone andre ಏನು students? Same copy. ಸೊ ಜೀನ್ ಕ್ಲೋನಿಂಗ್ ಅಂದರೆ ನಾವು ಹೆಂಗೆ ದ ಪ್ರೊಸೆಸ್ ಆಫ್ ಮೇಕಿಂಗ್ ಐಡೆಂಟಿಕಲ್ ಕಾಪೀಸ್ ಆಫ್ ಸ್ಪೆಸಿಫಿಕ್ ಜೀನ್ದು ಕಾಪೀಸ್ ಮಾಡೋದು. ಇಫ್ ಐ ಆಮ್ ಮೇಕಿಂಗ್ ಟೇಲರ್ ಸ್ವಿಫ್ಟ್ ಕ್ಲೋನ್, ದಟ್ ಮೀನ್ಸ್ ವಾಟ್ ಐ ಆಮ್ ಮೇಕಿಂಗ್ ಅ ಕಾಪಿ ಆಫ್ ಹರ್. ಸೇಮ್ ವೇ ಇಫ್ ಐ ಆಮ್ ಟೆಲಿಂಗ್ ಜೀನ್ ಕ್ಲೋನಿಂಗ್ ಅಂದರೆ ಐ ಆಮ್ ಮೇಕಿಂಗ್ ದ ಸ್ಪೆಸಿಫಿಕ್ ಜೀನ್ ಆ್ಯಂಡ್ ಕಾಪಿಯಿಂಗ್ ಇಟ್. ಓಕೆ, ನಾವು ಅದು ಏನಕ್ಕೆ ಹೆಲ್ಪ್ ಆಗುತ್ತೆ? ಲಾರ್ಜ್ ಮೆಡಿಸಿನ್ ಪ್ರೊಡಕ್ಷನ್ಗೆ, ಸಡನ್ ಆಗಿ ಒಂದು ವ್ಯಾಕ್ಸಿನ್ ಮಾಡಬೇಕಂದ್ರೆ ಜೀನ್ ಕ್ಲೋನಿಂಗ್ ಹೆಲ್ಪ್ ಮಾಡುತ್ತೆ. ನಾವು ಸ್ಟೇಟ್ 2 ಅಡ್ವಾಂಟೇಜಸ್ ಆಫ್ ಜೀನ್ ಥೆರಪಿ. ಜೀನ್ ಥೆರಪಿ ಏನು ಸ್ಟೂಡೆಂಟ್ಸ್? ಸೊ ADA ಡೆಫಿಷಿಯನ್ಸಿ ಗೊತ್ತಲ್ವಾ? ಸೊ ಇಟ್ ಕ್ಯಾನ್ ಟ್ರೀಟ್ ಜೆನೆಟಿಕ್ ಡಿಸಾರ್ಡರ್ ಬೈ ಕರೆಕ್ಟಿಂಗ್ ಡಿಫೆಕ್ಟಿವ್ ಜೀನ್. ಸೊ ಇಲ್ಲಿ ಒಂದೇ ಒಂದು ಎಕ್ಸಾಂಪಲ್ ರಿಮೆಂಬರ್ ಮಾಡಬೇಕು. ಎಕ್ಸಾಂಪಲ್ ಬಂದ್ಬಿಟ್ಟು ADA ಡೆಫಿಷಿಯನ್ಸಿ. ಓಕೆ, ADA ಡೆಫಿಷಿಯನ್ಸಿ ದಟ್ ಕಾಸಸ್ KID. Okay, severe combined
ಡೆಫಿಷಿಯನ್ಸಿ ಇದೆಲ್ಲ MCQ ಮಾಡಿದ್ದೀವಿ ಇವಾಗ. ಸೊ ADA ಡೆಫಿಷಿಯನ್ಸಿ causes kid students, so we can rectify it with the help of gene therapy by adding or correcting that defective gene at an embryonic stage. Okay, it provides a long term or a permanent cure. Okay, long term or a permanent cure for inherited diseases. Now differentiate between medical termination of pregnancy. Medical termination of pregnancy ಅಂದ್ರೆ ಏನು? ಇವಾಗ ಒಂದು ರೇಪ್ ಆಗಿದೆ. ಓಕೆ, ಆ ರೇಪ್ ಆದಮೇಲೆ ದ ವುಮೆನ್ ಹ್ಯಾಸ್ ಗಾಟ್ ಪ್ರೆಗ್ನೆಂಟ್. ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಆಲ್ರೆಡಿ ಆಗಿದೆ ಅಲ್ವಾ, ಆ ಟೈಮಲ್ಲಿ ನಾವು MTP ಮಾಡ್ತೀವಿ, ಅಂದರೆ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ, ವೇರ್ ವಿ ಆರ್ ಗೋಯಿಂಗ್ ಟು ಅಬಾರ್ಟ್ ದ ಬೇಬಿ. ಓಕೆ, ಕಾಂಟ್ರಾಸೆಪ್ಷನ್ ಅಂದರೆ ಏನು? ಅನ್ವಾಂಟೆಡ್ ಪ್ರೆಗ್ನೆನ್ಸಿಯಿಂದ ಅವಾಯ್ಡ್ ಮಾಡೋಕ್ಕೆ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ. ಓಕೆನಾ, ಅಂಡರ್ಸ್ಟುಡ್? ಕಾಂಟ್ರಾಸೆಪ್ಷನ್ ಅಂದರೆ ಸ್ಟೂಡೆಂಟ್ಸ್, ಬಿಫೋರ್ ದ ಪ್ರೆಗ್ನೆನ್ಸಿ ಆ್ಯಕ್ಚುಲಿ ಹ್ಯಾಪನ್, ವಿ ಆರ್ ಪ್ರೊಟೆಕ್ಟಿಂಗ್ ಆರ್ ಸೆಲ್ಫ್ ಫ್ರಮ್ ಪ್ರೆಗ್ನೆನ್ಸಿ ಹ್ಯಾಪನಿಂಗ್. MTP ಅಂದರೆ ಏನು? ಪ್ರೆಗ್ನೆನ್ಸಿ ಹ್ಯಾಸ್ ಆಲ್ರೆಡಿ ಹ್ಯಾಪನ್ ಬಟ್ ವಿ ಆರ್ ಗೋಯಿಂಗ್ ಫಾರ್ ಅನ್ ಅಬಾರ್ಷನ್. ಯಾವ ಕೇಸಸಲ್ಲಿ? ಇಫ್ ದ ಕಪಲ್ಸ್ ಆರ್ ನಾಟ್ ರೆಡಿ ಫಾರ್ ಅ ಬೇಬಿ. ಅಬಾರ್ಷನ್ ಎಲ್ಲ ಮೂವೀಸಲ್ಲಿ ನೋಡಿರ್ತಿರಲ್ಲ. ಇಫ್ ದ ಕಪಲ್ಸ್ ಆರ್ ನಾಟ್ ರೆಡಿ ಫಾರ್ ದ ಬೇಬಿ, ಆರ್ ಇಫ್ ದ ಮದರ್ ಆರ್ ದ ಚೈಲ್ಡ್ ಹ್ಯಾಸ್ ಎನಿ ಪ್ರಾಬ್ಲಮ್, ಆರ್ during rape cases also MTP will be allowed. Clear to all of you? I hope this differentiation is clear. So MTP is termination of pregnancy after conception, andre baby like already implantation and all of that has happened, whereas contraception prevents fertilization or implantation, avoiding pregnancy altogether. So one is a technique to avoid pregnancy, one is a technique where pregnancy has happened and we are going to terminate the pregnancy. Okay, yes, very good. Next now 3 marks question nodana. Okay, 3 marks question ready? Ma'am, molecular basis of inheritance and evolution MCQs. For NEET or for exam 2? What is it for Priya? Okay, next question on the screen. With reference to transcription in eukaryotes, explain the following terms: splicing, capping and tailing. Tumba important question students, splicing, capping and tailing. Amele draw neat labels. Idu tumba important. Okay, ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಷ್ಟು ಟೈಮ್ ರಿಪೀಟ್ ಆಗಿದೆ, ಇದು ಮತ್ತು ಬಯೋ ರಿಯಾಕ್ಟರ್ ಆಮೇಲೆ ಬಯೋಗ್ಯಾಸ್, ಇದು 3 ತುಂಬ ಟೈಮ್ ರಿಪೀಟ್ ಆಗಿದೆ. ಓಕೆನಾ? ಓಕೆ, ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ವಾಟ್ ಇಸ್ ಸ್ಪ್ಲೈಸಿಂಗ್? ಸ್ಪ್ಲೈಸಿಂಗ್ ಅಂದರೆ ಏನು? ನಾನು ಹೇಳಿಲ್ವಾ ಮುಂಚೆನು, MCQ ಅಲ್ಲಿ ಹೇಳಿದ್ದೀನಿ ಆಲ್ರೆಡಿ. ಸೊ ನಮ್ಮ ಜೀನ್ ಬರೋ ಟೈಮಲ್ಲಿ, ನಮ್ಮ mRNA ಫಾರ್ಮ್ ಮಾಡೋ ಟೈಮಲ್ಲಿ ಕೆಲ ಜೀನ್ಸ್ ಏನು ನಮಗೆ ಯೂಸ್ಫುಲ್ ಆಗಿರಲ್ಲ. ಓಕೆ, this is called as non-coding sequence. Okay, so ಇದು ಬಂದ್ಬಿಟ್ಟು ಎಕ್ಸಾನ್, ಓಕೆ, ಇದು ಇಂಟ್ರಾನ್ಸ್. ನಮ್ಮ ಲೈಫಲ್ಲೂ ಆ ಥರ ಅಲ್ವಾ ಸ್ಟೂಡೆಂಟ್ಸ್? ಸಮ್ ಪೀಪಲ್ ಆರ್ ನಾಟ್ ಗುಡ್ ಫಾರ್ ಅಸ್, ಸಮ್ ಪೀಪಲ್ ಆರ್ ನಾಟ್ ಗುಡ್ ಫಾರ್ ಅವರ್ ಗ್ರೋತ್, ಸಮ್ ಪೀಪಲ್ ಆರ್ ಗುಡ್ ಫಾರ್ ಅವರ್ ಗ್ರೋತ್. ಸೊ ವಾಟ್ ವಿ ಶುಡ್ ಡೂ? ವಿ ಶುಡ್ ಕೀಪ್ ಪೀಪಲ್ ಹೂ ಆರ್ ಗುಡ್ ಫಾರ್ ಅವರ್ ಗ್ರೋತ್ ಆ್ಯಂಡ್ ಹೂ ಆರ್ ಬ್ಯಾಡ್ ಫಾರ್ ಅವರ್ ಗ್ರೋತ್, ವಿ ವಿಲ್ ರಿಮೂವ್ ದೆಮ್ ಆಟೋಮ್ಯಾಟಿಕ್ಲಿ ಅಲ್ವಾ? ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಎಕ್ಸಾನ್ ಬಂದ್ಬಿಟ್ಟು ಬ್ಲೂ ಕಲರ್, ಆರೆಂಜ್ ಕಲರ್ ಇಂಟ್ರಾನ್ಸ್. ಸೊ ರಿಮೂವಲ್ ಆಫ್ ದಿಸ್ ಇಂಟ್ರಾನ್ಸ್, ಸೊ ಐ ವಾಂಟ್ ಟು ರಿಮೂವ್ ದಿಸ್ ಇಂಟ್ರಾನ್ಸ್ and attach the exon. So that process is called as splicing. Okay, this happens in eukaryotes. Okay, that is called as splicing. Next one bit capping and tailing. Let's say I got a newly formed mRNA. Okay, only exons are got a newly formed mRNA. ಇದು ಸೈಟೋಪ್ಲಾಸಮಿಗೆ ಟ್ರಾನ್ಸ್ಫರ್ ಮಾಡಬೇಕಲ್ಲ, ಆ ಟ್ರಾನ್ಸ್ಫರ್ ಮಾಡೋ ಟೈಮಲ್ಲಿ ನಾವು ಅದನ್ನು ಕ್ಯಾಪು ಮತ್ತು ಟೇಲ್ ಹಾಕ್ತೀವಿ. ಓಕೆ, ಒಂದು ಕ್ಯಾಪು ಟೇಲು, ನಿಮ್ಮ ಮನೆಯಿಂದ ನೀವು ಎಲ್ಲಾದರೂ ಹೋದರೆ ಶೂ ಆಮೇಲೆ ಕ್ಯಾಪ್ ಎಲ್ಲ ಹಾಕ್ತಿರಲ್ಲ, ಆ ಥರನೇ ಈ mRNA ಪ್ರೊಟೆಕ್ಟ್ ಮಾಡೋಕ್ಕೆ ನಾವು, ಬಿಕಾಸ್ ದಿಸ್ ಇಸ್ ಗೋಯಿಂಗ್ ಫ್ರಮ್ ನ್ಯೂಕ್ಲಿಯಸ್ ಟು ಸೈಟೋಪ್ಲಾಸಮ್, ವಿ ಆರ್ ಗೋಯಿಂಗ್ ಟು ಡೂ ಕ್ಯಾಪಿಂಗ್. Okay, capping. And students, capping is going to happen in the 5' end with methyl guanosine triphosphate. Triphosphate ಅಂದರೆ PPP. Triphosphate. Monophosphate ಅಂದರೆ 1P. Triphosphate ಅಂದರೆ 3Ps. Okay. ಆಮೇಲೆ ಟೈಲಿಂಗ್ ನಾವು ಮಾಡ್ತೀವಿ ಸ್ಟೂಡೆಂಟ್ಸ್ with the help of poly A tail. Okay, poly A tail. This is because of, in the 3' end, this is because of adenylation. Okay, adenylation. ಅಂದರೆ ನಾವು ಅಡಿನಿನ್ ಆ್ಯಡ್ ಮಾಡ್ತೀವಿ. ಓಕೆ, ಸೊ ಟೈಲಿಂಗ್ ಆ್ಯಂಡ್ ಕ್ಯಾಪಿಂಗ್ ಇಸ್ ಡನ್. ಕ್ಲಿಯರ್ ಟು ಆಲ್ ಆಫ್ ಯು? 5 marks ಕ್ವೆಶನ್, 3 marks ಕ್ವೆಶನ್ ಆದಮೇಲೆ ಅದು ಮುಂಚೆನೇ ಮಾಡಬೇಕಾ? ಸೊ ಇಲ್ಲಿ ನೋಡಿ, ಸ್ಪ್ಲೈಸಿಂಗ್, ಇಟ್ ಇಸ್ ಅ ಪ್ರೊಸೆಸ್ ಆಫ್ ರಿಮೂವಿಂಗ್ ದ ನಾನ್ ಕೋಡಿಂಗ್ ಇಂಟ್ರಾನ್ಸ್ ಆ್ಯಂಡ್ ಜಾಯ್ನಿಂಗ್ ದ ಎಕ್ಸಾನ್ಸ್. Capping ಬಂದ್ಬಿಟ್ಟು addition of methyl guanosine triphosphate at the 5' end, and tailing ಬಂದ್ಬಿಟ್ಟು addition of adenylate bases 200 to 300 at the 3' end of the spliced mRNA. Clear to all of you? Yes or no? Yes. Now draw a neat label diagram of antibody. ತುಂಬಾ ಈಸಿ ಸ್ಟೂಡೆಂಟ್ಸ್, ಡಯಾಗ್ರಾಮ್ ಡ್ರಾ ಮಾಡೋಕ್ಕೆ ಏನೂ ಕಷ್ಟ ಇಲ್ಲ. ಫಸ್ಟ್ ಒಂದು ವೈ ಡ್ರಾ ಮಾಡಿ. ಓಕೆ, ಒಂದು ಸಪ್ರೇಟೆಡ್ ವೈ. ಓಕೆ, ಈ ಥರ ಒಂದು ವೈ ಡ್ರಾ ಮಾಡಿ. ಓಕೆ, ಅದಾದಮೇಲೆ ಇಲ್ಲಿ ಈ ಥರ ಡ್ರಾ ಮಾಡಿ. Okay, this is your antibody. हो गया. Okay,
Khatam. Okay, ಅವ್ರು ಹೇಳ್ತಾರಲ್ಲ ಖತಮ್. So ಆ ಥರ understood. Okay, yes, understood. Yes, thank you. Okay, so here what is going to happen, students? If you want, just draw like this. Okay, like one teeth like structure you can draw. Here also same thing, draw one teeth like structure and just continue this like this. Okay, same thing goes here, just continue like this and just continue like this. Okay, now this is called as what? This will be called as the antigen binding site. So antibody andre eno bullet, antigen andre eno foreign particle. So foreign particle tale mele hingitre it is going to shoot, no? So same way like this also, antigen binding site. Okay, these two are the antigen binding site. E long y ilva students, this is the heavy chain. Okay, heavy chain, and this is the light chain. These two are attached to each other. They are attached to each other again, and remember with disulfide bond, S S S. Okay, idara 16 disulfide bonds irutte. Okay, done. Yes, done. That is your antibody structure. Now draw a diagrammatic sketch of lacopron. Idu tumba time kelidare. Okay, when lactose is present, 2023 and 24 question. Students, lacopron draw madak ondo, like you have to remember this. Draw 7 boxes. Okay, draw 7 boxes like this. Okay, let's see. 1, 2, 3, 4, 5, 6. Okay, 7. Okay, let's say, so P, PO, Z, Y, A. Okay, Z, Y, A. So PIPO, Z, Y, A. Remember like this. How will you remember? P, PO, Z, Y, A. Draw 7 boxes and write PIPO, Z, Y, A. ಆಮೇಲೆ ಏನು ಬರೀತೀರಾ? You know that I gene is going to form repressor mRNA. ಆ mRNA ಬಂದ್ಬಿಟ್ಟು repressor protein form ಮಾಡ್ತಾರೆ. ಆ repressor protein ಬಂದ್ಬಿಟ್ಟು operator ಮೇಲೆ ಕುತ್ಕೊಂತಾರೆ. ಸೊ ಇಲ್ಲಿ gene switch off ಆಗುತ್ತೆ ಅಲ್ವಾ? Because ಇಲ್ಲೊಂದು block ಆಗಿದೆ. RNA polymerase cannot go any further. Same thing you copy paste, and then here what you will draw? You'll draw one inducer. This inducer will go and attach with the repressor, and this movement will not happen. Clear to all of you? So PIPO ZYA is how you are going to draw this lacopron model. Clear? Yes or no? All of you repeat after me. PIPO ZYA. PIPO ZYA. Faster. Okay. Look here. ಇಲ್ಲಿ ನೋಡಿ PIPO ZYA. So I gene formed repressor mRNA. This repressor mRNA formed repressor. ಈ repressor ಎಲ್ಲೋ ಕುತ್ಕೊಳ್ಳುತ್ತೆ, operator ಮೇಲೆ ಕುತ್ಕೊಳ್ಳುತ್ತೆ. Okay, it will go and sit on operator, students, and this is happening in the absence of inducer. That means the gene is getting switched off. Okay, gene is switched off. Why gene got switched off? Because ma'am, RNA polymerase was coming, and RNA polymerase noticed that there was a block and he went back. He did not do transcription. Okay, now second scenario, students, presence of an inducer. Who is the inducer? Lactose. So here what is going to happen? RNA polymerase is going to come. He is going to happily go forward. How? Because I gene is going to form repressor mRNA. Repressor mRNA will form repressor protein, but inducer is going to be there. Inducer will go and attach to the repressor and tell that I am not going to leave you. So ಈ repressor illo ಕುತ್ಕೊಳ್ಳಲ್ಲ. So RNA polymerase happily ಬಂದ್ಬಿಟ್ಟು ಟ್ರಾನ್ಸ್ಕ್ರಿಪ್ಷನ್ ಮಾಡ್ತಾರೆ, ಅದಾದಮೇಲೆ ಟ್ರಾನ್ಸ್ಲೇಷನ್ ಆಗುತ್ತೆ. But this is in prokaryotes. Okay, prokaryotes. Clear to all of you? Yes. Thank you, Preeti. Yes. Clear to all of you? Yes or no? Done. Yes. Okay, perfect. Okay, so this is what is happening, students. So ಇಲ್ಲಿ ಏನಾಗುತ್ತೆ? ಇಲ್ಲಿ gene switch on ಆಗುತ್ತೆ. Okay, the gene will be switched on. Okay, why? Because transcription and translation is happening. So remember that in 4 steps, okay, during 4 steps the gene can switch off. Okay, gene can switch off. Okay, in eukaryotes. Okay, in eukaryotes. And in prokaryotes, only one place the gene will switch off. Okay. Okay, only in one place. That is transcription and translation region. Why? Because transcription and translation is coupled. Okay. In 4 place in, students, starting from your RNA processing. Okay. Sorry, transcription. Okay. RNA processing.
Then you have transport, okay, transport of mRNA from nucleus to cytoplasm, and then you have translation. So these are the 4 steps where the gene can switch on and switch off. Clear agidya? Yes or no? Okay, nodi. Mention any 3 uses. Students, it bandide exam 1 ಗೆ. Okay, exam 1 question bandide idu. Mention any 3 uses of genetically modified plant. Tumba important. Please try to learn it with me here only, so you don't have to learn it later in your home. Listen to me carefully, okay? Made crops more tolerant. First of all, genetically modified crops andre eno. Let's take example. Yarado Preetham. Okay, Preetham is a farmer. So Preetham is growing plants, but unfortunately Preetham plants alla tumba ashtu ಚೆನ್ನಾಗಿ grow ಆಗ್ತಾ ಇಲ್ಲ. So Preetham ತುಂಬಾ frustration ಅಲ್ಲಿ ವೇದಾಂತ್ ಜೊತೆ ಇದು ಮಾತಾಡೋ ಟೈಮ್ ಅಲ್ಲಿ ಅವನು ಹೇಳ್ತಾನೆ, why don't you do genetically modified crops? So Preetham will be like, what is genetically modified crops? I was talking in biology class, ನನಗೆ ಗೊತ್ತಿಲ್ಲ. Then Vedant will be like, it's okay, we will call Gopika ma'am and ask, because even I was talking in the class. Okay, so they will call me and I'll tell them what is genetically modified crops. Genetically modified crops andre ee plants du gene ನಾವು ಸ್ವಲ್ಪ manipulate ಮಾಡ್ತೀವಿ. Okay, ಇದ್ರದ್ದು gene ಸ್ವಲ್ಪ ನಾವು manipulate ಮಾಡ್ತೀವಿ. So manipulate ಮಾಡೋ ಟೈಮಲ್ಲಿ ಇದೇನಾಗುತ್ತೆ students, we will notice that Preetham's plants all starts growing really well. That is because they become more tolerant to abiotic stress. Cold bandreno, heat bandreno, they will be able to tolerate a lot. Okay, they'll be able to tolerate a lot. Reduce reliance on chemical pesticides. So first Preetham was spending 1,000 rupees every week, okay, for pesticides. But after he did the gene manipulation, after he converted to GMO, he's only spending 200 rupees for every single week. Because why? The amount reduced because the plants are not very based on pesticides. Okay, yes, Ryan Khan. Okay, thank you. Okay, now look here. Reduces reliance on chemical pesticides, pest resistant crops. Help to reduce post harvest loss. So harvest ಆಮೇಲೆ ತುಂಬ losses ಇರುತ್ತಲ್ವಾ, ಅದು ಕಮ್ಮಿ ಮಾಡ್ತಾರೆ. Increased efficiency of mineral usage by plants. Students, this is very important. If you don't study now, you're going to regret it. Okay, help reduce post harvest loss. Okay. Okay, now increased efficiency of mineral usage by plants. This prevents early exhaustion of the fertility, enhanced nutritional value of food. So adamele Preetham became very rich. Why? Because he noticed that his plants was having high tolerance. He noticed that the amount he was spending on pesticides reduced a lot. Then he noticed that after the harvest, how much of a loss was there, that also reduced. He also noticed that the plants are not eating up all the nutrients in the soil. They are giving something for the soil, so that he doesn't have to change the land every single time. So Preetham had a good business. Okay, Preetham had a good business. Clear to all of you? Yes? Clear? Very good, very good. Thank you, Ryan Khan. Okay, yes, thank you ma'am for helpful. Okay, it was helpful. Okay. Yes, Preetham became Ambani. Okay, so ಪ್ರೀತಮ್ ಯಾರು ಇದೆಲ್ಲ ಐಡಿಯಾ ಹೇಳ್ಕೊಟ್ಟಿರೋದು? ನಾನು ಮತ್ತೆ ವೇದಾಂತ್. ಓಕೆ, ವೇದಾಂತ್ ಗುಡ್ ಫ್ರೆಂಡ್ ಆಗಿಲ್ಲ, ವೇದಾಂತ್ ನನಗೆ ಕಾಲ್ ಮಾಡಿದ್ದಾನೆ ಡೈರೆಕ್ಟ್ಲಿ. ಸೊ ನಾನು ಹೇಳ್ಕೊಟ್ಟಿದ್ದೀನಿ, ನೀನು GMO ಮಾಡು, GMC ಮಾಡು, ಅಂದರೆ ಜೆನೆಟಿಕ್ಲಿ ಮಾಡಿಫೈಡ್ ಕ್ರಾಪ್ಸ್ ಮಾಡು, ಬಿಕಾಸ್ ಅದಕ್ಕೆ ಹೈ ಟಾಲರೆನ್ಸ್ ಇದೆ, ಕೆಮಿಕಲ್ ಅಷ್ಟು ಯೂಸ್ ಮಾಡಲ್ಲ, ಪೋಸ್ಟ್ ಹಾರ್ವೆಸ್ಟ್ ಲಾಸ್ ತುಂಬ ಕಮ್ಮಿ, ಅದಾದಮೇಲೆ ಅವರು ಇನ್ಕ್ರೀಸ್ಡ್ ಎಫಿಷಿಯನ್ಸಿ ಆಫ್ ಮಿನರಲ್ ಯೂಸೇಜ್. ಸೊ ಎಲ್ಲ ಟೈಮು ನಿಮಗೆ ಲ್ಯಾಂಡ್ ಚೇಂಜ್ ಮಾಡೋಕ್ಕೆ ಅದು ಅವಶ್ಯಕತೆ ಇಲ್ಲ. ಓಕೆ, ಎಸ್. Okay, very good. Next question on the screen, gene addition. Okay, adu. Now, define immunity and name 2 different types of immunity. Give an account on development. Idu tumba important. 2020, 2022 repeated question. Nodi, define immunity. Name 2 different types of immunity. Immunity andre ಏನು students? ನಮಗೆ ಇವಾಗ ಏನಾದರೂ ಒಂದು ಕೋಲ್ಡ್ ಕಾಫ್ ಬಂದರೆ ನಮ್ಮ ಬಾಡಿಯಲ್ಲಿ ಅದು ರೆಸಿಸ್ಟ್ ಮಾಡಕ್ಕೆ ಕೇಪಬಿಲಿಟೀಸ್ ಇದೆಯಾ ಇಲ್ವಾ ಅಂತ. ನಾ ಎಕ್ಸಾಂಪಲ್, ನಮಗೆ ಒಂದು ಫೇಲಿಯರ್ ಆಯಿತು ಲೈಫಲ್ಲಿ, ಓಕೆ, ಏನೋ ಒಂದು ದೊಡ್ಡ ಫೇಲಿಯರ್ ಆಯಿತು, ಅದಾದಮೇಲೆ ನಮಗೆ ರಿಕವರ್ ಆಗುತ್ತಾ ಇಲ್ವಾ ಅಂತ ನಾವು ವಿ ಹ್ಯಾವ್ ಟು ಚೆಕ್ ಆನ್ ಅವರ್ ಸೆಲ್ಫ್. ನೋ ಲೈಕ್ ಎಕ್ಸಾಂಪಲ್, I had a failure, okay, let's say, or you had a failure in your, it could be because you did not do a competitive exam well, or it could be because of anything in your family that happened. ನಮಗೊಂದು ಫೇಲಿಯರ್ ಆಯಿತು. After that, we have to see if we are able to stand up. So that is exactly our capabilities. No, if I am able to stand up and fight again tomorrow, that is my capability, that I am a strong person.
ಸೊ ಆ ಥರ ನಮ್ಮ ಬಾಡಿಗೂ ಆ ಥರನೇ ಸ್ಟೂಡೆಂಟ್ಸ್. ಏನಾದರೂ ಒಂದು ಫಾರಿನ್ ಪಾರ್ಟಿಕಲ್ ಎಂಟರ್ ಆದರೆ ಅದನ್ನು ಬೀಟ್ ಮಾಡಿಕೊಂಡು, ಅದನ್ನು ಫೈಟ್ ಮಾಡ್ಕೊಂಡು ಹೆಂಗೆ ರಿವೈವ್ ಆಗ್ಬೋದು, ಅದೇ ಇಮ್ಯುನಿಟಿ. ಓಕೆ, ಎಸ್ ಕ್ಲಿಯರ್ ಟು ಆಲ್ ಆಫ್ ಯು? Now, immunity is the overall ability, okay? Immunity is the overall ability of the host to fight the disease causing organism by the immune system. Two types of immunities are there: innate immunity and acquired immunity. Innate immunity is the one that we have from birth, okay? Acquired immunity is that we get after, okay, after birth, that is after in our lifetime, okay, in our lifetime. Clear? So now we did not know that after birth we are going to have COVID or anything, right? So after we faced the COVID, we got to know that okay, there is some problem and our body will automatically fight against it. So acquired banbittu what we attain after in our lifetime, and innate banbittu what we have from birth. Okay, clear to all of you? Now, give an account on the development of Bt cotton plant. So Bt cotton plant in students, Bt toxin and its action. So Bacillus thuringiensis produces an insecticidal Bt toxin. So ಈ ಬ್ಯಾಕ್ಟೀರಿಯಾ ಬಂದ್ಬಿಟ್ಟು ಅವ್ರನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಸೆಲ್ಫ್ ಡಿಫೆನ್ಸ್ಗೆ Bt toxin ಫಾರ್ಮ್ ಮಾಡ್ತಾರೆ. ಓಕೆ, Bt toxin ಫಾರ್ಮ್ ಮಾಡ್ತಾರೆ. ಆ Bt toxin ಬಂದ್ಬಿಟ್ಟು ಬೇರೆ ನಮ್ಮ ಪ್ಲಾಂಟ್ಸ್ಗೆಲ್ಲ ಯೂಸ್ಫುಲ್ ಆಗುತ್ತೆ. ಸೊ ನಾವು ಅಗೇನ್ ಲೆಟ್ಸ್ ಟೇಕ್ ಎಕ್ಸಾಂಪಲ್ ಆಫ್ ಪ್ರೀತಮ್. ಓಕೆ, ಪ್ರೀತಮ್ became very rich. So Pritham wanted to start a cotton farm. Okay, he started a cotton farm. But what happened, students? When he was doing the cotton farm, he noticed that almost all the cotton is getting affected by all the diphtherians and larvae. So, tumba tension aito. So again, Pritham came to me. I told, do one thing, let's use Bt toxin. So Pritham did not know what is Bt toxin. So I told him, Bt toxin ಬಂದ್ಬಿಟ್ಟು ಒಂದು toxin which is released by Bacillus thuringiensis. ಆ toxin ನಾವು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಈ ತರ ಸ್ಪ್ರೇ ಮಾಡೋಣ ಕಾಟನ್ ಅಲ್ಲಿ. So he asked me, ma'am, ಏನಾಗುತ್ತೆ? So I told him that this Bt toxin will get activated the moment the larva will take it, because the larva has alkaline gut. Okay, alkaline gut. The larva will have alkaline gut. So the moment this Bt toxin is taken in by the larva, it will get from inactive form, it will become active form because of the alkaline gut, and the larva is going to die. So Pritham became full happy. But Pritham ಗೊಂದು ಡೌಟ್ ಇತ್ತು, ಮ್ಯಾಮ್ ಬಟ್ ನಾನು ಲೆಟ್ಸ್ ಸೇ ನನಗೆ ಬ್ರಿಂಜಾಲು ಗ್ರೋ ಮಾಡ್ಬೇಕು ಮ್ಯಾಮ್, ಆ ಬ್ರಿಂಜಾಲಲ್ಲೂ ನನಗೆ Bt toxin ಹಾಕ್ಬೋದಾ? I told ಹಾಕ್ಬೋದು. But Pritham is like, no ma'am, what will happen if my friends eat that, friends eat that brinjal? So I will tell, don't worry. See, in humans we have acidic pH alva. Nam stomach alli HCl release agutte. So nam stomach banbitu acidic pH. So acidic pH alli idu ee toxin banbit activate agalla. So activate agad yav pH alli? Alkaline pH alli. So I told Pritham, tension atkonbedi, nim friends ge eno agala. So he became full kushi. Okay, so this is the exact story, students. Bt toxin and its action. Bacillus thuringiensis produces an insecticidal Bt toxin which is in an inactive form. Okay, inactive protoxin. If it is not inactive, it is going to harm the bacteria also, right? Inactive protoxin which becomes active in alkaline pH. Idella keywords, nan underline madadella keywords. Okay, yeah, what is happening? It's too much it is becoming now, students. I'm not able to concentrate in the class. Can you all stop? This nonsense? Huh? You people keep quiet or I will stop the chats now. Okay, I'm not able to look at the students who are actually messaging if they understood or not. If you people are going to behave like this, ivaga chat off ಮಾಡ್ತೀನಿ. ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಬೇಕಲ್ವಾ? ಎಕ್ಸಾಮ್ 2 ಬರೆಯೋಕೆ ಹೋಗ್ತಾ ಇದ್ದೀರಾ, ಆಲ್ರೆಡಿ ಅದೊಂದು ಸಪ್ಲಿಮೆಂಟ್ರಿ ಎಕ್ಸಾಮ್. ನಾಟ್ ಕ್ಲಿಯರ್ ಆಗಿರೋ ಸ್ಟೂಡೆಂಟ್ಸ್ ಇದ್ದಾರೆ, ಇಂಪ್ರೂವ್ಮೆಂಟ್ ಎಕ್ಸಾಮಿಗೆ ಬಂದಿರೋ ಸ್ಟೂಡೆಂಟ್ಸ್ ಇದ್ದಾರೆ, ಅವ್ರಿಗೆ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಸ್ಟೂಡೆಂಟ್ಸ್. ಗೊತ್ತು ಯೂಟ್ಯೂಬ್ ಒಂದು ಫ್ರೀ ಮೀಡಿಯಮ್, ಏನಾದರೂ ಹೇಳ್ಬೋದು, ಏನೋ ಯಾರು ಮಾಡಲ್ಲ ಅಂತ. ಬಟ್ ಆದ್ರೆ ಸ್ವಲ್ಪ ಸೆಲ್ಫ್ ಇದು ಇರಬೇಕಲ್ವಾ. ಸೊ ಐ ಆಮ್ ಟೆಕ್ಸ್ಟಿಂಗ್ ಆ್ಯಂಡ್ ಡಿಸ್ಟರ್ಬಿಂಗ್ ದ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಅಂತ.
Literally 10 times one student is telling, please stop texting unnecessary, please stop texting unnecessary message ಅಂತ. ಚಾಟ್ ಆಫ್ ಮಾಡಿದ್ರೆ ನಿಮಗೆ ನಮ್ಮನ್ನ ಕಮ್ಯುನಿಕೇಟ್ ಮಾಡಕ್ಕೆ ಯಾವ ಆಪ್ಷನ್ ಇರಲ್ಲ. ಸೊ ದಟ್ ಈಸ್ ವೈ ವಿ ಕೀಪ್ ದ ಚಾಟ್ಸ್ ಓಪನ್. But I'm not able to see the comments only. Like students are asking doubts, I can't see because of all your unnecessary text. ಎಷ್ಟು ಟೈಮ್ ಇಗ್ನೋರ್ ಮಾಡಿದ್ದೀನಿ, ಬಟ್ ತುಂಬ ಆಯಿತು ಸ್ಟೂಡೆಂಟ್ಸ್. ನನಗೂ ಟೆಂಪರ್ ಲೂಸ್ ಆಗುತ್ತಲ್ವ, ಬೆಳಗ್ಗೆಯಿಂದ ಕ್ಲಾಸ್ ಎತ್ಕೊತಾ ಇದ್ದೀನಿ. ಐ ವಿಲ್ ಆಲ್ಸೋ ಬಿ ವೆರಿ ಇರಿಟೇಟೆಡ್. ಸೊ ಟ್ರೈ ಟು ಪ್ಲೀಸ್ ಬಿಹೇವ್, ನೋ. Why are you acting like this? You are all 12th, what, you are 18 years. Not like first standard, second standard kid that I have to tell again and again. Huh? You people behave or I'll off the chat. Now only you promise me. I do not want to miss a student's doubt because of your carelessness. Simple as that. Okay, now target insects. Okay, target insects and specificity. Target insects and specificity. Bt toxin targets coleopterans, that is beetles, budworms, that you don't need, diphtherians, flies and mosquitoes. It is an insect group specific. So students, insect ಮಾತ್ರ ಅವರು ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡೋದು, ಎಲ್ಲ ಆರ್ಗ್ಯಾನಿಸಮ್ನ ಟಾರ್ಗೆಟ್ ಮಾಡಲ್ಲ. ಓಕೆ, ಎಲ್ಲ ಆರ್ಗ್ಯಾನಿಸಮ್ನ ಟಾರ್ಗೆಟ್ ಮಾಡಲ್ಲ. ಕೋಡೆಡ್ ಬೈ ಕ್ರೈ ಜೀನ್ಸ್, ಇದು ತುಂಬಾ ಇಂಪಾರ್ಟೆಂಟ್, MCQ ಬರ್ಬೋದು ಇಲ್ಲಿಂದ. Cry1 AC and Cry2 AB are for cotton bollworm. Okay, Cry1 ಏನು AC ಮತ್ತೆ AB. 2AB is for cotton bollworm. Okay, bollworm. And Cry1 AB is for cotton borers. Okay, Cry1 AB is for cotton borer. Okay, clear to all of you? Yes or no? Okay, now genetic engineering in crops. Bt toxin genes were isolated and incorporated into crops like Bt cotton to provide insect resistance. So ನಾನು ಹೇಳಿಲ್ವಾ, ಪ್ರೀತಮ್ ವಾಸ್ ಲೈಕ್, ಮ್ಯಾಮ್ ನನಗೆ ಬ್ರಿಂಜಾಲು ಮಾಡ್ಬೇಕು ಮ್ಯಾಮ್, ಬಟ್ ಅದ್ರಲ್ಲಿ ನನಗೆ Bt toxin ಯೂಸ್ ಮಾಡ್ಬೋದಾ? So I told him, yeah, ಯೂಸ್ ಮಾಡ್ಬೋದು. ಯಾಕೆ? because it is in inactive form and it will only get activated in alkaline gut. So genetic engineering people also took over this technique so that they could protect most of the crops from insects. Clear to all of you? Yes or no? Can I see thumbs up in the chat? ಸೊ ಇಲ್ಲಿ ನೋಡಿ, ಒಂದು ಟಾಪರ್ಸ್ ಆನ್ಸರ್ ಶೀಟ್ ಯಾವುದೆಲ್ಲ ಅಂಡರ್ಲೈನ್ ಮಾಡಬೇಕು, ಯಾವುದೆಲ್ಲ ಇಂಪಾರ್ಟೆಂಟ್ ನೋಡಿ. ಕ್ರೈ ಪ್ರೋಟೀನ್ಸ್ ಆರ್ ದ ಟಾಕ್ಸಿನ್ ಪ್ರೋಟೀನ್ಸ್ ಕೋಡೆಡ್ ಬೈ ಕ್ರೈ ಜೀನ್ಸ್ ಪ್ರೆಸೆಂಟ್ ಇನ್ ದ ಬ್ಯಾಕ್ಟೀರಿಯಾ ಬ್ಯಾಸಿಲಸ್ ತುರಂಜೆನೆಸಿಸ್. ಇಟ್ ಆಕ್ಟ್ಸ್ ಆಸ್ ಅ ಬಯೋಪೆಸ್ಟಿಸೈಡ್. ಬಯೋಪೆಸ್ಟಿಸೈಡ್ ಅಂದರೆ ಜಸ್ಟ್ ಲೈಕ್ ಯು ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅಲ್ವಾ, ಬಯೋಪೆಸ್ಟಿಸೈಡ್. ಓಕೆ, for example, Bt cotton is a pest resistant crop. Okay, now when an insect comes and attacks Bt cotton, it ingests. Okay, it ingests the toxin, the cry gene, and it will get activated in alkaline pH. So our student almost ella clean ag bardidare. Okay, when the insect inject the cry protein due to alkaline pH or gut of the insect, the cry genes get activated and stick to the gut, and students ಏನಾಗುತ್ತೆ, gut ಅಲ್ಲಿ ಅವರು perforations ಮಾಡುತ್ತೆ, like this holes ಮಾಡುತ್ತೆ. ಈ ತರ ಹೋಲ್ಸ್ ಮಾಡಿದ್ರೆ ಏನಾಗುತ್ತೆ, ವಾಟ್ ಎವರ್ ಇಸ್ ಔಟ್ಸೈಡ್ ವಿಲ್ ಗೋ, ಇಟ್ ವಿಲ್ ಎಂಟರ್ ಇನ್ಸೈಡ್ and it will lead to cell lysis. Okay, cell lysis. Clear to all of you? Yes or no? Perfect. Okay, now moving forward, describe any 3 types of birth control methods. What is selectable markers and why is it needed? Okay, let's do this as well. So students, describe birth control methods. Barrier method ಇದೆ, hormonal method ಇದೆ, surgical method ಇದೆ. So ನಾನು just ಒಂದು general overview ಕೊಟ್ಟಿದ್ದೀನಿ ಇಲ್ಲಿ. Barrier method ಬಂದ್ಬಿಟ್ಟು ಏನು? Barrier method ಅಂದರೆ physical devices like condoms prevent sperm entry. Okay, prevent sperm entry. So all the condoms are used for what? So that we can avoid the sperm from entering. Okay, sperm from entering. Clear to all of you? Clear to all of you? Yes or no? Yes. Now hormonal methods ಬಂದ್ಬಿಟ್ಟು pills regulate. Okay, pills regulate ovulation using synthetic hormones. So hormonal ಮೆಥಡ್ಸ್ ಅಲ್ಲಿ ನಾವು ಪ್ರೊಜೆಸ್ಟ್ರಾನ್ ಮತ್ತೆ ಈಸ್ಟ್ರೋಜನ್ ಕಾಂಬಿನೇಷನ್ ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ಪ್ರೊಜೆಸ್ಟ್ರಾನ್ ಕಾಂಬಿನೇಷನ್ ಯೂಸ್ ಮಾಡ್ತೀವಿ. ಸೊ ಬ್ಯಾರಿಯರ್ ಮೆಥಡ್ ಬಂದ್ಬಿಟ್ಟು ನಾರ್ಮಲ್ ಒಂದು ಫಿಸಿಕಲ್ ಮೆಥಡ್, ಹಾರ್ಮೋನಲ್ ಮೆಥಡ್ ಬಂದ್ಬಿಟ್ಟು ಪ್ರೊಜೆಸ್ಟ್ರಾನ್ ಇಲ್ಲಾಂದ್ರೆ ಈಸ್ಟ್ರೋಜನ್ ಕಾಂಬಿನೇಷನ್ ಮಿಕ್ಸ್ ಮಾಡ್ಬಿಟ್ಟು ಯೂಸ್ ಮಾಡೋದು. ಓಕೆ, ಸರ್ಜಿಕಲ್ ಮೆಥಡ್ ಅಂದ್ರೆ ಏನು ಸ್ಟೂಡೆಂಟ್ಸ್, ಇವಾಗ ಫ್ಯಾಮಿಲಿ ಪ್ಲಾನಿಂಗ್ ಆದಾಮೇಲೆ, ಫ್ಯಾಮಿಲಿ ಪ್ಲಾನಿಂಗ್ ಮುಗಿಸಾಮೇಲೆ ವಾಟ್ ವಿಲ್ ದ ಪೇರೆಂಟ್ಸ್ ಟೆಲ್ ಆರ್ ದ ಫಾದರ್ ಅಂಡ್ ಮದರ್ ವಿಲ್ ಟೆಲ್, ದೇ ವಿಲ್ ಬಿ ಲೈಕ್, ಓಕೆ ವಿ ಡು ನಾಟ್ ನೀಡ್ ಎನಿ ಮೋರ್ ಕಿಡ್ಸ್, ವಿ ಹ್ಯಾವ್ 2 kids, ವಿ ಆರ್ ಹ್ಯಾಪಿ, ಲೆಟ್ಸ್ ಗೋ ಫಾರ್ ಸರ್ಜಿಕಲ್ ಮೆಥಡ್. ಮೋಸ್ಟ್ ಆಫ್ ದ ಟೈಮ್ ವುಮೆನೇ ಮಾಡೋದು. ಓಕೆ, ಯೂಶಲಿ ಸೆಕೆಂಡ್ ಡೆಲಿವರಿ ಆದಮೇಲೆ ಅವರು ಮಾಡ್ತಾರೆ, ಬಟ್ ಇಲ್ಲಾಂದ್ರೆ ಸಮ್ ಟೈಮ್ ಮೇಲ್ಸ್ ಆಲ್ಸೋ ಡೂ ಇಟ್. ಇಫ್ ವುಮೆನ್ ಹ್ಯಾಸ್ ಸಮ್ ಪ್ರಾಬ್ಲಮ್, ಮೇಲ್ ವಿಲ್ ಡೂ ಇಟ್. ವೆಸೆಕ್ಟೊಮಿ ಆರ್ ಟ್ಯೂಬೆಕ್ಟೊಮಿ. Okay, vasectomy or tubectomy. So permanent ಬಂದ್ಬಿಟ್ಟು vasectomy and tubectomy students. So this will prevent the transport of gametes.
ಟ್ರಾನ್ಸ್ಪೋರ್ಟ್ ಆಫ್ ಗೆಮಿಟ್ಸ್ ಆಗಲ್ಲ. ಇದು ಬಂದ್ಬಿಟ್ಟು ಒಂಥರ ಪರ್ಮನೆಂಟ್ ಸೊಲ್ಯೂಷನ್. ಓಕೆ, ಸರ್ಜಿಕಲ್ ಮೆಥಡ್ ಅಂದರೆ ವ್ಯಾಸ್ ಡೆಫರೆನ್ಸ್ ಕಟ್ ಮಾಡಿ ಟೈ ಮಾಡ್ತಾರೆ, ಫೆಲೋಪಿಯನ್ ಟ್ಯೂಬ್ ಕಟ್ ಮಾಡಿ ಟೈ ಮಾಡ್ತಾರೆ. ಓಕೆ, now what is selectable marker? Why is it needed? A selectable marker is a gene that helps in identifying transformed cell. Now ಇದು ಲಾಸ್ಟ್ ಟೈಮ್ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ. ಸೊ ಇದೊಂದು ಸೆಲ್ ಸ್ಟೂಡೆಂಟ್ಸ್. ಓಕೆ, ಎ ಸೆಲ್ ನ್ಯೂ ಪೇಜಲ್ಲಿ ಬರಿಬೇಕಾ? ಬೇಗ ಮಾಡೋಣ. ಓಕೆ, this is A. I want all of you to give me 5 minutes of your time, not talking to each other, just listen to this. ಇಲ್ಲ ಅಂದರೆ ಅರ್ಥ ಆಗಲ್ಲ. ಓಕೆ, ಅರ್ಥ ಆಗಲ್ಲ, ಇವಾಗಲೇ ಹೇಳ್ತಾ ಇದ್ದೀನಿ, ಅರ್ಥ ಆಗಲ್ಲ. ಓಕೆ, ನೋಡಿ ಇಲ್ಲಿ ಇದೆಲ್ಲ ನಾರ್ಮಲ್ ಒಂದು ಬ್ಯಾಕ್ಟೀರಿಯಾ. ಓಕೆ, ದಿಸ್ ಇಸ್ ಆಲ್ ಬ್ಯಾಕ್ಟೀರಿಯಾ. ಓಕೆ, ನಾವು ನೋಡಿ, ನಾವು ಯು ಸಿ okay, now what is going to happen students here? Let's say first I am going to take a plasmid. Okay, I am going to take a plasmid, correct? Now if the plasmid enters into the cell, okay, this is the plasmid, it got into the cell. Okay, A cell, understood? Now let's say I took the plasmid. Okay, Priya italva, Priya, Preeti. So from Preeti we have taken the desired gene also. Okay, we have taken the desired gene and we have entered it into the plasmid. Color clear ಆಗಿ ಕಾಣಿಸ್ತಾ ಇದೆಯಾ? Okay, now tell me, can you see the blue? That is the desired gene. Okay, now in this no plasmid. So A, B, C. Now the plasmid, now here I have taken the vector is PBR322. PBR322. PBR322 has two selectable markers, ampicillin resistance and tetracycline resistance alva. So students, simple ಆಗಿ ಒಂದು experiment ಮಾಡೋಣ. Okay, you only tell me what could be the experiment. You tell me what will be the experiment. Okay, now see here, I'm drawing a box. Okay, I'm drawing a box here. Now A, B, C. Okay, okay, I want all of you to give me your 5-10 minutes. If you do not understand after this, then it is your fault of not listening properly, because tumma important concept. Illi nodi students, first scenario le enaito, PBR322 got into the cell. So I would say that this cell is transformant. Transformant means what? Transformation has happened. Yes or no? According to Griffith experiment, ನಿಮಗೆ ಗೊತ್ತು, ಏನಾದರೂ ಒಂದು ಜೆನೆಟಿಕ್ ಮೆಟೀರಿಯಲ್ ಒಂದು ಬಾಡಿಯಿಂದ ಬೇರೆ ಒಂದು ಸೆಲ್ಲಿಂದ ಬೇರೆ ಒಂದು ಸೆಲ್ಗೆ ಹೋದರೆ ನಾವು ಅದನ್ನು ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೀವಿ. ಸೊ ದಿಸ್ ಸೆಲ್ ಇಸ್ ಟ್ರಾನ್ಸ್ಫಾರ್ಮೆಂಟ್. ಬಟ್ ಐ ಆಮ್ ಸೇಯಿಂಗ್ ದಿಸ್ ಸೆಲ್ ಇಸ್ ನಾನ್ ರೀಕಾಮಿನೆಂಟ್. Why? Because there is no desired gene. Only the plasmid has gotten. Only PBR322 got it. Did you understand? So if I grow, listen to me carefully. If I grow the cell A in an ampicillin medium, ಇದು ಈ PBR322 ಅಲ್ಲಿ ampicillin resistance ಇದೆ. Okay, ampicillin resistance ಇದೆ, tetracycline resistance ಇದೆ. So will it grow on ampicillin? Tell me yes or no. Will it grow on ampicillin? Tell me yes or no. Will cell A grow in ampicillin medium? ಬೇಗ ಹೇಳಿ. Because they are ampicillin resistance. Come on. Come on students, tell me yes or no. Excellent, Ruchika, no? Yeah, no, Rutvika. Okay, yes ma'am, very good ma'am. ಅದು ಆಂಫಿಸಲಿನ್ ಅಲ್ಲೂ ಟೆಟ್ರಾಸೈಕ್ಲಿನ್ ಅಲ್ಲೂ ಗ್ರೋ ಆಗುತ್ತೆ. ಯಾಕೆ ಮ್ಯಾಮ್? ಬಿಕಾಸ್ ಅವ್ರಿಗೆ ಆಲ್ರೆಡಿ ಆಂಫಿಸಲಿನ್ ರೆಸಿಸ್ಟೆಂಟ್, ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ಇದೆ. ಎಲ್ಲಿಂದ? PBR322 ಇಂದ. ಸೊ ಎಕ್ಸಲೆಂಟ್ ಸ್ಟೂಡೆಂಟ್ಸ್. ಸೊ ಇದು ಎರಡಲ್ಲೂ ಗ್ರೋ ಆಗುತ್ತೆ. ಓಕೆ, ನಾವು ಸೆಲ್ 2 ನೋಡೋಣ. ಸೆಲ್ 2 ಬಂದ್ಬಿಟ್ಟು ಸ್ಟೂಡೆಂಟ್ಸ್, ಇದು ಟ್ರಾನ್ಸ್ಫಾರ್ಮೆಂಟ್ ಅಲ್ವಾ? ಯಾಕೆ ಮ್ಯಾಮ್? ಬಿಕಾಸ್ ಆಲ್ರೆಡಿ PBR322 ಎಂಟರ್ ಆಗಿದೆ. ಇದು ರೀಕಾಮಿನೆಂಟ್. ಯಾಕೆ ಮ್ಯಾಮ್? ಬಿಕಾಸ್ ಡಿಸೈರ್ಡ್ ಜೀನ್ ಇದೆ. ಓಕೆ, ಡಿಸೈರ್ಡ್ ಜೀನ್ ಜಾಯಿನ್ ಆಗಿದೆ. ನಾವು ಸ್ಟೂಡೆಂಟ್ಸ್ ಈ ರೀಕಾಮಿನೆಂಟ್ ಜೀನ್ ಇಲ್ವಾ, ಅದು ನಾನು ಕರೆಕ್ಟಾಗಿ ಎಲ್ಲಿ ಎಂಟರ್ ಮಾಡಿದ್ದೀನಿ? ವೇರ್ ದ ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ವಾಸ್ ದೆ.
So if I grow this medium in ampicillin, will it grow or not? Yes, ma'am, it will grow in ampicillin. But will it grow in tetracycline? Because I did insertional inactivation. Insertional inactivation ಅಂದ್ರೆ ಏನು ಸ್ಟೂಡೆಂಟ್ಸ್? ನೀವು ಇವಾಗ one place ಅಲ್ಲಿ ಅದು ತುಂಬಾ ಆಕ್ಟಿವ್ ಆಗಿತ್ತು ಟೆಟ್ರಾಸೈಕ್ಲಿನ್. ಲೆಟ್ಸ್ ಸೇ ಹಿಯರ್ ಟೆಟ್ರಾಸೈಕ್ಲಿನ್ ವಾಸ್ ಆಕ್ಟಿವ್. ನಾವು ಇವಾಗ ಈ ಪೆನ್ ಇನ್ಸರ್ಟ್ ಮಾಡಿಬಿಟ್ಟು ನೀವು ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಮಾಡಿದ್ರಾ. ಬಿಕಾಸ್ ಆಫ್ ದಿಸ್ ಪೆನ್ ಇಸ್ ನಾಟ್ ವರ್ಕಿಂಗ್ ಎನಿಮೋರ್. You put this thing because of which this pen is not working anymore. Now you tell me, no ma'am, very good, very good. Okay, very good. No ma'am, they will not grow in tetracycline medium because they are no more tetracycline resistant because you made it inactive. Excellent. Now C ಬಂದ್ಬಿಟ್ಟು ನಾನು ಬರೀತೀನಿ ನಾನ್ ಟ್ರಾನ್ಸ್ಫಾರ್ಮೆಂಟ್ and non-recombinant because illi plasmidu illa, illi desired gene ilva. So will they grow in both of the medium? No ma'am, they will not grow in both of the medium. Is this clear to all of you? Tell me yes or no in the chat box. Okay, yes or no in the chat box if you understood this box. Tumba important topic students, very few students understand. Sumne by heart ಮಾಡ್ಕೊಂಡು ಹೋಗ್ತಾರೆ, but by heart ಮಾಡಿದ್ರೆ ಆಗಲ್ಲ students. Okay, if you by heart, it is not going to help. Now, please understand, if a cell is transformant and recombinant, we will get white colonies, okay, in the chromogenic dye. And if it is not like that, we are going to get the blue colonies, okay, that is in the chromogenic substrate one. Yes, ma'am, understood. All of you. So here, do you understand what is the use of a selectable markers? It provides resistance to antibiotics or other identical traits. Example, ampicillin resistant gene in a plasmid. Okay, yes or no? Clear to all of you? This is the only difficult concept. Okay, 1 5-mark question or 3-mark question can come from this. Okay, 1 5-mark question or 3-mark question can come from this. So you need to explain the whole thing. Okay, explain ಮಾಡಬೇಕು whole thing. Okay, very simple students. ನೋಡಿ, ಟ್ರಾನ್ಸ್ಫಾರ್ಮೆಂಟ್ ನಾನ್ ರೀಕಾಂಬಿನೆಂಟ್. ಯಾಕೆ ಮ್ಯಾಮ್? ಬಿಕಾಸ್ ಇಲ್ಲಿ ಡಿಸೈರ್ಡ್ ಜೀನ್ ಇಲ್ಲ. ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಅಂದ್ರೆ ಡಿಸೈರ್ಡ್ ಜೀನ್ ನ ಆಡ್ ಮಾಡೋದು, ಇಲ್ಲಿ ಡಿಸೈರ್ಡ್ ಜೀನ್ ಇಲ್ಲ. ಸೊ ದಿಸ್ ಫೆಲೋ ಇಸ್ PBr322. he has ampicillin and tetracycline. So if I grow them in ampicillin also, they are going to be resistant. If I grow them in tetracycline also, they are going to be resistant. So ಇಲ್ಲಿ ಎರಡು ಟಿಕ್ ಬರುತ್ತೆ. ಇಲ್ಲೇನಾಗುತ್ತೆ ಸ್ಟೂಡೆಂಟ್ಸ್? ಟ್ರಾನ್ಸ್ಫಾರ್ಮೆಂಟ್ ಮತ್ತೆ ರೀಕಾಂಬಿನೆಂಟ್. ಯಾಕೆ? ಇಲ್ಲಿ ಡಿಸೈರ್ಡ್ ಜೀನು ಇದೆ, ಪ್ಲಾಸ್ಮಿಡು ಇದೆ ಅಲ್ವಾ. ಬಟ್ ಈ ಡಿಸೈರ್ಡ್ ಜೀನ್ ಇನ್ಸರ್ಟ್ ಮಾಡೋ ಟೈಮಲ್ಲಿ ಆ ಟೆಟ್ರಾಸೈಕ್ಲಿನ್ ಇನ್ಆಕ್ಟಿವ್ ಆಯಿತು. ಓಕೆ, ಸೊ ಅದಕ್ಕೇನಾಗುತ್ತೆ, ಆಂಫಿಸಿಲಿನ್ ಗ್ರೋ ಆಗುತ್ತೆ ಬಟ್ ಟೆಟ್ರಾಸೈಕ್ಲಿನಲ್ಲಿ ಗ್ರೋ ಆಗಲ್ಲ. ಇಲ್ಲಿ ನೋಡಿ, ಪ್ಲಾಸ್ಮಿಡು ಎಂಟ್ರ್ ಆಗಿಲ್ಲ, ಡಿಸೈರ್ಡ್ ಜೀನು ಎಂಟ್ರ್ ಆಗಿಲ್ಲ. ಸೊ ಇದು ಬಂದ್ಬಿಟ್ಟು ನಾರ್ಮಲ್ ಒಂದು ಬ್ಯಾಕ್ಟೀರಿಯಾ, ಏನಕ್ಕೂ ರೆಸಿಸ್ಟೆಂಟ್ ಆಗಲ್ಲ. ಸೊ ಎರಡು ಕಡೆನೂ ಇಂಟು ಮಾರ್ಕ್. ಓಕೆ, ಎಸ್, very good. Okay, so ಇಲ್ಲಿ ನೋಡಿ, describe the working mechanism of BT toxin. already explain ಮಾಡಿದೀನಿ. Oparin and Haldane hypothesis ನೋಡೋಣ. So this hypothesis states that life originated from a simple organic molecule in primitive earth. Energy sources like UV radiation and lightning helped in chemical evolution, and the primordial soup contained simple organic molecules. So ಅವ್ರು ಏನು ಹೇಳ್ತಾ ಇತ್ತು, ನಮ್ಮ CH4 ಎತ್ತಿ NH3 H2O, carbon dioxide, ಇದೆಲ್ಲ when it came to lightning, okay, when lightning hit them, it led to the formation of amino acids, fats, okay, all this was the finding. ಅದು ಪ್ರೂವ್ ಮಾಡಿರೋದು ಯಾರು? Urey and Miller's experiment. Okay, Urey and Miller's experiment. So explain any 3 evidences of evolution students. Fossil evidence, embryological evidence, molecular evidence. Fossil ಬಂದ್ಬಿಟ್ಟು ಏನು? Anything that is preserved shows a direct connection with ancestors. Embryological means what students? You can write about your analogous and homologous. Okay, analogous and homologous. Molecular evidences means DNA and protein similarities suggest evolutionary relationship. That means your central dogma. Okay, it is not harmful, Preeti. It's not harmful. Okay, thank you, M-Star. It is not harmful for humans because our stomach has what? Our stomach has acid. Okay, BT toxin will get activated in alkaline. Okay, alkaline pH. So when it enters into our stomach, it will not get activated. So it is fine. Clear? It is fine. Clear? Yes or no?
Yes or no? Let's do HOTS. Let's do HOTS and 5 mark question. Okay. HOTS and 5 marks questions. Okay. Yes. Starting now. Okay. Good job. Good job. All of you are understanding. Next, first question. Oswald, Avery and other continued Griffith's transformation principle to prove DNA as a genetic material. Substantiate. 2018 March question this is. Okay. So, ಇಲ್ಲಿ ಬಂದ್ಬಿಟ್ಟು ನೀವು Griffith experiment na explain ಮಾಡ್ಬೋದು. Okay. Griffith experiment explain ಮಾಡ್ಬೋದು. With that, Avery, McLeod, McCarthy experiment to explain ಮಾಡ್ಬೋದು. Okay na? So, illéನಾಯ್ತು students Griffith experiment ಇಲ್ಲಿ simple experiment students. Streptococcus pneumoniae he took. Okay. What did he take? Streptococcus pneumoniae, which causes pneumonia. Okay, this PDF please revise after class. Streptococcus pneumoniae he took, and it had 2 strains, R strain and S strain. R strain is the rough strain, S strain is the smooth strain. So, ಈ R strain ಬಂದ್ಬಿಟ್ಟು virulent ಅಲ್ಲ, ಅಂದ್ರೆ disease cause ಮಾಡಲ್ಲ. S strain ಬಂದ್ಬಿಟ್ಟು virulent and disease causing. ಸೊ ಫಸ್ಟ್ ಅವನು ಏನು ಮಾಡಿದ್ದಾನೆ, ಎಸ್ ಸೆಲ್ ಇಂಜೆಕ್ಟ್ ಮಾಡಿದ್ದಾನೆ. ನಮಗೆ ಗೊತ್ತು ಅದು ಆಲ್ರೆಡಿ ಡಿಸೀಸ್ ಕಾಸಿಂಗ್ ಅಂತ. ಸೊ ಆಬ್ವಿಯಸ್ಲಿ ದ ಮೈಸ್ ಡೈಡ್. ಸೆಕೆಂಡ್ ಸಿನಾರಿಯೋ ಅಲ್ಲಿ ಆರ್ ಸ್ಟ್ರೇನ್ ಇಂಜೆಕ್ಟ್ ಮಾಡೋ ಟೈಮಲ್ಲಿ ನೋಡಿದ್ರೆ ಮೈಸ್ ಇಸ್ ಅಲೈವ್. ಓಕೆ, ದ ಮೈಸ್ ಇಸ್ ಹೆಲ್ತಿ, ಏನೂ ಪ್ರಾಬ್ಲಮ್ ಆಗಿಲ್ಲ. ಓಕೆ, ಇಲ್ಲೇನಾಯ್ತು ಸ್ಟೂಡೆಂಟ್ಸ್, ಹೀಟ್ ಕಿಲ್ಡ್ ಎಸ್ ಸೆಲ್ಸ್. ಓಕೆ, ಅಂದ್ರೆ ನಾವು ಮ್ಯಾಕ್ಸಿಮಮ್ ಹೀಟ್ ಕೊಟ್ಟು ಆ ಎಸ್ ಸೆಲ್ಸ್ನ ಇನ್ಆಕ್ಟಿವ್ ಮಾಡಿದ್ದೀವಿ. ಸೊ ಆ ಟೈಮಲ್ಲೂ ನೋಡಿದ್ರೆ ಮೌಸ್ಗೆ ಏನೂ ಆಗಿಲ್ಲ. ಸೊ ಏನು ಮಾಡಿದ್ದಾನೆ ಗ್ರಿಫಿತ್ತು, ಕಾಂಬಿನೇಷನ್ಸ್ ಮಾಡಿದ್ದಾನೆ. ಇದು ಮತ್ತೆ ಇದು ಕಾಂಬಿನೇಷನ್ ಕಂಬೈನ್ ಮಾಡಿಬಿಟ್ಟು ಲಿವಿಂಗ್ ಆರ್ ಸೆಲ್ಸ್ ಪ್ಲಸ್ ಹೀಟ್ ಕಿಲ್ಡ್ ಎಸ್ ಸೆಲ್ಸ್. ಸೊ ಇಲ್ಲೇನಾಯಿತು ಸ್ಟೂಡೆಂಟ್ಸ್, ಅನ್ಫಾರ್ಚುನೇಟ್ಲಿ ಮೈಸ್ ಡೈಡ್. ಸೊ ಗ್ರಿಫಿತ್ಗೆ ಕನ್ಫ್ಯೂಷನ್ ಆಯಿತು ಇದು ಹೆಂಗಾಯ್ತಂತ. ಬಟ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪೆಂಡ್ ಇಸ್ ಟ್ರಾನ್ಸ್ಫಾರ್ಮೇಷನ್ ಹ್ಯಾಪೆಂಡ್. ಅಂದರೆ ಡಿ ಎನ್ ಎ ಫ್ರಮ್ ದಿ ಎಸ್ ಸೆಲ್, okay, from the S cell got into the R cell and made R cell virulent. Okay, R cell virulent ಅಂದ್ರೆ disease causing. So ಈ conclusion ಅಲ್ಲಿ ಗ್ರಿಫಿತ್ ಬರ್ದಿದ್ದಾರೆ that there is something that got transformed from S strain to R strain, making R strain virulent or disease causing. Clear? Disease causing. Clear to all of you? That is what Griffith experiment explains. So ಇದರ full explanation ಇಲ್ಲಿ ಬರ್ದಿದ್ದೀನಿ. Avery, McLeod and McCarthy's experiment ಬರ್ದಿದ್ದೀನಿ. Okay, now with the help of schematic representation illustrate how an infected animal cell can survive while viruses are being replicated and released. ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಕ್ವೆಶ್ಚನ್ ಕೊಟ್ಟಿದ್ದಾರೆ, ಬಟ್ ಅವ್ರಿಗೆ ಏನು ಕೇಳೋದು HIV. ಓಕೆ, ಎಸ್, ಅಟೆಂಡೆನ್ಸ್ ಎಲ್ಲರೂ ಮಾರ್ಕ್ ಮಾಡಿದ್ದೀರಾ? ಎಸ್, ಕ್ವಿಕ್ಲಿ ಸ್ಮ್ಯಾಶ್ ದ ಲೈಕ್ ಬಟನ್ ಸ್ಟೂಡೆಂಟ್ಸ್. ಯಾಕೆ ಇಷ್ಟು ಕಂಜೂಸಿ ಮಾಡ್ತೀರಾ ನೀವು? ಕಮ್ ಆನ್ ಆ್ಯಂಡ್ ಕ್ವಿಕ್ಲಿ ಸಬ್ಸ್ಕ್ರೈಬ್ ಟು ದ ಚಾನಲ್. Okay. Fixed questions naale 2 o'clock. Okay, fixed questions naale 2 o'clock. Yes, ma'am, transforming principle. Now, ill nodi students, this is your HIV virus. Okay, HIV virus has a very, very important thing, that is normally DNA inda ನಾವು mRNA ಮಾಡ್ತೀವಿ ಅಲ್ವಾ? Okay, DNA ಇಂದ ನಾವು mRNA ಮಾಡ್ತೀವಿ. But that is called as transcription. But ಈ retrovirus, ಈ HIV virusಗೊಂದು ತುಂಬ ಅದು very specialized one character is that they can form RNA to DNA, and this is called as reverse transcription, and this is because of an enzyme. This is because of an enzyme called as reverse transcriptase. Reverse transcriptase. Clear to all of you? So the question is, how do we survive when a virus is replicating in our body? Okay, ನೋಡಿ ಇಲ್ಲಿ retrovirus, viral RNA. ಸೊ ಅದೆಲ್ಲ ಟೆನ್ಷನ್ ಎತ್ಕೊಂಬಿಡಿ, ಡೈರೆಕ್ಟ್ಲಿ ಇಲ್ಲಿ ಹೋಗಿ. The virus is going to put the viral RNA into the cell. Normally virus ಏನು ಮಾಡೋದು ಸ್ಟೂಡೆಂಟ್ಸ್, the moment it comes in contact with the host, it will release the genetic material into the host cell. Okay, so it release the viral RNA. I told you ಅವ್ರಿಗೊಂದು ತುಂಬ ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಏನದು? RNA DNA ಆಗಿ ಕನ್ವರ್ಟ್ ಮಾಡೋದು, so that the host does not understand that is it a DNA, is it a RNA, is it a viral protein. They will not understand. So what they are going to do, they are going to convert the viral RNA into viral DNA, and with the help of reverse transcriptase enzyme. Okay, reverse transcriptase enzyme. Okay, now viral DNA will get incorporated into the host genome, and it will release viral proteins. That viral proteins later will be converted to your new viruses. Simple, no? Simple alva?
ಇಲ್ಲಿ ಏನಾಗುತ್ತೆ, ಜೆನೆಟಿಕ್ ಮೆಟೀರಿಯಲ್ ರಿಲೀಸ್ ಮಾಡುತ್ತೆ RNA ಇಂದ DNA will enter into the host organism. In the host organism they'll form their viral RNA will form viral protein will lead to the formation of new viruses. Clear to all of you? And please remember this for MCQ point of view. Macrophages are the factory for HIV. Okay, factory for HIV. And T helper cells, they kill T helper cells. Okay, they kill T helper cells so that our body will have less immunity. So students, AIDS bandre, the person does not actually die because of AIDS. The person actually dies because of another opportunistic infection. That means any infection who is ready to come and, like, you know, get into that person's body. Clear to all of you? Yes or no? Moving on. What are the steps involved in the production of insulin through genetic engineering? So ide nodi students. So when they were trying to form insulin, first what did they do? They were like, okay, let's do one thing, let's extract it from cattle. But they noticed that many people are getting allergic reaction. Cows inda, pigs inda andre people will get allergic reaction. Adamele they checked the chain of the insulin. Andre enittu, ಒಂದು A chain ittu, ಒಂದು B chain ittu, and these both were attached by a disulfide bond, and to keep the A chain and B chain in place, there was one more chain called the C chain. So tumba try ಮಾಡಿದ್ದಾರೆ ಹೆಂಗ್ ಇನ್ಸುಲಿನ್ ಫಾರ್ಮ್ ಮಾಡೋದು ಅಂತ. But they noticed that ಅವ್ರಿಗೆ ಆಗ್ತಾ ಇಲ್ಲ. Okay, ತುಂಬಾ ಟ್ರೈ ಮಾಡಿಬಿಟ್ಟು ಆಗ್ತಾ ಇಲ್ಲ. Why students? Because this C chain was difficult to assemble. ನಾವು ಇವಾಗ ಒಂದು let's say puzzle ಮಾಡಬೇಕಂದ್ರೆ ಕೆಲ ಪೀಸಸ್ ಅಟ್ಯಾಚ್ ಆಗಕ್ಕೆ ತುಂಬಾ ಕಷ್ಟ ಇರುತ್ತೆ. Why? Because maybe it will be a scenery, one corner of a mountain, or let's say one corner of a grass which we will not understand. But if it's a river, if it's a sun, we will understand very fast where to attach them. Alva. So illenaitu ಎಷ್ಟು ಟ್ರೈ ಮಾಡಿದ್ರೂ ಈ C chain assemble ಆಗ್ತಾ ಇದ್ದಿಲ್ಲ. Then finally a company called as Eli Lilly company in 1983, they found humulin. Andre the main problem that they were facing was difficulty in assembling the C chain, assembling the C chain. Then they were like, you know what, in the pro stage andre inactive stage alli insulin has a C chain, but in the mature stage, in the active stage, there is no need of a C chain. So then they finally cracked it. So what did they do? They took E. coli A, they took E. coli B, they made A chain, they made B chain, and they connected it with disulfide bond without having the C chain. Clear to all of you? So what and all you have to write for exam? You should write that first insulin was extracted from cattle, but many people got allergy because of it. Then Eli Lilly, an American company in 1983, finally found humulin. Our main problem ಏನೈತು? To assemble the C chain. So ಆ problem ಅವ್ರು ಹೆಂಗ್ ಸಾಲ್ವ್ ಮಾಡಿದ್ರು? They solved the problem by not having the C chain in a matured insulin. So ಅವರು E. coli A, E. coli B ಎತ್ಕೊಂಡು A chain ಮತ್ತೆ B chain ಫಾರ್ಮ್ ಮಾಡಿಬಿಟ್ಟು ಈ A chain B chain ಡೈಸಲ್ಫೈಡ್ ಬಾಂಡ್ ಇಂದ ಅಟ್ಯಾಚ್ ಮಾಡಿ ಹ್ಯೂಮುಲಿನ್ ಫಾರ್ಮ್ ಮಾಡಿದ್ದಾರೆ. ಓಕೆ, ಹ್ಯೂಮುಲಿನ್ ಫಾರ್ಮ್ ಮಾಡಿದ್ದಾರೆ. ಕ್ಲಿಯರ್ ಟು ಆಲ್ ಆಫ್ ಯು? ಯೆಸ್ ಆರ್ ನೋ? ಯೆಸ್. Just look at the diagram, you will understand. Look at the diagram, you will understand. Perfect. Simple students, ಏನು ಇಲ್ಲ ನೋಡಿ. This is your A chain, this is your B chain. Okay, ಇದು ನಮ್ದು normal insulin which is formed in our body by the pancreas. These two are attached with disulfide bond. These two are attached with disulfide bond. To keep this in place, again we have one C chain. Okay, C chain. This is how our body makes the insulin. Now I want to synthesize this insulin. I want to synthesize. ಅಂದ್ರೆ ನನಗೆ ಲ್ಯಾಬ್ ಅಲ್ಲಿ ಮಾಡಬೇಕಿದು. ಸೊ ಟ್ರೈ ಮಾಡಿದೆ, ತುಂಬ ಟ್ರೈ ಮಾಡಿದೆ, ಬಟ್ ಏನಾಯಿತು, C chain is not forming. ಸೊ ನಾನು ಏನು ಮಾಡಿದ್ದೀನಿ, I took E. coli bacteria, okay, and I took 2 different E. colis, and I took 1 E. coli to make the A chain, and I took 1 E. coli to make the B chain. Okay, now A chain got formed, B chain also got formed. Now I kept both A chain and B chain. Okay, I kept A chain and I kept B chain, and I connected it with disulfide bond. I connected it with disulfide bond, and I made my humulin.
Clear? This is insulin that is made by my body. Okay? And this is humulin that is made by Eli Lilly company. Clear? Who was telling it was confusing? Is that clear, Anusha? Yes. Okay? Done? Now, compare benign and malignant tumor. Tumba easy students. Benign tumor ಬಂದ್ಬಿಟ್ಟು slow, localize ಅಂದ್ರೆ spread ಆಗಲ್ಲ ಜಾಸ್ತಿ ಒಂದೇ ಒಂದು ಲೊಕೇಶನ್ ಅಲ್ಲಿ ಇರುತ್ತೆ. ಇದು spread ಆಗುತ್ತೆ and that process is called metastasis. They are rapid. Usually they are harmless. These people are life threatening. Recurrence ಅಂದ್ರೆ ವಾಪಸ್ ಬರೋದು ತುಂಬಾ ರೇರ್. ಓಕೆ, ಇದು ತುಂಬಾ ಕಾಮನ್. ಓಕೆ, ತುಂಬಾ ಕಾಮನ್. ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಂದ್ಬಿಟ್ಟು ಸರ್ಜರಿ ಅಂದ್ರೆ ಒಂದು ಟ್ಯೂಮರ್ ನೋಡಿದ್ರೆ ಅದು ಡೈರೆಕ್ಟ್ಲಿ ರಿಮೂವ್ ಮಾಡ್ಬೋದು, ಇಲ್ಲಾಂದ್ರೆ ಕೀಮೋಥೆರಪಿ ಯೂಸಿಂಗ್ ಡ್ರಗ್ಸ್ ಟು ಕಿಲ್ ದ ಕ್ಯಾನ್ಸರ್ ಸೆಲ್ಸ್. ರೇಡಿಯೇಷನ್ ಥೆರಪಿ ವೇರ್ ವಿ ಸೆಂಡ್ ದ ಅಯನೈಸಿಂಗ್ ರೇಡಿಯೇಷನ್ ಇನ್ ಟು ದ ಬಾಡಿ ಅಂಡ್ ಕಿಲ್ ದ ಸೆಲ್ಸ್. And immunotherapy boosts the immune system to fight cancer cell. Targeted therapy drugs ಕೊಟ್ಬಿಟ್ಟು ಅದನ್ನ ಟ್ರೀಟ್ ಮಾಡೋದು. Okay, clear to all of you? Yes or no? Yes? Okay. Little blur, don't worry, it is because I typed it, no? So because I typed it, it is little blur. When you get the notes, it will be proper. Okay, when you get the notes, it will be proper. Now students, PCR. Explain the process of PCR chain reaction with its application. So first step banbitu. So students, you people call your friends Bay, no? Bay you call a lot, no? Instead of that Bay, you replace it with Day. Day. Okay? So D for denaturation, A for annealing, E for extension. Okay? Thank you, Sandhya. Thank you, Neha. Okay. So, yes, I'm drinking water. Okay, so denaturation andre students, DNA will get separated. DNA strands will get separated. Annealing andre in students, primers bind to complementary sequence. Okay, because what am I trying to do? I am trying to make more copies. I am going to amplify my DNA. That is, I am going to make 1 billion copies. Okay, 1 billion copies. If I want to make billion copies, I need to make sure that I separate the strands, add that primers or templates and make the new strands. No, I amplify the DNA. So, denaturation ಬಂದ್ಬಿಟ್ಟು strands na separate ಮಾಡೋದು, annealing ಬಂದ್ಬಿಟ್ಟು primers na add ಮಾಡ್ಬಿಟ್ಟು complementary strands form ಮಾಡೋದು, extension ಬಂದ್ಬಿಟ್ಟು Taq polymerase synthesizes new DNA strands. Taq polymerase is synthesized by Thermus aquatus bacteria. Thermus aquatus. Why, ma'am? Because this fellow is very, very thermostable. MCQ question can come. These people are very thermostable. They will not get damaged in extreme heat. They will not get damaged in extreme heats. Notes will be available on this Telegram, Gopika Biology Official and Vedantu Karnataka Telegram. Okay, Vedantu Karnataka Telegram. Clear? So, application is DNA amplification, detection of genetic disorder and DNA fingerprinting. Clear, students? Yes or no? Cancer diagnosis I already did. Immunity. Mention any 4 barriers of innate immunity. Innate immunity means the immunity that you are born with. First one, but you know, physical barriers. Prevents entry of pathogens. First 10 students, nam skin. Full body al namak skin ida, enadru pathogen bandre immediately adu namna like you know it protects us. Okay, physiological barrier andre in students, physiological barrier inhibits pathogen growth. Example, stomach acid, your tears, okay, earwax. Okay, idella adu. Then cellular barriers destroys pathogens. Example, phagocytic cells like macrophages, NK cells, natural killer cells, monocytes. Okay, these are all the cellular barriers. Cytokine barrier, students, interfere with the viral replication. Examples, interferons. So, physical barrier banbitu skin. Okay, skin. Clear? Yes? Okay, here what is happening, students? First is physical barrier, prevents the pathogen. Second banbitu physiological barrier, andre it does not allow the pathogen to grow. Like your stomach acid, HCl will be released so that when you consume some food, if the food has any bacteria or something, it can kill it. Tears will have lysozyme which will kill the bacteria again. And then students, cellular barriers, there are cells in our bodies like monocytes, macrophages who will go and fight, who do phagocytosis. Okay, neutrophil cells. Cytokine barriers banbitu, if one cell is affected by a virus, that cell will release interferons which will signal other cells telling that I am in danger, you please escape yourself. So that interferons also will be released. Okay, yes, clear to all of you?
Clear to all of you? Okay, I have just put recombinant DNA technology for you people to study. Okay, you people to study. Okay, I hope all of you understood. Yes. So students, tomorrow fixed questions class is happening. So bega video ge. Okay, go and like the video as well. So here the video is live. Go to live. Okay, tomorrow you have NEET class. Okay, so here fixed questions. So quickly go and smash the like button. It's at 2 o'clock. So all the best for your biology examination. PDF you will get after the class. 10-20 minutes will take to share the PDF. Okay, because it download ಮಾಡ್ಬಿಟ್ಟು share ಮಾಡಬೇಕು. So I hope all of you understood everything. Thank you so much for joining. See you all in next class. ಏನಾದರೂ doubts ಇದೆ comments ಅಲ್ಲಿ ತಿಳಿಸಿ, and please be kind enough to drop down your comments if you understood everything, because that motivates us to do more. Okay, motivates us to do more. Ma'am, I have written these questions during exam 1. Very good. Yes, you can study that. Students, exam 1, exam 2, two types of exam alla. Same exam hai, but question paper different irutte. So repeated question change agalla alva. For exam 1 gu exam 2 gu repeated question same irutte, because this is collected from all the repeated papers. So same odi, but just try to study it more thoroughly. Okay? Yes, thank you so much. I want to see all of your thank yous in the comments as well, so that you know it will be helping a lot other students to trust and open. ಇವಾಗ ನಾವು ಒಂದು ಪ್ರಾಡಕ್ಟ್ ಈಸ್ಕೊಳ್ಳೋ ಟೈಮಲ್ಲಿ ಅದ್ರದ್ದು ರಿವ್ಯೂ ನೋಡ್ತೀವಲ್ವಾ, ಆ ಥರನೇ ಸ್ಟೂಡೆಂಟ್ಸ್ ಯೂಟ್ಯೂಬಲ್ಲೂ ಕಮೆಂಟ್ಸ್ ಚೆಕ್ ಮಾಡ್ತಾರೆ, ಈ ವಿಡಿಯೋ ಚೆನ್ನಾಗಿದೆಯಾ ಇಲ್ವಾ ಅಂತ. ಅದಾದಮೇಲೆ ಅವ್ರ ವಿಡಿಯೋ ನೋಡೋದು. ಸೊ ಇಫ್ ಯು ಕಮೆಂಟ್, ದಟ್ ಮೀನ್ಸ್ ಯು ಆರ್ ಹೆಲ್ಪಿಂಗ್ ಅನ್ ಅದರ್ ಸ್ಟೂಡೆಂಟ್ ಟು ಓಪನ್ ದ ವಿಡಿಯೋ ಆ್ಯಂಡ್ ಆ್ಯಕ್ಚುಲಿ ಸಿ. ಓಕೆ, thank you so much students. Thank you so much. See you all tomorrow at 2 p.m. for fixed questions and diagram based questions. Do link share ಮಾಡ್ತೀವಿ, because ಇನ್ನೂ ಟೈಮ್ ಇಲ್ಲ ಕ್ಲಾಸ್ ಎತ್ಕೊಳ್ಳೋಕ್ಕೆ. ಸೊ diagram based questions we will share it with all of you. And yes, that's it. If you want any other help, please let us know. Till then, take care. Bye bye. Notes will be available after 1/2 an hour. Okay.